श्रीगुरुभ्यो नमः। हरिः ओम्। शुद्धानन्दो संविद्युतिबलबहुलो दार्यवीर्यादिदेहम् चिन्ता संतापलेपोद्भवमुतिं कराचेतदोषादिदूरम् सद्वैराग्यभक्तिश्रुतिमतिनियतज्ञानजज्ञानयोगात् गम्यं वन्दे मुकुन्दाभिममलमलं ब्रह्मवेदान्तवेद्यम् अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಹರಿವಾಯ ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನಿಂದ ಆಂಜನೇಯನ ಸನ್ನಿಧಾನದಲ್ಲಿ ರಾಮಾಯಣ ಪ್ರವಚನದ ಸಂದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ರಾಮಾಯಣದ ಸಂದೇಶ ಅಂದಾಗ ರಾಮಾಯಣ ಸಾಧಾರಣ ಗ್ರಂಥ ಅಲ್ಲ. ರಾಮಾಯಣದ ಬಗ್ಗೆ ತಿಳಿಬೇಕಾದದ್ದು ಬಹಳ ಇದೆ. ಇದನ್ನು ನಾವು ಒಂದೇ ಜನ್ಮದಲ್ಲಿ ಪೂರ್ಣ ತಿಳಿದ್ದೇವೆ ಅಂತ ಆಗಲ್ಲ. ಎಷ್ಟು ಜನ್ಮಗಳಲ್ಲಿ ರಾಮಾಯಣವನ್ನು ಕೇಳಿದರೂ ಕಡಿಮೆನೇ ಇದೆ. ಆದರೆ ಎಷ್ಟು ಶ್ರವಣ ಮಾಡ್ತೇವೆ, ಎಷ್ಟು ಕೇಳ್ತೇವೆ, ಎಷ್ಟು ತಿಳಿತೇವೆ, ಅದಕ್ಕೂ ಕೂಡ ರಾಮ ಬಹಳ ನಮ್ಮ ಮೇಲೆ ಪ್ರೀತಿ ತೋರ್ತಾನೆ. ರಾಮನ ನಾಮ ಜಪ ಮಾಡಿದರೆ, ರಾಮನ ಕಥೆಯನ್ನು ಶ್ರವಣ ಮಾಡಿ, ರಾಮನ ಕಥೆಯನ್ನು ಹೇಳಿದರೆ, ರಾಮನ ಬಗ್ಗೆ ಮತ್ತೊಬ್ಬರ ಜೊತೆಗೆ ಹಂಚಿಕೊಂಡ್ರೆ, ರಾಮನ ಮೌಲ್ಯಗಳನ್ನು ಅನುಸಂಧಾನ ಮಾಡಿದರೆ ಬಹಳ ನಮಗೆ ಅನುಗ್ರಹ ಮಾಡ್ತಾನೆ ರಾಮ. ಆ ಕಾರಣದಿಂದ ಆಂಜನೇಯನ ಎದುರುಗಡೆಯಲ್ಲಿ ರಾಮನ ಕಥೆಯನ್ನು ಹೇಳುವಂಥ ಒಂದು ಕೇಳುವ ಭಾಗ್ಯ ನಮಗೆಲ್ಲ ಈ ಜನ್ಮದಲ್ಲಿ ಒದಗಿದೆ. ಅದು ದೇವರೇ ಕೊಟ್ಟಂಥ ಭಾಗ್ಯ ಅಂತ ನಾವು ಭಾವಿಸಬೇಕು. ಈ ಉದ್ದೇಶದಿಂದ ಇಲ್ಲಿ ರಾಮಾಯಣ ಕಥಾ ನಡೀತಾ ಇದೆ. ರಾಮನ ಬಗ್ಗೆ ಮತ್ತಷ್ಟು ನಮಗೆ ತಿಳುವಳಿಕೆ ಬರಲಿ ಅಂತ ಈ 5 ದಿನಗಳ ಕಾರ್ಯ, ಜ್ಞಾನ ಯಜ್ಞ ಪ್ರವಚನದ ಈ ಕಾರ್ಯ ನಿರ್ವಿಘ್ನವಾಗಿ ನಡೀಲಿ ಎಂದು ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡಿ, ರಾಮನ ಚರಿತ್ರೆಯನ್ನು ವಾಲ್ಮೀಕಿಗಳು ಹೇಳಿದಂತೆ ತಿಳಿಸುವ ಪ್ರಯತ್ನ ಮಾಡ್ತೇನೆ. ವಾಲ್ಮೀಕಿ ಮುನಿಗಳು ಚತುರ್ಮುಖ ಬ್ರಹ್ಮದೇವರಿಂದ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು. ಬ್ರಹ್ಮನೇ ಹೇಳಿದ, ವಾಲ್ಮೀಕಿ ನೀನು ರಾಮಾಯಣವನ್ನು ರಚನೆ ಮಾಡು. ನಾರದರ ಅನುಗ್ರಹದಿಂದ ವಾಲ್ಮೀಕಿ ಮುನಿಗಳು ರಾಮಾಯಣವನ್ನು ಬರೆದರು. ರಾಮಾಯಣ ಗ್ರಂಥ ಎಷ್ಟು ವಿಸ್ತಾರವಾಗಿದೆ ಅಂದರೆ 24,000 ಶ್ಲೋಕ ಇದೆ ರಾಮಾಯಣ. 24,000 ಶ್ಲೋಕ ರಾಮಾಯಣ ಅಂದರೆ ಎಷ್ಟು ದೊಡ್ಡದಿರಬೇಕು ಅಂತ ಯೋಚನೆ ಮಾಡಿ. 1,000 ಶ್ಲೋಕನೇ ಹೇಳಲಿಕ್ಕಾಗಲ್ಲ. 1,000 ನಾಮ ಇರುವ ವಿಷ್ಣು ಸಹಸ್ರನಾಮನೇ ಎಷ್ಟು ಅರ್ಥ ಇದೆ, ಇನ್ನು 24,000 ಶ್ಲೋಕ ಇದೆ. 24,000 ಶ್ಲೋಕ ಯಾಕೆ ಮಾಡಿದ್ರು ರಾಮಾಯಣವನ್ನ ಅಂದ್ರೆ, ನೀವು ಕೇಳಿರ್ತೀರಿ ಗಾಯತ್ರಿ ಮಂತ್ರ ಎಷ್ಟು ಅಕ್ಷರ ಇದೆ ಅಂತ. ಗಾಯತ್ರಿ ಮಂತ್ರದ ಅಕ್ಷರದ ಸಂಖ್ಯೆ 24. ಒಂದೊಂದು ಅಕ್ಷರದ ಅರ್ಥ ವಿವರಣೆ 1,000 ಶ್ಲೋಕ. ಅದಕ್ಕೆ ವಾಲ್ಮೀಕಿ ರಾಮಾಯಣ 24,000 ಶ್ಲೋಕ ಆಯಿತು. ಇದೇ ಹೋದರೆ ಕರಾರುವಾಕ್ಕಾಗಿ 24,000ನೇ ವಾಲ್ಮೀಕಿ ರಾಮಾಯಣ ಮಾಡಲಿಕ್ಕೆ ಏನು ಉದ್ದೇಶ? ಇದನ್ನು ನಾವು ತಿಳಿಬೇಕು. ಗಾಯತ್ರಿ ಮಂತ್ರ ಎಷ್ಟು ಸಶಕ್ತವಾದದ್ದು, ಎಷ್ಟು ಶಕ್ತಿಯುತವಾದದ್ದು ಅಂತ ಕೇಳಿರ್ತೇವೆ. ವಿಶ್ವಾಮಿತ್ರ ಮಹರ್ಷಿಗಳು
ಲೋಕಕ್ಕೆಲ್ಲ ಕೊಟ್ಟಂತಹ ಮಂತ್ರ ಗಾಯತ್ರಿ ಮಂತ್ರ. ಅಂಥ ಮಂತ್ರದ ಒಂದೊಂದು ಅಕ್ಷರಕ್ಕೆ ವಿವರಣೆ ಕೊಡಲಿಕ್ಕೆ 1,000 ಶ್ಲೋಕ ಅಂತ ಇಟ್ಕೊಂಡು 24,000 ಶ್ಲೋಕ ಮಾಡಿದ್ದಾರೆ. ಇದು ವಾಲ್ಮೀಕಿ ರಾಮಾಯಣದ ಒಂದು ಮಹತ್ವ. ರಾಮನ ಕಥೆಯ ಮಹತ್ವವನ್ನ ರಾಮಾಯಣದಲ್ಲೇ ಒಂದು ಕಡೆ ಹೇಳ್ತಾರೆ. ರಾಮಾಯಣದಲ್ಲೇ ರಾಮನ ಕಥೆಯ ಮಹತ್ವ. ರಾಮಾಯಣ ಕೇಳಿದ್ರೆ ಏನಾಗ್ತದೆ ಎಂಬುದಕ್ಕೆ ಒಂದು ಚರಿತ್ರೆ ಬರ್ತದೆ. ಕವಿಗಳೆಲ್ಲ ಸೀತೆಯನ್ನು ಹುಡುಕ್ತಾ ಬಹಳ ಬಹಳ ಹುಡುಕ್ತಾ ಒಂದು ಕಡೆಯಲ್ಲಿ ಬಂದ್ರಂತೆ. ಒಂದು ಕಡೆ ಬಂದಾಗ ಅವರಿಗೆ ಇನ್ನು ಮುಂದೆ ಹೋಗ್ಲಿಕ್ಕೂ ಆಗಲ್ಲ ಅಂತ ಅನಿಸುವಷ್ಟು ಶ್ರಮ ಆಗಿಬಿಟ್ಟಿದೆ, ಹೋಗ್ಲಿಕ್ಕೆ ಆಗ್ತಾನೂ ಇಲ್ಲ. 1 ತಿಂಗಳು ಗಡುವು ಕೊಟ್ಟಿದ್ದ ಸುಗ್ರೀವ. ಸೀತೆಯನ್ನು ಹುಡುಕ್ಲಿಕ್ಕೆ 1 ತಿಂಗಳು ಗಡುವು. 1 ತಿಂಗಳಲ್ಲಿ ಏನಾದರೂ ನೀವು ಹುಡುಕದೇ ಹೋದ್ರೆ ನಿಮ್ಮನ್ನೆಲ್ಲ ಬೆಂಕಿಯಲ್ಲಿ ಹಾಕಿಬಿಡ್ತೇನೆ ಅಂತಂದಿದ್ದ ಸುಗ್ರೀವ. ಪಾಪ ಕಪಿಗಳೆಲ್ಲ ಹುಡುಕ್ತಾ ಹೋಗಿದ್ದಾರೆ. 1 ತಿಂಗಳು ಗಡುವಿನಲ್ಲಿ ಸೀತೆ ಸಿಗಲಿಲ್ಲ. ಅವರಿಗೆ ಸೀತೆ ಸಿಗದೇ ಇದ್ದಾಗ ಆತಂಕ ಶುರುವಾಯಿತು. ಸುಗ್ರೀವನ ಆದೇಶ ನಾವು ಪಾಲನೆ ಮಾಡಲಿಕ್ಕಾಗಲಿಲ್ಲ. ಹಾಗಾದ್ರೆ ಇನ್ನು ನಾವೆಲ್ಲ ಅಗ್ನಿಯಲ್ಲಿ ಪ್ರವೇಶ ಮಾಡಲೇಬೇಕು, ಬೆಂಕಿಯಲ್ಲಿ ಹಾಕಬೇಕು, ನಮ್ಮನ್ನ ಹಾಕ್ತಾನೆ. ಸುಗ್ರೀವ ಸುಮ್ಮನೆ ಇರಲ್ಲ. ಸುಗ್ರೀವನ ಆದೇಶ ಅಂತ ಹಾಗೆ ಅಲ್ಲಲ್ಲಿ ಕೇಳಿರ್ತಿರಲ್ಲ, ಸುಗ್ರೀವನ ಆಜ್ಞೆ ಅಂತ ಪೇಪರ್ನಲ್ಲೆಲ್ಲ ಬರ್ತಾ ಇರ್ತದೆ ಅವಾಗ. ಹಾಗಾಗಿ ಕಪಿಗಳಿಗೆ ವಾಪಸ್ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ. ಹೋದ್ರೆ ಇಲ್ಲಿ ಬೆಂಕಿ ಹಾಕ್ಬಿಡ್ತಾನೋ ನಮ್ಮನ್ನ ಅಂತ. ಸರಿ, ಹೋಗದೆ ಇದ್ರೆ ಒಂದು ರೀತಿ ಸಮಸ್ಯೆ, ಹೋದ್ರೆ ಬೆಂಕಿಗೆ ಹಾಕ್ತಾನೆ, ಏನ್ ಮಾಡೋಣ? ಸಿಗ್ತಾ ಇಲ್ಲ, ಏನ್ ಮಾಡೋಣ? ಕಂಗಾಲಾದ್ರು ಕಪಿಗಳು. ಆವಾಗ ಕಪಿಗಳಿಗೆ ಮನಸ್ಸಿನಲ್ಲಿ ಯೋಚನೆ ಬಂತು, ಅಲ್ಲಿ ಹೋಗಿ ಸುಗ್ರೀವನ ಕಡೆಯಲ್ಲಿ ಶಿಕ್ಷೆ ಗುರಿ ಆಗೋದಕ್ಕಿಂತ ಇಲ್ಲೇ ಇದ್ದು ಉಪವಾಸ ನಮ್ಮ ದೇಹ ಬಿಟ್ಬಿಡೋಣ, ಉಪವಾಸ ಮಾಡಿಬಿಡೋಣ. ಅದಕ್ಕೆ ರಾಮಾಯಣದಲ್ಲಿ ಪ್ರಾಯೋಪವೇಶ ಅಂತ ಕರೆದಿದ್ದಾರೆ. ಕಪಿಗಳ ಪ್ರಾಯೋಪವೇಶ ಅಂತ. ಸಾಯೋವರೆಗೂ ಉಪವಾಸ ಇರೋಣ, ಸುಗ್ರೀವನ ಕಡೆಗೆ ಹೋಗೋದೇ ಬೇಡ, ಇಲ್ಲೇ ದೇಹ ಬಿಟ್ಬಿಟ್ರೆ ಆಯ್ತು ಅಂತ ಉಪವಾಸದ ವ್ರತ ಇಟ್ಕೊಂಡ್ರೆ ಎಲ್ಲರೂ. ಇನ್ನೊಬ್ಬ ಕಪಿ ಹೇಳ್ದ, ಸಾಯೋವರೆಗೂ ಹೇಗಿದ್ರು ಉಪವಾಸ ಇರಬೇಕು ಅಂತಿದ್ದೇವಲ್ಲ, ಬರೀ ಉಪವಾಸ ಯಾಕೆ, ರಾಮನ ಕಥೆ ಹೇಳಿ ರಾಮನ ಕಥೆ ಕೇಳಿ ಸಾಯೋಣ ಅಂತ. ಸರಿ, ಒಬ್ಬ ಕಪಿ ಕಥೆ ಹೇಳಿ ಶುರು ಮಾಡಿದ. ರಾಮನ ಕಥೆ ಎಷ್ಟು ಅದ್ಭುತ, ರಾಮ ಹುಟ್ಟಿದ ಹೇಗೆ, ರಾಮ ಹುಟ್ಟುವ ಮುನ್ನ ಮಾಡಿದಂಥ ಪುತ್ರಕಾಮೇಂತಿ ಯಾಗ ಎಷ್ಟು ಅದ್ಭುತ, ದಶರಥ ಯಾರನ್ನು ಕರೆಸಿ ಯಾಗ ಮಾಡಿಸಿದ, ಆ ಯಾಗದ ಪ್ರಭಾವ ಎಷ್ಟು, ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲ ಯಾರ ಮಕ್ಕಳಾದರು, ರಾಮನ ಬಾಲ್ಯ ಹೇಗಿತ್ತು, ರಾಮನನ್ನ ಅಧ್ಯಯನ ಮಾಡಿಸಲಿಕ್ಕೆ, ಶಸ್ತ್ರವಿದ್ಯೆ ಕಲಿಸಲಿಕ್ಕೆ ವಿಶ್ವಾಮಿತ್ರ ಕರೆದುಕೊಂಡು ಹೋಗಿದ್ದು, ಗುರುಕುಲ ವಾಸ ಮಾಡಿದ್ದು, ಅಹಲ್ಯೆಯನ್ನು ಉದ್ಧಾರ ಮಾಡಿದ್ದು, ಸೀತೆಯನ್ನು ವಿವಾಹ ಮಾಡಿಕೊಂಡದ್ದು, ಎಲ್ಲ ಕಥೆ ಹೇಳ್ತಾ ಬರ್ತಿದ್ದಾರೆ. ಬಹಳ ಅದ್ಭುತ ರಾಮನ ಕಥೆ, ಒಂದೊಂದು ಪ್ರಸಂಗವೂ ಅದ್ಭುತ. ಆ ಕಥೆ ಹೇಳ್ತಾ ಬರ್ತಿದ್ದಾರೆ, ಕೇಳ್ತಾನೆ ಇದ್ದಾರೆ ಕವಿಗಳು, ಆನಂದದಿಂದ ಕೇಳ್ತಿದ್ದಾರೆ. ರಾಮ ವನವಾಸಕ್ಕೆ ಹೋಗಬೇಕಾಯಿತು, ದಂಡಕಾರಣ್ಯದಲ್ಲಿ ಬಂದ, ಪಂಚವಟಿಗೆ ಬಂದಾಗ ಸೀತೆಯನ್ನು ಅಪಹರಿಸಿದ ರಾವಣ. ಸೀತಾಪಹರಣ ಆದಾಗ ರಾವಣನ ತಡಿಲಿಕ್ಕೆ ಅಂತ ಜಟಾಯು ಬಂದ ಅಂತ ಕಥೆ ಬಂತದ್ದು. ರಾಮನ ಕಥೆ ಎಲ್ಲಿವರೆಗೂ ಹೇಳಿದ್ದಾರೆ ನೋಡಿ ಕಪಿಗಳು ಪ್ರಾಯೋಪವೇಶ ಕೂತಾಗ. ಜಟಾಯು ಬಂದ, ರಾವಣನ ಜೊತೆ ಹೋರಾಡಿದ, ರಾವಣ ಅವನ ರೆಕ್ಕೆ ಕತ್ತರಿಸಿ ಜಟಾಯುವನ್ನು ಥಳಿಸಿಬಿಟ್ಟ, ಸೀತೆಯನ್ನು ಮಾತ್ರ ಅಪಹರಿಸಿಕೊಂಡು ಹೋಗೇ ಬಿಟ್ಟ, ಜಟಾಯು ಮಾತ್ರ ಕೆಳಗಿದ್ದ ಅಂತ ಹೇಳಿ. ಬಿದ್ದಾಗ ಏನಾಯಿತು, ರಾಮ ಜಟಾಯುವಿನ ಬಳಿಗೆ ಬಂದು ಜಟಾಯುಗೂ ಕೂಡ ಸದ್ಗತಿ ಕೊಟ್ಟ ಅಂತ ಅನ್ನೋ ಕಥೆ ಬಂತಂತೆ. ರಾಮನ ಅವತಾರದ ಕಥೆಯಿಂದ ಆರಂಭ ಆಗಿದ್ದು, ರಾಮನ ಹುಟ್ಟಿನಿಂದ ಆರಂಭ ಆಗಿದ್ದು ಕಥೆ ಹೇಳಲಿಕ್ಕೆ, ಜಟಾಯುವಿನ ಕಥೆ ತನಕ ಬಂದಿದೆ. ಅವನಿಗೆ ಸದ್ಗತಿ ಕೊಟ್ಟ ಅಂತ ಇಷ್ಟು ಹೇಳಿದ ಕೂಡಲೇ ಆ ಕಪಿಗಳು ಅಲ್ಲಲ್ಲಿ ಕೂತ್ಕೊಂಡು ರಾಮನ ಕಥೆ ಕೇಳ್ತಾ ಇದ್ರಲ್ಲ,
ಒಂದು ದೊಡ್ಡ ಬಂಡೆಗಲ್ಲಿ ಇತ್ತಂತಲ್ಲಿ. ಆ ಬಂಡೆಗಲ್ಲಿ ಹಿಂಬದಿಯಿಂದ ಒಂದು ಶಬ್ದ ಬಂತಂತೆ. ಇನ್ನೊಂದು ಸಲ ಆ ರಾಮನ ಕಥೆಯನ್ನು ಹೇಳ್ರಿ, ನಿಮಗೆ ಸೀತೆಯನ್ನು ಹುಡುಕಿಸಿಕೊಡೋ ಜವಾಬ್ದಾರಿ ನಂದು ಅಂತಂತ. ಇದೇ ವಿಚಿತ್ರ ಆಯ್ತ ಸಭೆಗಳೆಲ್ಲ. ಅರೆ, ನಾವಿಷ್ಟು ತಿಂಗಳಾದರೂ ಹುಡುಕ್ಲಿಕ್ಕಾಗಿಲ್ಲ, ಇದ್ಯಾವ ಪಕ್ಷಿ ಇಲ್ಲಿನ ಶಬ್ದ ಬರ್ತಾ ಇದೆಯಲ್ಲ ಅಂತ ಹಿಂದೆ ಬಂದು ನೋಡಿದ್ರಂತೆ. ನೋಡ್ತಾರೆ, ಅಲ್ಲಿ ಸಂಪಾತಿ ಅಂತ ಒಂದು ಪಕ್ಷಿ ಇತ್ತಂತೆ. ಸಂಪಾತಿ ಅಂತ ಹದ್ದು ಅಂತ ಸಂಪಾತಿ. ಅದು ಆ ಬಂಡೆಗಲ್ಲಿನ ಹಿಂಬದಿಯಲ್ಲಿ ಇತ್ತು. ಅದು ಹೇಳ್ತಂತೆ, ಅದು ನಾನು ಸೀತೆಯನ್ನು ಹುಡುಕಿಸ್ಕೊಡ್ತೇನೆ, ನೀವು ರಾಮನ ಕಥೆ ಮತ್ತೊಮ್ಮೆ ಹೇಳ್ರಿ ಅಂತ. ಕೂಡಲೇ ಕಪಿಗಳೆಲ್ಲ ಸೇರಿ, ನೀನು ಯಾರು, ನಿನಗೇನಾಗಿದೆ, ರಾಮನಿಗೂ ನಿನಗೂ ಏನು ಸಂಬಂಧ, ರಾಮನ ಕಥೆ ಮತ್ತೆ ಕೇಳುವಂತ ಹೇಳಿ ಹೇಳ್ತಿದ್ದಲ್ಲ, ನೀನು ಯಾರು? ಇಲ್ಲ, ನನ್ನ ಹೆಸರು ಸಂಪಾತಿ, ನೀವು ಯಾವ ಜಟಾಯುವಿನ ಬಗ್ಗೆ ಆವಾಗಲೇ ಕಥೆ ಹೇಳಿದ್ರಲ್ಲ, ಅವ ನನ್ನ ಸಹೋದರ ಅಂತ ಹೇಳಿ ಜಟಾಯುವಿಗೆ ಸದ್ಗತಿ ಕೊಡಿಸಿದ ಅಂತ ಕಥೆ ಹೇಳಿದ್ವಿ. ನಾನು ಅವನು ಅಣ್ಣ ತಮ್ಮ, ನನಗೆ ರೆಕ್ಕೆ ಸುಟ್ಟೋಗಿದೆ, ಹಾಗಾಗಿ ನನಗೆ ರೆಕ್ಕೆ ಇಲ್ಲದೆ ಇರ್ತದೆ, ಆಗ್ಲಿಕ್ಕಾಗಲ್ಲ. ಆದರೆ ಅವನಿಗೆ ಆಗ್ತಾ ಇದ್ದ, ಅವ ನನ್ನ ಸಹೋದರ, ಅವನನ್ನ ಹಾಗೆ ರಾವಣ ಕೊಂದ ಅಂದಾಗ ಬಹಳ ದುಃಖ ಆಯಿತು. ರಾಮ ಸದ್ಗತಿ ಕೊಟ್ಟ ಅಂತ ಕಥೆ ಹೇಳಿದ್ರಲ್ಲ, ಬಹಳ ಸಂತೋಷ ಆಯಿತು. ನೀವು ಹೇಳ್ತಿದ್ದ ಕಥೆ ಕೇಳ್ತಾ ಕೇಳ್ತಾ ನಾನು ಮೈ ಮತ್ತಿದ್ದೆ, ನನಗೆ ರೆಕ್ಕೆ ಸುಟ್ಟೋದದು ಚಿಗುರಿದ್ದೆ ನೋಡ್ರಿ ಇತ್ತು ತೋರಿಸಿದ್ದಂತೆ. ಸುಟ್ಟೋದ ರೆಕ್ಕೆ ಚಿಗುರಿತ್ತಂತೆ. ಇನ್ನೊಂದ್ಸರಿ ಕಥೆ ಹೇಳ್ರಿ, ಬಹುಶಃ ಇನ್ನೊಂದು ಸ್ವಲ್ಪ ಚಿಗುರ್ತದೆ, ಮತ್ತೊಂದ್ಸರಿ ಹೇಳ್ರಿ, ಮತ್ತಷ್ಟು ಚಿಗುರ್ತದೆ, ನನ್ನ ರೆಕ್ಕೆ ಪೂರ್ಣ ಬಂದ್ರೆ ಆಕಾಶಕ್ಕೆ ಹಾರ್ತೇನೆ, ಸೀತೆ ಎಲ್ಲಿದ್ದಾಳೆ ಅಂತ ನನ್ನ ಹದ್ದಿನ ಕಣ್ಣಿನಿಂದ ನೋಡಿ ನೀವು ಹೇಳ್ತೇನೆ ಅಂತ. ಕಪಿಗಳೆಲ್ಲ ಭಾರಿ ಸಂತೋಷ ಪಟ್ಟರು. ನಾವೆಲ್ಲ ಸಾಯೋಣ ಏನು ನಿರ್ಧಾರ ಮಾಡಿದ್ವಿ, ಇನ್ನೇನು ಬದುಕೋದು ಬೇಡ ಅಂತ. ನಮಗೆ ನೋಡಿದ್ರೆ ರಾಮನ ಕಥೆ ಹೇಳಿದ್ದಕ್ಕೇನೆ ನಮಗೆ ಮಾರ್ಗದರ್ಶನ ಆಗಿಬಿಡ್ತಲ್ಲ. ರಾಮ ಎಂಥ ಅದ್ಭುತ. ಸಂಪಾತಿ ರಾಮನ ಕಥೆ ಹೇಳ್ಬೇಕು ತಾನೆ, ಮತ್ತೆ ಹೇಳ್ತೀವಿ, ಮತ್ತೆ ಹೇಳಿದೆ, ಮತ್ತೆ ಚಿಗುರ್ತಂತೆ, ಮತ್ತೆ ಹೇಳ್ರಿ ಅಂತಂತೆ, ಮತ್ತೆ ಹೇಳಿದ್ರಂತೆ. ಬಾರಿ ಬಾರಿ ರಾಮನ ಕಥೆ ಹೇಳಿದ ಹಾಗೆ ಅವರ ಕಣ್ಣಿಗೆ ಕಾಣುವ ಹಾಗೆ, ಕಪಿಗಳಿಗೆ ಕಣ್ಣಿಗೆ ಕಾಣುವ ಹಾಗೆ ರೆಕ್ಕೆ ಬೆಳೀತಾ ಇತ್ತಂತೆ. ಉದ್ದುದ್ದ ರೆಕ್ಕೆ ಬೆಳೀತು. ಆ ಸಂಪಾತಿಯ ಒಳಗೆ ಒಳ್ಳೆ ಚೈತನ್ಯ ಬಂತು, ಬದುಕಬೇಕು ಅನ್ನೋ ಆಸೆ ಚಿಗುರ್ತು. ಮತ್ತೆ ಪುನಃ ಸಂಪಾತಿ ಆಕಾಶಕ್ಕೆ ಹಾರದಂತೆ ಎಲ್ಲ ಕಪಿಗಳ ಮುಂದೆನೆ. ಹಾರಿದಾಗ ಆಕಾಶದಲ್ಲಿ ಸಂಪಾತಿ ಕಣ್ಣಾಡಿಸ್ತಂತೆ ಕೆಳಗಡೆಯಲ್ಲಿ. ಹದ್ದಿನ ಕಣ್ಣು ಅಂತ ಕೇಳಿರ್ಬೇಕು ನೀವೆಲ್ಲ. ಅದು ಎಷ್ಟು ಎತ್ತರ ಹಾರಿದ್ರು ಕೂಡ ಕೆಳಗಡೆ ಇದ್ದ ಸಣ್ಣ ಸೂಜಿಯೂ ಕಾಣಿಸ್ತದಂತ ಅದು ಕಣ್ಣಿಗೆ. ಅಷ್ಟು ಶಾರ್ಪ್ ಕಣ್ಣು. ಕೆಲವರಿಗೆ ಹಾಗೆ ಇರ್ತದೆ ಕಣ್ಣು, ಉಪಯೋಗ ಆಗ್ತಿರಲ್ಲ ಒಳ್ಳೆ ಕೆಲಸಕ್ಕಷ್ಟೇ. ಆದರೆ ಸಂಪಾತಿ ಹದ್ದಿಗೆ ದೇವರು ಕೊಟ್ಟಂತಹ ಕಣ್ಣು ಒಳ್ಳೆ ಉಪಯೋಗಕ್ಕೆ ಬಂತಂತ. ಅದರ ದೇಹದಲ್ಲಿ ಶಕ್ತಿ ಬಂತು, ರೆಕ್ಕೆ ಚಿಗುರ್ತು. ರಾಮನ ಕಥೆ ಕೇಳಿದ್ರಿಂದ ಆಕಾಶಕ್ಕೆ ಹಾರ್ತು, ಕಣ್ಣಾಡಿಸಿದಂತೆ. ಕಣ್ಣಾಡಿಸಿದಾಗ ಸಮುದ್ರದ ಆಚೆಯಿಂದ ಲಂಕಾಪಟ್ಟಣ ಕಣ್ಣಿಗಿತ್ತಂತೆ. ಲಂಕಾಪಟ್ಟಣದ ಸುತ್ತಲೂ ಅಶೋಕವನ ಕಣ್ಣಿಗೆ ಬಿತ್ತು. ಆ ಅಶೋಕವನದಲ್ಲಿ ಒಂದು ಶಿಂಶುಪ ಅಂತ ವೃಕ್ಷ, ಅದು ಕಣ್ಣಿಗೆ ಬಿತ್ತು. ಅದರ ಕೆಳಗಡೆಯಲ್ಲಿ ಸೀತೆ, ಅವಳು ಕಣ್ಣಿಗೆ ಬಿತ್ತಂತೆ. ರಾವಣ ರಾಕ್ಷಸರನ್ನು 8 ಜನರನ್ನು ಯೋಚನೆ ಮಾಡಿದ್ದಾನೆ, ರಾಕ್ಷಸಿಯರನ್ನು 8 ಜನರನ್ನು ಇಟ್ಟಿದ್ದಾನೆ, ಎಲ್ಲ ಕಣ್ಣಿಗೆ ಬಿತ್ತಂತೆ. ಎಲ್ಲ ಕಣ್ಣಿನಲ್ಲಿ ಸೆರೆ ಹಿಡಿದು, ಈಗೆಲ್ಲ ಡ್ರೋನ್ ಕ್ಯಾಮ್ರಾ ಅಂತ ಬಂದಿದೆ ನೋಡಿರ್ತೀರಿ, ಅದು ಹೀಗೆ ಆಕಾಶದಲ್ಲಿ ಹಾರ್ತಾ ಇರ್ತದೆ ಕ್ಯಾಮ್ರಾ. ಹಾಗೆ ಸಂಪಾತಿ ಎಲ್ಲವನ್ನು ಸೆರೆ ಹಿಡಿದು ತಾನು ಕಪಿಗಳಿಗೆ ಬಂದು ಮಾರ್ಗದರ್ಶನ ಮಾಡ್ತಂತೆ. ನೋಡಿ ಕಪಿಗಳೇ, ನೀವು ಸೀತೆಯನ್ನು ಹುಡುಕಿಕೊಡ್ಬೇಕು ಅಂದಿದ್ರಿ, ಸೀತೆ ಶಿಂಶುಪ ವೃಕ್ಷದ ಬುಡದಲ್ಲಿ ಕೊಡ್ತಿದ್ದಾಳೆ. ಸಮುದ್ರ ಮಧ್ಯದಲ್ಲಿದೆ, 100 ಯೋಜನದಷ್ಟು ಸಮುದ್ರ ಇದೆ. ಇಷ್ಟು ಯೋಜನದ ಸಮುದ್ರದ ದೂರದಲ್ಲಿ ಇದ್ದಾಳೆ. ಅಷ್ಟು ಸುಲಭ ಹಾರಲಿಕ್ಕಿಲ್ಲ. ಸಮುದ್ರದ ಮಧ್ಯದಲ್ಲಿ ಯಾವ ವಿಘ್ನ ಬೇಕಾದರೂ ಬರ್ಬಹುದೇನೋ, ಆದರೆ ಸೀತೆ ಮಾತ್ರ ಇಲ್ಲೇ ಇದ್ದಾಳೆ ಅಂತ ನನ್ನ ಕಣ್ಣಿಗೆ ಬೀಳ್ತಾ ಇದೆ ಅಂತಂದು. ಇಷ್ಟು ಮಾಹಿತಿ ಹೇಳಿದ ಮೇಲೆ ಕಪಿಗಳಿಗೆಲ್ಲ ಎಷ್ಟು ಸಂತೋಷ ಆಗ್ಬೇಡ. ಅದೇ ನಾವು ಹುಡುಕ್ಬೇಕು ಅಂತ ಹುಡುಕಿ ಸಾಕಾಗಿ ಹೋಗಿತ್ತು.
ಸಂಪಾತಿ ನೀನು ನಮ್ಗೆ ಒಳ್ಳೆ ಸ್ನೇಹಿತನಾಗಿ ಎಷ್ಟೊಳ್ಳೆ ಸಹಾಯ ಮಾಡಿ ನಾವು ನಿನ್ನ ಸಹಾಯ ಮರೀಲಿಕ್ಕಿಲ್ಲ ಅಂತಂದಾಗ ಸಂಪಾತಿ ಹೇಳ್ತದೆ, ಅರೆ ನನ್ನ ಸಹಾಯ ನೀವು ಮರೆಯೋದು ಅಂತಂತಾರಲ್ಲ, ಅದಲ್ಲ, ನಿಮ್ಮ ಸಹಾಯ ನಾನು ಮರೀಲಿಕ್ಕಿಲ್ಲ ಅಂತ. ನೀವೇನಾದ್ರೂ ರಾಮನ ಕಥೆ ಹೇಳದೆ ಹೋಗಿದ್ದಿದ್ರೆ ನನಗೇನು ರೆಕ್ಕೆ ಬರ್ತದೆ ಅಂತ ಇರಲಿಲ್ಲ. ನೋಡಿ, ಇದು ರಾಮಾಯಣದಲ್ಲೇ ರಾಮಾಯಣ ಮರುಕಳಿಸಿದೆ ಅಂತಂದ್ರೆ ಈ ಚರಿತ್ರೆಯನ್ನು ಕೇಳಬೇಕು. ರಾಮಾಯಣದಲ್ಲೇ ರಾಮಾಯಣ ಮಹತ್ವ ಬರ್ತದಲ್ವೇ? ಈ ಚರಿತ್ರೆಯ ವಿಶೇಷತೆ ನೀವು ಗಮನಿಸಿದ್ರೆ ಗೊತ್ತಾಗ್ತದೆ ಎಂಥ ಅದ್ಭುತ ಈ ಚರಿತ್ರೆ ಅಂತಂದ್ರೆ. ಇದೊಂದು ಅಂಶ ನೀವು ಹೇಳಿರ್ತೇನೆ. ಸಂಪಾತಿ ಜೀವನದಲ್ಲಿ ಇನ್ನೇನು ಬೇಡ ನನ್ನ ಬದುಕಿನಲ್ಲಿ ಕಲಿಸಿತ್ತಂತವನು. ಯಾಕಂದ್ರೆ ರೆಕ್ಕೆ ಸುತ್ತೋದ ಮೇಲೆ ಪಕ್ಷಿಗಳಿಗೆ ಆಹಾರ ತಿನ್ನಲಿಕ್ಕೆ ಎಲ್ಲಿಗೆ ಹೋಗ್ಬೇಕು? ಪಾಪ ಆಹಾರ ಸಂಗ್ರಹ ಆಗ್ಬೇಕಾದ್ರೆ ಹಾರಿ ಹಾರಿ ಅಲ್ಲಿ ಇಲ್ಲಿ ಹುಡುಕೊಂಡು ಹೋಗ್ಬೇಕು. ರೆಕ್ಕೆ ಸುತ್ತೋದ್ಬಿಟ್ಟು ಅದು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿರ್ತಾರೆ. ನಾನು ಇಲ್ಲಿ ಸಾಯ್ತೇನೆ, ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗಿತ್ತಂತ. ಆತ್ಮಹತ್ಯೆಗೆ ಇನ್ನೇನು ಹೋಗ್ಬೇಕು ಅಷ್ಟರಲ್ಲೊಬ್ಬ ಋಷಿಗಳು ಬಂದಂತೆ. ರಾಮಾಯಣ ಹೇಳುವ ಕಥೆ. ಆ ಋಷಿಗಳ ಹೆಸರು ನಿಶಾಕರ ಅಂತ ಋಷಿಗಳು. ನಿಶಾಕರ ರಾಮಾಯಣ ಹೇಳ್ತಾರೆ ಆ ಋಷಿಗಳನ್ನು. ನಿಶಾಕರ ಅನ್ನುವಂಥ ಋಷಿಗಳು ಬಂದು ಸಂಪಾತಿಯ ಮುಂದೆ ನಿಂತು ಕೇಳ್ತಾರೆ, ಅಲ್ಲೋ ಸಂಪಾತಿ, ಇಷ್ಟೇ ದಿನ ಕಾಯ್ದಿದ್ದೀವಿ, ಇನ್ನು ಸ್ವಲ್ಪ ದಿನ ಕಾಯ್ಬಾರ್ದ ಅಂತ ಕೇಳ್ತಾರೆ. ಕಾಯ್ಬಾರ್ದ? ಅಲ್ಲ, ಯಾಕೆ ಕಾಯ್ಬೇಕು ಅಂತ ಕೇಳ್ತಾರೆ. ಇಷ್ಟು ಕಾಯ್ದಿದ್ದೀವಿ, ಇನ್ನು ಸ್ವಲ್ಪ ದಿವಸ ಕಾಯುವಂತಿದ್ದೀರಲ್ಲ, ಯಾಕೆ ಕಾಯ್ಬೇಕು ಅಂತ ಕೇಳ್ತಾರೆ. ಯಾಕೆ ಕಾಯ್ಬೇಕು ಅಂದ್ರೆ ಇಲ್ಲೇ ಕೆಲವು ಕವಿಗಳು ಬರಲಿಕ್ಕಿದ್ದಾರೆ, ಆ ಕವಿಗಳಿಗೂ ನಿನಗೂ ಸಮಾಗಮ ಆಗ್ತದೆ ಒಂದು ನಿಮಿತ್ತದಿಂದ, ನಿನಗೆ ಮತ್ತೆ ರೆಕ್ಕೆ ಬರಲಿಕ್ಕಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ. ದೊಡ್ಡ ತಪಸ್ವಿ ನಿಶಾಕರ. ನೋಡಿ, ಆ ಸಂಪಾತಿಗೆ ಆ ನಿಶಾಕರನಂಥ ಮಹಾತ್ಮರ ಸಮಾಗಮ ಆದಾಗ ಭವಿಷ್ಯ ಮುಂದ್ಬಿಟ್ರಂತ. ವಿಶ್ವಾಸ ಬಂತಂತೆ ಸಂಪಾತಿಗೆ ನಿಶಾಕರ ಮುನಿಗಳ ಮೇಲೆ. ಓ, ಋಷಿಗಳು ಹೇಳ್ತಾ ಇರೋದು ನಿಜ ಇರಬೇಕು, ಇಷ್ಟು ದಿನವೇ ಕಾದಿದ್ದೇನಂತೆ, ಇನ್ನು ಸ್ವಲ್ಪ ದಿವಸ ಕಾಯಲಿಕ್ಕೇನು ಅಂತ ನಿಶಾಕರನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಸ್ವಲ್ಪ ದಿವಸ ಕಾಯ್ತಂತೆ. ಅದನ್ನು ಕವಿಗಳ ಹತ್ರ ಹೇಳ್ಕೊಳ್ತದೆ. ಕವಿಗಳೇ, ನನ್ನ ಜೀವನದಲ್ಲಿ ನಾನು ಇನ್ನೇನು ಬದುಕಬಾರ್ದು ಅಂತ ಅಂದ್ಕೊಂಡಿದ್ದೆ, ಆ ನಿಶಾಕರ ಮಹಾತ್ಮರು ಬಂದು ನನ್ನನ್ನು ಪರೀಕ್ಷಿಸಿದ್ರು, ಇನ್ನು ಸ್ವಲ್ಪ ದಿವಸ ಕಾಯಿ ಕೇಳಿದ್ರು. ಯಾಕೆ ಕಾಯಿ ಕೇಳಿದ್ರು ನನಗೂ ಗೊತ್ತಿರಲಿಲ್ಲ, ನೀವಿವತ್ತು ಬಂದು ರಾಮನ ಕಥೆ ಹೇಳಿದ್ರಿಂದ ನನ್ನ ರೆಕ್ಕೆ ಸಿಗುತ್ತೋ ಅಂತ ಹೇಳ್ತಾರೆ. ಇದು ನಮಗೆ ಕೊಟ್ಟ ತಿಳುವಳಿಕೆ. ನಾವು ನೀವುಗಳೆಲ್ಲ ಸಂಪಾತಿ ಪಕ್ಷಿ ಆದಾಗ ಆಗಿದೆ. ಅವತ್ತು ಸಂಪಾತಿಗೆ ರೆಕ್ಕೆ ಯಾಕೆ ಸುಟ್ಟೋಗಿತ್ತು ಅಂತ ರಾಮಾಯಣ ಹೇಳ್ತದೆ. ಜಟಾಯು ಸಂಪಾತಿ ಇಬ್ಬರು ಸಹೋದರರು. ಅವರಿಬ್ಬರಲ್ಲಿ ಪಂದ್ಯ ಶುರುವಾಯಿತು, ಸ್ಪರ್ಧೆ. ಏನು ಸ್ಪರ್ಧೆ ಅಂದರೆ, ನಾನು ಎತ್ತರಕ್ಕೆ ಜಾಸ್ತಿ ಹಾಕ್ತೇನೋ ನಾನು ಎತ್ತರಕ್ಕೆ ಜಾಸ್ತಿ ಹಾಕ್ತೇನೋ ಅಂತ ಸ್ಪರ್ಧೆ. ಜಟಾಯು ಹೇಳ್ದ, ನಾನು ಜಾಸ್ತಿ ಹಾಕ್ತೇನೆ ಅಂತ. ಸಂಪಾತಿ ಹೇಳ್ದ, ನಾನು ಹಾಕ್ತೇನೆ. ಅಣ್ಣ ತಮ್ಮಂದ್ರಲ್ಲಿ ಆವಾಗ ಸ್ಪರ್ಧೆ ಜಾಸ್ತಿ ಆದರೆ ಈಗಲೂ ಸ್ಪರ್ಧೆ ಶುರುವಾಯಿತು. ಅದಕ್ಕೆ ಜಟಾಯು, ಸರಿ ನಾನು ಹಾರೋಣ, ನೀವು ಹಾಕ್ತೇನೆ ಅಂತೀನಿ, ನೀವು ಹಾರು. ಸೂರ್ಯನ ವಿರುದ್ಧವಾಗಿ, ಸೂರ್ಯನ ಎದುರುಮುಖವಾಗಿ ಹಾಕಬೇಕು ಅಂತ ಹೇಳ್ತಾರೆ. ಸರಿ, ಸೂರ್ಯನ ಎದುರುಮುಖವಾಗಿ ಜಟಾಯು ಒಂದು ಕಡೆಯಿಂದ ಸಂಪಾತಿ ಒಂದು ಕಡೆಯಿಂದ ಹಾರಲಿಕ್ಕೆ ಶುರು ಮಾಡಿದ್ರು. ಇಬ್ಬರು ಸೂರ್ಯನ ವಿರುದ್ಧವಾಗಿ ಹಾರ್ತಾ ಹಾರ್ತಾ ಸೂರ್ಯನ ಹತ್ತತ್ರ ಹೋದಾಗೆ ಸೂರ್ಯನ ಶಾಖೆ ಬಹಳ. ನಿಮಗೆ ಆಶ್ಚರ್ಯ ಆಗ್ತದೆ, ಎಷ್ಟೋ 1000 ಕಿಲೋಮೀಟರ್ ದೂರದಲ್ಲಿದ್ದಾನೆ ಸೂರ್ಯ, ಆದರೂ ಇಷ್ಟು ಶೆಕೆ ಆಗ್ತಾ ಇದೆ. ಇನ್ನೇನಾದರೂ ಸೂರ್ಯ ಹತ್ರ ಬಂದರೆ ನಮ್ಮ ಸ್ಥಿತಿ ಏನಾಗಬೇಡ ಹೇಳಿದ್ರು. ಅಂಥ ಸೂರ್ಯ ಇಷ್ಟು ದೂರ ಇದ್ದರೆ ಇಷ್ಟು. ನೋಡಿದರೆ ಸಂಪಾತಿ ಜಟಾಯು ಸೂರ್ಯನಿಗೆ ವಿರುದ್ಧವಾಗಿ ಎದುರುಮುಖವಾಗಿ ಆಗಿರ್ಬೋದು. ಬಹಳ ಹತ್ತತ್ರ ಹೋಗ್ತಾವೆ ಅಂತಾದಾಗ ರೆಕ್ಕೆ ಸುಡ್ತದೆ ಅಂತ ಗೊತ್ತಾಯಿತು. ಜಟಾಯು ಗೊತ್ತಾಯಿತು, ಸಂಪಾತಿಗೂ ಗೊತ್ತಾಯಿತು. ಅಣ್ಣ ತಮ್ಮಂದ್ರಲ್ಲಿ ಒಂದು ಅಂತಃಕರಣ ಇರ್ತದೆ, ಯಾವಾಗ ಒಂದು ಪ್ರೀತಿ ಇರ್ತದೆ.
ನನ್ನ ತಮ್ಮ, ನನ್ನ ಅಣ್ಣ ಅಂತ ಇಬ್ಬರಿಗೂ ಇರ್ತೀವಿ. ಆ ಪ್ರೀತಿ ಇದ್ದದಕ್ಕೆ ಸಂಪಾತಿ ಏನು ಮಾಡಿದ, ನನ್ನ ತಮ್ಮ ಜಟಾಯುವಿಗೆ ರೆಕ್ಕೆ ಸುಡಬಾರದು ಅಂತ ಸಂಪಾತಿ ಜಟಾಯುವಿನ ಮೇಲೆ ಬಂದ್ಬಿಟ್ಟಂತ, ಅವನ ದೇಹದ ಮೇಲೆ ಬಂದ್ಬಿಟ್ಟ. ಸಂಪಾತಿ ರೆಕ್ಕೆ ಸುಟ್ಟೋಯ್ತು, ಜಟಾಯುವಿನ ರೆಕ್ಕೆ ಉಳಿದ್ರು. ಜಟಾಯು ಉಳಿದಾಗ ಸೋಲು ಗೆಲುವಿನ ಮಹತ್ವ ಅಲ್ಲ, ಅಣ್ಣ ತಮ್ಮಂದರಲ್ಲಿದ್ದ ಸಹಜವಾದ ಪ್ರೀತಿ ಸಂಪಾತಿಯಲ್ಲಿ ಇತ್ತು. ನೋಡು, ನಾನು ಸೋತೇನೋ ಗೆಲ್ತೇನೋ ಮುಖ್ಯ ಅಲ್ಲ ಜಟಾಯು, ನಿಂದ್ರಕ್ಕೆ ಉಳಿದಲ್ಲ ಅದು ಸಾಕು ಅಂತಂದ. ಆವಾಗ ಸಂಪಾತಿಯ ರೆಕ್ಕೆ ಸುಟ್ಟಿತ್ತು. ಸುಟ್ಟು ಕರಕಲಾಗಿ ಹೋಗಿ, ಗರಿಯಾಗಿ ಹೋಗಿ, ಕಪ್ಪಾಗಿ ಹೋಗಿ. ಹೀಗೆ ಸ್ಪರ್ಧೆ ಮಾಡಲಿಕ್ಕೆ ಹೋಗಿ ಜಟಾಯು ಸಂಪಾತಿಯ ಮಧ್ಯದಲ್ಲಿ ಸಂಪಾತಿಯ ರೆಕ್ಕೆ ಸುಟ್ಟೋಗಿದ್ದು ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಆ ಸಂಪಾತಿ ಕೆಳಗೆ ಬಿದ್ದಿದ್ದ. ಇದು ನಮ್ಮ ಜೀವನದೊಳಗೂ ಇಂಥವು ಬಹಳ ಆಗ್ತದೆ. ನಾವು ಭಾರೀ ಎತ್ತರಕ್ಕೆ ಹೋಗ್ಲಿಕ್ಕೆ ಹೋಗ್ತೇವೆ, ಕೆಳಗಿನಿಂದ ನಮ್ಮ ಕಾಲು ಯಾರೋ ಎಳೆದಿರ್ತಾರೆ. ಎಷ್ಟು ಜನ ಎಳೆದಿಲ್ಲ ನಮ್ಮ ನಿಮ್ಮ ಕಾಲನ್ನ? ಅಲ್ಲ, ನಮ್ಮ ಈ ಕಾಲೇ ಎಳೆಬೇಕಾಗಿಲ್ಲ, ಯಾವ ಕಾಲು ಎಳೆದಿದ್ದಾರೆ ನಮಗೆ ಗೊತ್ತಿರ್ತದೆ. ಬೆನ್ನಿನಿಂದ ಹಾಕ್ತಾರೆ, ಕಲ್ಲು ಹೊಡಿತಾರೆ, ಆಡಬಾರ್ದ ಮಾತುಗಳನ್ನು ಆಡ್ತಾರೆ. ಅಂತೂ ನಮ್ಮ ಜೀವನದಲ್ಲಿ ಇಂಥ ಅನೇಕ ಘಟನೆಗಳು ನಡೀತಾರೆ. ಏನೇನೋ ಘಟನೆ, ಏನೇನೋ ಸಮಸ್ಯೆಗಳು ನಡೆದಿದ್ದಾರೆ. ಈಗಲೂ ನಡೀತಿದ್ದಾವೆ, ಇಂದು ನಡೆದಿದ್ದಾವೆ, ಮುಂದೂ ನಡೆಯಲಿಕ್ಕಿದ್ದಾರೆ. ಇದೆಲ್ಲ ಮನುಷ್ಯನಿಗೆ ಕೌಟುಂಬಿಕವಾದ ಸಮಸ್ಯೆಗಳು. ಕೆಲವರಿಗೆ ಸಮಾಜದಲ್ಲಿ ಸಾಮಾಜಿಕವಾಗಿ ಸಮಸ್ಯೆಗಳು, ಕೆಲವರಿಗೆ ಅವರವರ ಆಫೀಸಿನ ಸೆಕ್ಟರ್ನಲ್ಲಿ ಆಫೀಸ್ನಲ್ಲಿ ಕೆಲವರಿಗೆ ಸಮಸ್ಯೆಗಳು, ಕೆಲವರಿಗೆ ಅವರದೇ ಆದ ಮನಸ್ಸಿನಲ್ಲಿ ಸಮಸ್ಯೆ, ಕೆಲವರಿಗೆ ರೋಗ ರುಜಿನಗಳ ಸಮಸ್ಯೆ. ಅಂತೂ ಸಮಸ್ಯೆಗಳು ಎಲ್ಲರನ್ನೂ ತಲೆದೋರ್ತಾ ಇದ್ದಾರೆ. ಅದು ಏನು ಅಂತ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳಿಕ್ಕೂ ಆಗಲ್ಲ ಪೂರ್ಣ. ಅದು ನೊಂದುಕೊಳ್ತಾನೆ ಇದ್ದೇವೆ. ಸಾಯ್ಬೇಕಂಬ ಸಾಕಿಲ್ಲಿ ಬೇಡ ಅಂತ ಅನಿಸಿದೆ. ಇದೆಲ್ಲ ಸಂಪಾತಿಯಂತೆ. ಆ ಥರದ ಸಂಪಾತಿಗಾಗಿರ್ತಲ್ಲ ಸ್ಥಿತಿ ಹಾಗೆ ನಮಗಾಗಿದೆ. ಈಗ ಅವನಿಗೇನಾಯಿತು, ನಿಶಾಕರ ಅನ್ನೋ ಮುನಿ ಬಂದು ಮಾರ್ಗದರ್ಶನ ಮಾಡಿದ. ನೀನೇನು ಯೋಚನೆ ಮಾಡಬೇಡ, ಮುಂದೆ ನಿನಗೆ ಕಪಿಗಳು ಬರ್ತಾರೆ, ಸರಿ ಹೋಗ್ತದೆ. ಹಾಗೆ ನಮ್ಮ ಜೀವನದೊಳಗೂ ಕೂಡ ಅಂದು ಕಪಿಗಳು ಬಂದು, ನಿಶಾಕರ ಬಂದು ಸಂಪಾತಿ ಮಾರ್ಗದರ್ಶನ ಮಾಡಿದ್ದು ಏನನ್ನ? ರಾಮಾಯಣವನ್ನ. ರಾಮನನ್ನು ನಂಬು, ರಾಮನನ್ನು ವಿಶ್ವಾಸ ಮಾಡು, ರಾಮನ ಕಥೆ ಹೇಳು, ರಾಮನಾಮ ಹೇಳು, ರಾಮನ ಗುಣಗಾನ ಮಾಡು, ಅಂದ್ರೆ ನಿನ್ನ ರೆಕ್ಕೆ ಸಿಗುತ್ತದೆ, ಬದುಕುವ ಆಸೆ ಹುಡ್ತದೆ ಅಂತ. ಹಾಗೆ ನಮ್ಮ ಜೀವನದಲ್ಲಿ ಆದ ಘಟನೆಗಳಿಗೆ, ನಾವು ಅನುಭವಿಸುವ ದುರಿತಗಳಿಗೆ, ದುರಂತಗಳಿಗೆ ರಾಮ ಒಂದೇ ಔಷಧಿ ಅಂತ. ರಾಮನ ಕಥೆನೇ ಔಷಧಿ. ಇವತ್ತಿನ ಪ್ರಸ್ತುತ ಸಮಾಜಕ್ಕೆ ರಾಮ ಎಷ್ಟು ದೊಡ್ಡ ಔಷಧಿ ಎನ್ನುವುದನ್ನ ರಾಮಾಯಣನ ಶ್ರವಣ ಮಾಡಿದಾಗ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ರಾಮನಂಥ ಔಷಧಿ ಮತ್ತೊಂದು ನಮಗಿಲ್ಲ ಜೀವನದಲ್ಲಿ. ಅದನ್ನು ಶ್ರವಣ ಮಾಡಿದರೆ, ಕೇಳಿದರೆ, ಅದನ್ನು ಹೇಳಿದರೆ ಸಂಪಾತಿಯಂತೆ ಮತ್ತೆ ಹೊಸ ಜೀವನ ಕಟ್ಕೊಳ್ಳಿಕ್ಕಾಗ್ತದೆ ಅಂತ. ಹೀಗೆ ರಾಮಾಯಣದ ಕಥಾಶ್ರವಣ ಮಾಡುವಾಗ ರಾಮಾಯಣ ಕಥೆಯ ಮಹತ್ವ ಏನು ಅಂತ ನಾವು ತಿಳಿದು ಮಾಡಬೇಕು. ಅದಕ್ಕೋಸ್ಕರ ಸಂಪಾತಿಯ ಕಥೆಯನ್ನು ನಿಮ್ಮ ಮುಂದೆ ಇಟ್ಟಿದೆ. ಇನ್ನು ರಾಮನ ಚರಿತ್ರೆಯನ್ನು ಶ್ರವಣ ಮಾಡೋಣ, ಕೇಳೋಣ ಪ್ರಾರಂಭದಿಂದ. ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಥನೀತೋ ವಿಶ್ವಾಮಿತ್ರೇಣ ಮಂತ್ರಾರ್ಧನುಜ ಸಹಿತಃ ತಾಟಕಾಂಘಾತು ಕೋಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರನೀಕಂ ಯಜ್ಞಪಾದೋ ವಿಮೋಚ್ಯ ಅಹಲ್ಯಾ ಶಾಪಾಚ್ಚ ಬಂಧ್ವಾ ಶಿವಧನುರುಪಯಂ ಜಾನಕೀಂ ನ ಪ್ರಸೀದೇ. ಅದು ರಾಮನ ಕಥೆ. ಬಹಳ ಸುಂದರ ರಾಮನ ಕಥೆ, ಬಹಳ ಮಾರ್ಮಿಕ. ಜೀವನದ ಅನೇಕ ಘಟನೆಗಳು ರಾಮನ ಚರಿತ್ರೆಯನ್ನು ಕೇಳ್ತಾ ಕೇಳ್ತಾ ಸ್ವಲ್ಪ ಹೋಲಿಸಿಕೊಂಡ್ರೆ ಎಲ್ಲೋ ಒಂದು ಕಡೆಯಿಂದ ನಮ್ಮ ಸಮಸ್ಯೆಗಳು ಪರಿಹಾರ ಆಗಿರುತ್ತೆ. ಹಿಂದಿನ ಕಾಲದಲ್ಲಿ ಆ ಪದ್ಧತಿ ಇತ್ತು, ಇವತ್ತು ಕೆಲವು ಕಡೆ ಇದೆ. ಮನೆಗಳಲ್ಲಿ ರಾಮಾಯಣ ಪುಸ್ತಕ,
ವಾಲ್ಮೀಕಿ ರಾಮಾಯಣ ಒಂದು ವ್ಯಾಸಪೀಠದ ಮೇಲೆ ಇಟ್ಟಿರ್ತಿದ್ರು. ಸ್ವಲ್ಪ ಸಮಯ ಆದರೂ ರಾಮಾಯಣವನ್ನು ಓದಿ ಮುಂದಿನ ಕೆಲಸಕ್ಕೆ ಅಂತ ಎಲ್ಲರೂ ತೊಡಗ್ತಾ ಇದ್ರು. ಕಾರಣ ಏನು ಅಂದರೆ, ಅವತ್ತಿನ ರಾಮಾಯಣದ ಕಥೆಯನ್ನು ಓದಿ ಪಾರಾಯಣ ಮಾಡಿ ಯಾವ ಕೆಲಸದಲ್ಲಿ ನಾವು ತೊಡಗಿದರೂ ಕೂಡ ಅದು ನಮಗೆ ಒಂದು ಅರ್ಥದಲ್ಲಿ ನಮ್ಮ ಅವತ್ತಿನ ಕೆಲಸ ಸುಗಮವಾಗ್ತದೆ ಅಂತದಕ್ಕೆ ಅದು ಕಾರಣ ಆಗ್ತಾ ಇತ್ತಂತೆ. ಅದನ್ನು ತಿಳಿಸ್ತಾರೆ ಹಿರಿಯರೆಲ್ಲ. ಹಾಗಾಗಿ ರಾಮನ ಚರಿತ್ರೆ ಅಂತ ಅದು ಸಾಧಾರಣ ಅಲ್ಲ. ಇವತ್ತು ಮಾಡ್ಬೋದು ಅದಲ್ಲ, ಪ್ರತಿಯೊಬ್ಬರು ಸ್ತ್ರೀಯರಾಗಲಿ ಪುರುಷರಾಗಲಿ ಸಾಧ್ಯವಾದರೆ ರಾಮಾಯಣವನ್ನು ಒಂದು ಸ್ವಲ್ಪ ಒಂದು 20 ನಿಮಿಷ ಮಾತ್ರ ಅದಕ್ಕೆ ಸಮಯ ಮೀಸಲಿಟ್ಟರೂ ಕೂಡ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಬಿಡ್ತದೆ ನಮ್ಮ ಜೀವನದಲ್ಲಿ. ಹಾಗಾಗಿ ರಾಮನ ಚರಿತ್ರೆಯನ್ನು ಶ್ರವಣ ಮಾಡುವಾಗ ಇದನ್ನು ತಿಳಿಬೇಕು. ರಾಮ ಅವತಾರ ಮಾಡಿದ ಅಂತ ಹೇಳ್ತಾರೆ ರಾಮಾಯಣದಲ್ಲಿ. ಯಾಕೆ ಅವತಾರ ಮಾಡಿದ ರಾಮಾವತಾರದ ಕಾರಣ ಏನು? ಅವತಾರ ಮಾಡಲಿಕ್ಕೆ ಇಷ್ಟೇ ಕಾರಣ, ಮನುಷ್ಯರನ್ನೆಲ್ಲ ಹೇಗೆ ಬಾಳಿ ಬದುಕಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ರಾಮ ಅವತಾರ ಮಾಡಿದ. ಮನುಷ್ಯರು ಹೀಗಿರಬೇಕು, ಹೀಗಿರಬಾರ್ದು ಅಂತ ಹೇಳಿ ಇರಬೇಕು. ಕೆಲವೊಮ್ಮೆ ಹೀಗಿರಬಾರ್ದು ಅಂತ ತೋರಿಸ್ಲಿಕ್ಕೆ ಒಂದಿಷ್ಟು ಪಾತ್ರಗಳು ಬೇಕಲ್ಲ, ಹೀಗಿರಬೇಕು ಅಂತ ತೋರಿಸ್ಲಿಕ್ಕೆ ಒಂದಿಷ್ಟು ಪಾತ್ರ. ರಾಮ, ಸೀತೆ, ಲಕ್ಷ್ಮಣ, ಸುಗ್ರೀವ, ಹನುಮಂತ, ಇವರನ್ನೆಲ್ಲ ಹೇಗಿದೆ ನೋಡಿ ಒಂದೊಂದೊಂದು ಚರಿತ್ರೆಗಳು. ಹೀಗಿರಬೇಕು ಅಂತ ತೋರಿಸ್ಲಿಕ್ಕೆ ಇವರನ್ನೆಲ್ಲ ಪಾತ್ರ. ಹೀಗಿರಬಾರ್ದು ಅಂತ ಹೇಳಲಿಕ್ಕೆ ರಾವಣ, ಕುಂಭಕರ್ಣ, ಇಂದ್ರಜಿತ್, ಅಕ್ಷಕುಮಾರ, ತಾಟಕ, ಶೂರ್ಪಣಕ, ಹೀಗಿರಬಾರ್ದು ಅಂದ್ಲಿಕ್ಕೆ ಇವರೆಲ್ಲ ಬರ್ತದೆ. ಅಪ್ಪಿ ತಪ್ಪಿ ನಾನು ರಾವಣನಾಗಿರ್ಬೇಕು ಅಂತ ಯಾರು ಅಂದ್ಕೊಳ್ಬಾರ್ದು. ನಾನು ರಾವಣನಾಗಿರ್ಬೇಕು, ಇಂದ್ರಜಿತ್ತನಾಗಿರ್ಬೇಕು, ನಾನು ಕಾಟಕ್ಕೆ ಆಗಿರ್ಬೇಕು, ಬೇಡ, ಕಾಟಕ್ಕೆ ಆಗಿರಬೇಡ. ನೀನು ಯಾಕೆ ಕಾಟಕ್ಕೆ ಆಗಿರ್ತೀವಿ? ಕಾಟಕ್ಕೆ ಆಗೋದು, ಶೂರ್ಪಣಕ್ಕೆ ಆಗೋದು, ಅದನ್ನು ಹೀಗಿರಬಾರ್ದು ಅನ್ನೋಕ್ಕೆ ಆ ಪಾತ್ರಗಳನ್ನು ನೋಡಬೇಕು. ಈ ರಾಮಾಯಣ ನೋಡುವಾಗ ನಮ್ಮ ದೃಷ್ಟಿಕೋನ ಹೀಗಿರಲಿ ಅಂತ ತಿಳಿಸಿಟ್ಟಿದೆ. ಮರ್ತ್ಯಾವಸಾರಸ್ಥ್ಯ ಮರ್ತ್ಯ ಶಿಕ್ಷಣ ರಕ್ಷೋವಧಾನೀವನ ಕೇವಲ ವಿಭೋ. ಮನುಷ್ಯರ ಮಧ್ಯದಲ್ಲಿ ದೇವರು ಅವತಾರ ಮಾಡೋದು ಮನುಷ್ಯರು ಹೀಗೆ ವರ್ತಿಸಲಿ ಅಂತ ಶಿಕ್ಷಣ ಕೊಡಲಿಕ್ಕೆ ಅಂತ ಹೇಳ್ತಾರೆ ಹಿರಿಯರು. ಹೀಗಿರಲಿ, ನೀವು ಜೀವನ ಸುಧಾರಿಸ್ತದೆ, ಅದನ್ನು ಶಿಕ್ಷಣ ಅಂತ ಹೇಳ್ತಾರೆ. ದಶರಥ ಮಹಾರಾಜ ಬಹಳ ವಿವಾಹಗಳನ್ನು ಮಾಡಿಕೊಂಡಿದ್ದ. ಅದರಲ್ಲಿ ಕೌಸಲ್ಯ, ಸುಮಿತ್ರ, ಕೈಕೇಯಿ ಅಂತ 3 ಪಟ್ಟದರ್ಶಿಯರು ಮಕ್ಕಳಾಗಲಿಲ್ಲಲ್ಲ ಅಂತ ಬಹಳ ವ್ಯಥೆ ಪಡ್ತಾ ಇದ್ದ. ಅದಕ್ಕೆ ಒಬ್ಬ ಸುಮಂತ್ರ ಅಂತ ಒಬ್ಬ ಮಂತ್ರಿ ಇದ್ದಾನೆ. ಆ ಮಂತ್ರಿ, ನೀನು ಯಾಗ ಮಾಡಿದ್ರೆ ಮಕ್ಕಳಾಗ್ತಾರೆ ಅಂತ ಹಿಂದೊಂದು ಸಭೆಯಲ್ಲಿ ನನಗೆ ಒಬ್ಬ ಹಿರಿಯರು ಹೇಳಿದ್ದಾರೆ ಅಂತ ಮಂತ್ರಿ ಎಂಥ ಬುದ್ಧಿವಂತ ಸುಮಂತ್ರ. ದಶರಥ ರಾಜ ಸುಮಂತ್ರನ ಮಾತು ಕೇಳಿ ಯಾಗ ಮಾಡ್ಬೇಕಾಗದೆ ಅಂತ ಎಲ್ಲರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದಾರೆ. ವಸಿಷ್ಠ ಋಷಿಗಳನ್ನು ಕೇಳಿಕೊಂಡು, ವಸಿಷ್ಠರು ಕುಲಪುರೋಹಿತರು, ಯಾಗ ಮಾಡಿಸ್ಬೇಕಾದ್ರೆ ಇಂಥ ಪುರೋಹಿತರನ್ನೇ ಕಲಿಸಿ ಯಾಗ ಮಾಡಬೇಕು ಅಂತ ಸುಮಂತ್ರ ಹೇಳಿದ್ದಾನೆ. ಯಾರ ಆ ಪುರೋಹಿತರು ಅಂತ ಕೇಳಿದಂತೆ ದಶರಥ ರಾಜ. ಯಾರ ಆ ಪುರೋಹಿತರು ಅಂದರೆ ಋಷ್ಯಶೃಂಗ ಅಂತ ಒಬ್ಬ ಮುನಿ. ವಿಭಾಟಕ ಅನ್ನೋ ಋಷಿಗಳ ಮಗ ಋಷ್ಯಶೃಂಗ ಅಂತಿದ್ದಾನೆ. ಆ ಋಷ್ಯಶೃಂಗನನ್ನು ಕರೆಸಿ ಯಾಗ ಮಾಡಿಸಿದ್ರೆ ನಿಮ್ಮ ಮಕ್ಕಳಾಗ್ತಾರೆ ಅಂತ ಹೇಳಿ. ಸರಿ, ಋಷ್ಯಶೃಂಗ ಯಾರು, ಅವನ ಕಥೆ ಏನು, ಅವನು ಯಾಕೆ ಅಷ್ಟು ಮಹತ್ವ ಪಡ್ಕೊಂಡಿಲ್ಲ ಅಂತ ಅವನ ಕಥೆ ಹೇಳ್ತಾರೆ. ಹಿಂದೆ ರೋಮಪಾದ ಅಂತ ಒಬ್ಬ ರಾಜ ಇದ್ದಾನೆ. ಆ ರೋಮಪಾದನ ರಾಜ್ಯದಲ್ಲಿ ಮಳೆ ಬರ್ತಾ ಇರಲಿಲ್ಲ, ಮಳೆನೇ ಆಗ್ತಾ ಇಲ್ಲ ಅಂತ ಬಹಳ ವ್ಯಥೆ ಆಯಿತು. ಎಲ್ಲರನ್ನು ಕೇಳಿ ಕಳಿಸಿದ, ಮಳೆ ಯಾಕೆ ಆಗ್ತಾ ಇಲ್ಲ, ಏನು ಪರಿಹಾರ ಮಾಡಬೇಕು ಹೇಳ್ರಿ. ಒಬ್ಬೊಬ್ಬರು ಒಂದೊಂದನ್ನು ಹೇಳಿದ್ರಂತೆ. ಮಳೆ ಬರಬೇಕಾದ್ರೆ
ಬರಬೇಕಾದ್ರೆ ಪೂಜೆ ಮಾಡಿಸ್ಬೇಕು, ವ್ರತ ಮಾಡಬೇಕು, ದೇವರಿಗೆ ಹರಕೆ ಹೊರಬೇಕು ಅಂತ ಎಲ್ಲ ಮಾಡಿದ. ಎಲ್ಲ ರೀತಿಯಿಂದ ಪ್ರಯತ್ನ ಮಾಡಿದ್ರು ಮಳೆ ಬರಲಿಲ್ಲ. ಅದೇ ಇದೇನಿದು ಅಂತ ಒಬ್ಬ ದೈವಜ್ಞರನ್ನು ಕರೆದು ಕೇಳಿಸಿದ್ದಂತೆ, ಮಳೆ ಬರಬೇಕಾದ್ರೆ ಏನು ಮಾಡಬೇಕು? ನಿನ್ನ ರಾಜ್ಯದಲ್ಲಿ ಮಳೆ ಆಗಬೇಕಾದ್ರೆ ಜನ್ಮದಿಂದ ಬ್ರಹ್ಮಚಾರಿಯಾಗಿ ಇದ್ದಂಥ ಒಬ್ಬ ಋಷಿಕುಮಾರ ಇದ್ದಾನೆ ಕಾಡಿನಲ್ಲಿ. ಆತ ಋಷ್ಯಶೃಂಗ. ಅವನಿಗೆ ಹೆಣ್ಣು ಗೊತ್ತಿಲ್ಲ, ಹೆಣ್ಣು ಕಡೆ ಗೊತ್ತಿಲ್ಲ. ಅವನು ಯಾವತ್ತೂ ಕೂಡ ಕಾಮದಿಂದ ಯಾವತ್ತೂ ಕೂಡ ಮನಸ್ಸಿನಲ್ಲಿ ವಿಚಲಿತನಾದವನಲ್ಲ. ಅಷ್ಟು ಪರಿಶುದ್ಧವಾಗಿ ಬೆಳೆದವನು ಒಬ್ಬನಿದ್ದಾನೆ ಕಾಡಿನಲ್ಲಿ. ಅವನನ್ನೇನಾದರೂ ಕರೆಸಿದರೆ ನಿನ್ನ ರಾಜ್ಯದಲ್ಲಿ ಮಳೆ ಆಗ್ತದೆ ಅಂತ ರಾಜ ಅಂದ. ಈಗಲೇ ಮಂತ್ರಿ ಹೇಳ್ತೇನೆ, ಅವನನ್ನು ಕರ್ಕೊಂಡು ಬರ್ತಾರೆ, ರಥದಲ್ಲಿ ಕೂರಿಸ್ಕೊಂಡು. ದೈವಜ್ಞರು ಹೇಳ್ತಾರೆ, ನೀನಷ್ಟು ಸುಲಭ ಅನ್ಕೊಳ್ಬೇಡ, ವಿಭಾಂಡಕ ಮುನಿಗಳ ಮಗ ಅವನು. ವಿಭಾಂಡಕ ಮುನಿಗಳು ಅಪ್ಪಿ ತಪ್ಪಿಯೋ ಅವನನ್ನು ನಾಡಿಗೆ ಕಳಿಸಲ್ಲ. ಅವನು ಕಾಡಿನಲ್ಲಿ ಹಾಗೇ ಬೆಳಿಬೇಕು ಅಂತ ಆಶ್ರಮದಲ್ಲಿ ಬೆಳೆದ ವ್ಯಕ್ತಿ. ಅಷ್ಟು ಸುಲಭ ನೀನು ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಇವನೇನ್ ಮಾಡಿದ, ರೋಮಪಾದ ರಾಜ ವಿಚಾರ ಮಾಡಿದ, ಹೆಂಗಾದ್ರೂ ಮಾಡಿ ನನ್ನ ರಾಜ್ಯಕ್ಕೆ ಆ ಮುನಿಯನ್ನು ಕರ್ಕೊಂಡು ಬರಬೇಕು ಋಷಿಕುಮಾರ ಬಂದ. ಏನ್ ಮಾಡೋಣ ಅಂತ ಯೋಚನೆ ಮಾಡಿದ. ರಾಜ್ಯ ಅಂದಮೇಲೆ ಸಾಕಷ್ಟು ಜನ ವಾರಾಂಗಣಿಯರು ಇದ್ರಂತೆ. ವಾರಾಂಗಣಿಯರು ಅಂತ ಗೊತ್ತಾಗ್ತದೆ. ಈ ನರ್ತನ ಮಾಡೋರು ಮೊದಲಾದಂಥ ಕೆಲವು ಸ್ತ್ರೀಯರು ಇರ್ತಿದ್ರು. ಆ ಸ್ತ್ರೀಯರಿಗೆ ರಾಜ ಹೇಳಿದ, ನಿಮಗೆ ಅಂತ ಹಣ ಕೊಡ್ತೀನಿ, ಏನಾದರೂ ಉಪಾಯ ಮಾಡಿ ವಿಭಾಂಡಕನ ಮಗ ಇದ್ದಾನೆ ಋಷ್ಯಶೃಂಗ, ಅವ ನಮ್ಮ ರಾಜ್ಯಕ್ಕೆ ಬರೋ ಹಾಗೆ ಮಾಡ್ರಿ ಅಂತ. ಸರಿ, 4-5 ಜನ ಈ ಸ್ತ್ರೀಯರು ಹೆಣ್ಣು ಮಕ್ಕಳು ಒಳ್ಳೆ ವೇಷ ಹಾಕೊಂಡ್ರಂತೆ. ಭಾರಿ ವೇಷ ಹಾಕೊಂಡು, ಮೊದಲೇ ಸುಂದರಿಯರು ಮತ್ತಷ್ಟು ಸುಂದರ ವೇಷ ಹಾಕೊಂಡು ಆ ವಿಭಾಂಡಕ ಋಷಿಗಳು ಯಾವಾಗ ಇರಲ್ಲ ಆ ಸಮಯ ನೋಡ್ಕೊಂಡು ಹೋದ್ರು. ಅವರಿದ್ದಾಗ ಹೋದ್ರೆ ಶಾಪ ಹಾಕಿಬಿಡ್ತಾರೆ. ಅವ್ರು ಇಲ್ಲೇ ಇರೋ ಸಮಯ ನೋಡಿಕೊಂಡು ಮೆಲ್ಲನೆ ಅವರ ಆಶ್ರಮದ ಸುತ್ತಲೂ ಇವರು ಗೆಜ್ಜೆ ಕಟ್ಟಿ ತಮ್ಮದೇ ಮಧುರವಾದ ಧ್ವನಿಯಿಂದ ಗಾನ ಮಾಡ್ತಾ, ಗೆಜ್ಜೆ ಶಬ್ದ ಮಾಡ್ತಾ ಸುತ್ತಾಡಿದ್ರಂತೆ. ಈ ಋಷ್ಯಶೃಂಗನಿಗೆ ಹುಟ್ಟದಾಗಿಂದ ಈ ಥರದ ಗೆಜ್ಜೆ ಶಬ್ದನೇ ಕೇಳಿರಲಿಲ್ಲ. ಹೀಗೊಂದು ಇದೆ ಅಂತ ಹೇಳಿ ಗೊತ್ತಿರಲಿಲ್ಲ ಪಾಪ ಆತನಿಗೆ. ಗೆಜ್ಜೆ ಶಬ್ದ ಕೇಳ್ತದೆ ಅಂತ ಈ ಶಬ್ದ ಇದು ಎಂದೂ ಕೇಳಿರಲಿಲ್ಲಲ್ಲ ಅಂತ ಗೆಜ್ಜೆ ಶಬ್ದದ ಕಡೆ ಗಮನ ಕೊಟ್ಟ. ಗಾನ ಮಾಡುತ್ತಿದ್ದಾರೆ ಸುಂದರವಾಗಿ ಮಧುರವಾಗಿ, ಗಾನದ ಕಡೆ ಗಮನ ಕೊಟ್ಟ. ಓ, ಏನೋ ಇರಬೇಕು, ಇದು ಗಾನದಲ್ಲಿ ವಿಶೇಷತೆ ಇದೆ. ಯಾರು ಹಾಡು ಹೇಳ್ತಿದ್ದಾರೆ ಅಂತ ಅವರನ್ನು ಹಿಂಬಾಲಿಸಿದ. ನೋಡುತ್ತಾನೆ, ಸುಂದರ ಸ್ತ್ರೀಯರು ಇದ್ದರು. ಆ ಸುಂದರ ಸ್ತ್ರೀಯರನ್ನು ನೋಡಿ ಆಕರ್ಷಿತನಾದ. ಅವರ ಹತ್ರ ಬಂದ. ಅವರ ಕೈಯಲ್ಲಿ ಒಂದಿಷ್ಟು ಸಿಹಿ ತಿನಿಸುಗಳನ್ನು ತಂದಿದ್ರಂತೆ. ಅದನ್ನು 4 ಕೊಟ್ಟು ಇವತ್ತಿಷ್ಟೇ ಸಾಕು ಅಂತ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ರು. ಮರುದಿನ ಋಷ್ಯಶೃಂಗ ಬೆಳಗಿನ ಆನ್ಮೀಕೆಯನ್ನು ಮುಗಿಸ್ಕೊಂಡು ಇವತ್ತು ಅವ್ರು ಬರ್ತಾರೆ ಅಂತ ಕಾಯ್ತಾ ಕೂತ್ತಾರೆ. ನೋಡಿ, ಲೋಕದಲ್ಲಿ ಮನುಷ್ಯನಿಗೆ ಆಕರ್ಷಣೆ ಶಕ್ತಿಗಳು ಹೇಗೆಲ್ಲ ಅವನ ದಾರಿ ತಪ್ಪಿಸ್ತಾವೆ ಅನ್ನೋದಕ್ಕೆ ಎಚ್ಚರಿಕೆಯ ಕಥೆಯೂ ಇದು ಅಂತ ಹೇಳ್ತಾರೆ ಹಿರಿಯರು. ಇದೊಂದು ಎಚ್ಚರಿಕೆಯ ಕಥೆ, ವಿಚಿತ್ರ ಕಥೆ. ಋಷ್ಯಶೃಂಗ ಆ ಸಮಯದೊಳಗೆ ಮತ್ತೆ ಕಾಯ್ತಾ ಇದ್ದಾನೆ ಅಂದಾಗ ಸ್ವಲ್ಪ ನಿಧಾನವೇ ತಡ ಮಾಡಿಯೇ ಬಂದ್ರಂತವರು. ಮತ್ತೆ ಸಿಹಿ ತಿನ್ನಿಸ್ಕೊಟ್ರು, ಮತ್ತೆ ಅವನನ್ನು ಆಕರ್ಷಣೆ ಮಾಡಿದ್ರು. ಆವಾಗ ಆತ ಕೇಳ್ದ, ಇಷ್ಟೊಂದು ಸಿಹಿ ತಿನಿಸಿ ಎಂದೂ ನಮ್ಮಪ್ಪ ನನಗೆ ಕೊಟ್ಟೇ ಇರಲಿಲ್ಲ, ಇದು ಎಲ್ಲಿ ಸಿಗ್ತದೆ ಅಂತ ಕೇಳಿದಂತೆ. ನೀ ನಮ್ಮ ಊರಿಗೆ ಬಂದರೆ ಬಹಳ ಇದೆ, ಕೊಡ್ತೇನೆ ನಿನಗೆ ಅಂತ. ಬರ್ತೇನೆ ಅಂತ. ವಿಭಾಂಡಕ ಮುನಿಗಳು ಇರಲಿಲ್ಲ, ಅಪ್ಪ ಇರಲಿಲ್ಲ, ಮಗ ಒಬ್ಬನೇ ಇದ್ದ. ಅವನನ್ನು ಕರ್ಕೊಂಡು ಬರ್ತದೆ. ಕಾಡಿನ ಆಶ್ರಮದಿಂದ ನಾಡಿಗೆ ಬಂದ ರೋಮಪಾದನ ರಾಜ್ಯಕ್ಕೆ ಬಂದು ಕಾಲಿಟ್ಟಂತೆ ಋಷ್ಯಶೃಂಗ ಕಾಲಿಟ್ಟು ಕೂಡಲೇ ಇಡೀ ರಾಜ್ಯಕ್ಕೆ ಮಳೆ ಆಯಿತು. ಏನ್ ಚಮತ್ಕಾರ! ಥೋಂತ ಮಳೆ ಬಂತು. ಆ ಮಳೆ ಸುರಿದು ಕೂಡಲೇ ರಾಜನಿಗೆ ಗೊತ್ತಾಯಿತು, ಓ ಬಂದಿದ್ದಾನೆ ರಾಜಕುಮಾರ ಋಷಿಕುಮಾರ.
ಅವನನ್ನು ಆದರ ಮಾಡಿ ಸತ್ಕರಿಸಿ ಕರೆದುಕೊಂಡ, ರಾಜ್ಯಗಳು ಕರ್ಕೊಂಡು ಬಂದ, ನಮಸ್ಕಾರ ಮಾಡಿದ. ಏನು ಮಹಾನುಭಾವ ನೀನು ಮಾಡಿದ ತಪಸ್ಸು, ನೀನು ಮಾಡಿದ ಇಂದ್ರಿಯಗಳ ನಿಗ್ರಹ, ನಿನಗಿದ್ದಂಥ ಮನೋನಿಗ್ರಹ, ನೀನು ಆರಾಧನೆ ಮಾಡ್ತಿದ್ದ ದೇವರು ಭಾರಿ ಪ್ರಭಾವಶಾಲಿ. ನೀನು ಕಾಲಿಟ್ಟು ನನ್ನ ಊರಿಗೆ ಬರಗಾಲ ಬಂದು ಹೋಗಿತ್ತು, ಮಳೆ ಬಂದು ಇವತ್ತೆಲ್ಲ ನೀನು ಕಾಲಿಟ್ಟದ್ರಿಂದ ಮತ್ತೆ ಕ್ಷೇಮ ಆಯಿತು. ದಯಮಾಡಿ ನನ್ನ ರಾಜ್ಯ ಬಿಟ್ಟು ಹೋಗಬೇಡ, ನೀನು ನನ್ನ ಮಗಳನ್ನೇ ಬೇಕಂದ್ರೆ ಕೊಡ್ತೀನಿ ಅಂತ. ವಿಶ್ವೇಶ್ವರನಿಗೆ ರೋಮಪಾಲನ ಮಗಳೊಬ್ಬರಿತ್ತು ಶಾಂತ ಅಂತ, ಅವಳನ್ನು ಕೊಟ್ಟು ವಿವಾಹ ಮಾಡಿಸಿ ಅಳಿಯನನ್ನು ಮಾಡಿಕೊಂಡು ವಿಶ್ವೇಶ್ವರನ ರಾಜ್ಯದಲ್ಲೇ ಇಟ್ಕೊಂಡ್ಬಿಟ್ಟಂತೆ. ಒಬ್ಬ ಋಷಿಕುಮಾರನ ತಪಸ್ಸು ಇಡೀ ರಾಜ್ಯಕ್ಕೆ ಮಳೆ ಬರೋ ಹಾಗೆ ಮಾಡ್ತಾ ಇತ್ತು ಅಂತಂದ್ರೆ ಅವನ ತಪಸ್ಸಿಗೆ ಶಕ್ತಿ ಇದೆ ಅಂತ ಕೇಳ್ತೀವಿ ರಾಮಾಯಣ. ನಾವು ನಮ್ಮ ಬದುಕನ್ನು ಹೇಗೆ ಕಟ್ಕೊಳ್ಬೇಕು? ನಾವು ಇವತ್ತೊಂದು ಮನೆ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇದು ಮನೆಯಲ್ಲಿರೋರ ಪ್ರಾಬ್ಲಮ್ ಅಥವಾ ನಮ್ಮ ಪ್ರಾಬ್ಲಮ್ ಅಂತ ಯೋಚನೆ ಮಾಡಬೇಕು. ಇಡೀ ರಾಜ್ಯಕ್ಕೆ ಮಳೆ ಬರೆಸುವಂತಹ ತಾಕತ್ತು ಒಬ್ಬ ವ್ಯಕ್ತಿಯಲ್ಲಿದೆ ಅಂದರೆ ಒಂದು ಮನೆ ನಡೆಸುವ ಶಕ್ತಿ ನಮ್ಮ ಹತ್ರ ಇಲ್ಲ ಅಂದ್ರೆ ನಮ್ಗೇನು ತನ ಕೆಟ್ಟು. ಇದು ವಿಶ್ವೇಶ್ವರನ ಶಕ್ತಿ. ಇದೆಲ್ಲ ತಪಸ್ಸಿಗಿರುವ ಶಕ್ತಿಯನ್ನು ನಮಗೆ ಅನುಸಂಧಾನ ಮಾಡಿಸ್ತದೆ ಅಂತ ತಿಳಿಯಿರಿ. ತಪಸ್ಸಿಗೆ ಪರಿಶಕ್ತಿ, ಮನುಷ್ಯನ ಮನೋನಿಗ್ರಹಕ್ಕೆ ಶಕ್ತಿ ಇದೆ, ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡ್ರೆ ಒಂದು ಶಕ್ತಿ ಇದೆ, ದೇವರನ್ನು ಆರಾಧಿಸಿದರೆ ಶ್ರದ್ಧೆ ಮಾಡಿದ್ರೆ ಒಂದು ಶಕ್ತಿ ಇದೆ. ಇದನ್ನು ನಮಗೆ ರಾಮಾಯಣ ಪಾಠ ಇದೆ. ಅಂಥ ಶಕ್ತಿ ಆ ವಿಶ್ವೇಶ್ವರನಿಂದ ರೋಮಪಾಲನ ರಾಜ್ಯದಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಅದೇ ವಿಶ್ವೇಶ್ವರನಿಗೆ ಕಳಿಸಿ ದಶರಥ ನೀನು ಯಾಗ ಮಾಡಿಸಿದ್ರೆ ನಿನಗೆ ಉತ್ತಮ ಪುತ್ರರಾಗ್ತಾರೆ ಅಂತ ಹಿರಿಯರು ಹೇಳಿದ್ದಾರೆ ಅಂತ ಸುಮಂತ್ರ ಇಷ್ಟು ಕಥೆ ಹೇಳಿ ರೋಮಪಾಲನ ರಾಜ್ಯಕ್ಕೆ ಪತ್ರ ಕೊಟ್ಟಳಿಸಿದಂತೆ. ರಾಜನಿಗೂ ದಶರಥನಿಗೂ ಒಳ್ಳೆಯ ಸ್ನೇಹ ಇತ್ತು. ಹಾಗಾಗಿ ದಶರಥ ರಾಜ ರೋಮಪಾಲನಿಗೆ ಪತ್ರ ಬರೆದು ಕಳಿಸಿದ. ಪತ್ರ ನೋಡಿದ ಕೂಡಲೇ ವಿಶ್ವೇಶ್ವರನನ್ನ ರೋಮಪಾಲ ರಾಜ ಕೊಟ್ಟು ಕಳಿಸ್ತಾನೆ. ವಿಶ್ವೇಶ್ವರಂಗ ದಶರಥನ ಆಹ್ವಾನಕ್ಕೆ ಮೆಚ್ಚಿ ಅಯೋಧ್ಯೆಗೆ ಬಂದ. ಅಯೋಧ್ಯೆಯಲ್ಲಿ ವಿಶ್ವೇಶ್ವರಂಗ ಪುತ್ರಕಾಮೇಷ್ಟಿ ಎಂದು ಯಾಗ ಮಾಡಿದ. ವಿಶ್ವೇಶ್ವರಂಗ ಮಾಡಿದ ಯಾಗದ ಪ್ರಭಾವ ಎಷ್ಟಿತ್ತು ಅಂದರೆ ವೇದದಲ್ಲಿ ಅಥರ್ವ ಶೀರ್ಷ ಅಂತ ಅಥರ್ವ ವೇದದ ಕೆಲವು ಮಂತ್ರಗಳಿದ್ದಾರೆ. ಆ ಮಂತ್ರಗಳನ್ನೇ ಹಾಕಿ ತಪಸ್ಸು ಮಾಡಿದ್ದರಿಂದ, ಆ ಯಾಗ ಮಾಡಿದ್ರಿಂದ, ಆಹುತಿ ಕೊಟ್ಟದ್ರಿಂದ ಯಜ್ಞಕುಂಡದಿಂದ ಯಜ್ಞ ಪುರುಷನೇ ಪಾಯಸ ಹಿಡ್ಕೊಂಡು ಬಂದ್ಬಿಟ್ಟಂತೆ. ಆ ಪಾಯಸವನ್ನ ದಶರಥ ರಾಜ ತನ್ನ ಪತ್ನಿಯರಿಗೆ ಹಂಚಿದ. ಕೌಸಲ್ಯಕ್ಕೆ ಒಂದು ಭಾಗ ಕೊಟ್ಟ. ಪಾಯಸದ ಅರ್ಧ ಭಾಗವನ್ನು ಕೌಸಲ್ಯಕ್ಕೆ ಕೊಟ್ಬಿಟ್ಟ. ಇನ್ನು ಅರ್ಧ ಭಾಗವನ್ನು ವಿಭಾಗ ಮಾಡಿದ. ಆ ವಿಭಾಗ ಮಾಡಿ 3 ಭಾಗ ಮಾಡಿದ. ಅರ್ಧವನ್ನ ಒಂದನ್ನ ಆ ಸುಮಿತ್ರೆಗೆ ಕೊಟ್ಟ, ಇನ್ನೊಂದನ್ನ ಕೈಕೇಯಿಗೆ ಕೊಟ್ಟ, ಮತ್ತುಳಿದದ್ದನ್ನು ಸುಮಿತ್ರೆಗೆ ಕೊಟ್ಟ. ಹೀಗೆ 4 ಒಟ್ಟು ಮಕ್ಕಳು ಹುಟ್ಟಿಗೆ ಬೇಕಾಗುವ ಹಾಗೆ ಪಾಯಸವನ್ನು ಯಜ್ಞ ಪುರುಷ ಕೊಟ್ಟದ್ದು. ದಶರಥ ವಿಭಾಗ ಮಾಡಿದ್ದಕ್ಕೆ 3 ಜನ ತನ್ನ ಪತ್ನಿಯರಲ್ಲಿ 4 ಮಕ್ಕಳನ್ನ ಪಡೆದ ಅಂತ ರಾಮಾಯಣ ಹೇಳ್ತಾರೆ. 4 ಮಕ್ಕಳು ಯಾರು? ಕೌಸಲ್ಯಲ್ಲಿ ಜನ್ಮ ತಳೆದವನೇ ರಾಮ. ಸುಮ್ಮನೆ ಹುಟ್ಟಿದ್ದಲ್ಲ ರಾಮ. ಯಜ್ಞ ಪುರುಷ ಕೊಟ್ಟ ಪಾಯಸದಿಂದ ಸುಮ್ಮನೆ ಬಂದದ್ದಲ್ಲ. ಯಜ್ಞ ಪುರುಷನಿಂದ ಪಾಯಸ ಋಷ್ಯಶೃಂಗ ಮಾಡಿದಂತಹ ಯಾಗದಿಂದ. ಯಾಗವು ಸಾಮಾನ್ಯ ಯಜ್ಞ ಅಲ್ಲ, ಯಾಗ ಅಲ್ಲ. ಅಥರ್ವ ವೇದದ ಮಂತ್ರಗಳನ್ನು ಹಾಕಿ ಆಹುತಿ ಕೊಟ್ಟದ್ರಿಂದ ಮಾಡಿದ ಯಾಗ. ಅಥರ್ವ ವೇದದ ಮಂತ್ರಕ್ಕೆ ಮಹತ್ವ ಇದೆ, ಋಷ್ಯಶೃಂಗನ ತಪಸ್ಸಿಗೆ ಮಹತ್ವ ಇದೆ, ದಶರಥ ಮಾಡಿದ ಶ್ರದ್ಧೆಗೆ ಮಹತ್ವ ಇದೆ. ಇದೆಲ್ಲ ರಾಮಾವತಾರದ ಹಿನ್ನೆಲೆ ಅಂತ ರಾಮಾಯಣ ತಿಳಿಸ್ತದೆ. ನೋಡಿ, ಒಬ್ಬ ವ್ಯಕ್ತಿ ಉತ್ತಮ ಸತ್ಪುರುಷನನ್ನ ಸಮಾಜಕ್ಕೆ ಕೊಡಬೇಕಾದ್ರೆ ಎಷ್ಟು ಪ್ರಯತ್ನ ಪಟ್ಟಿರಬೇಕು ಅನ್ನೋದಕ್ಕೆ ದಶರಥನಿಂದ ನಮಗೆ ಹೇಳ್ಕೊಡೋ ಪಾಠ. ನಾವಿವತ್ತು ಮಕ್ಕಳನ್ನು ಪಡಿತಿದ್ದೇವೆ. ಪಡೆಯೋದ್ರ ಹಿಂದೆ
ಸಮಾಜಕ್ಕೊಬ್ಬ ಉತ್ತಮ ಮಗ ಬರಲಿ ಅನ್ನೋ ಉದ್ದೇಶ ಇದ್ದು ಇಂಥ ಯಾಗವೋ ತಪಸ್ಸೋ ಮಾಡಿ ಪಡೆದ್ರೆ ರಾಮನಂಥ ಲಕ್ಷ್ಮಣನಂಥ ಮಕ್ಕಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇದು ರಾಮಾಯಣ ಕೊಡುವಂತಹ ದೊಡ್ಡ ಸಂದೇಶ ಅಂತ ತಿಳಿಯಿರಿ. ಆ ಯಾಗದ ಪ್ರಭಾವದಿಂದ, ಯಜ್ಞ ಪುರುಷ ಕೊಟ್ಟ ಪ್ರಾಯಸದ ಪ್ರಭಾವದಿಂದ ರಾಮ ಅವತಾರ ಮಾಡಿ ರಾಮ ಹುಟ್ಟಿ ಮೊದಲನೇ ಮಗನಿಗೆ ರಾಮ ಅಂತ ನಾಮಕರಣ ಮಾಡಿದ. ಸುಮಿತ್ರೆಗೆ ಹುಟ್ಟಿದಂಥ ಎರಡನೇ ಅವನಿಗೆ ಲಕ್ಷ್ಮಣ ಅಂತ ನಾಮಕರಣ ಮಾಡಿದ. ಮೂರನೆಯವನು ಕೈಕೇಯಿಗೆ ಹುಟ್ಟಿದ್ದ, ಅವನಿಗೆ ಭರತ ಅಂತ ನಾಮಕರಣ ಮಾಡಿದ. ಇನ್ನೊಬ್ಬ ಸುಮಿತ್ರೆಗೆ ಹುಟ್ಟಿದ ಮತ್ತೊಬ್ಬ ಮಗ ಶತ್ರುಘ್ನ ಅಂತ ನಾಮಕರಣ ಮಾಡಿಸ್ಕೊಂಡು ಹೀಗೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ರಾಮನ ತಾಯಿ ಕೌಸಲ್ಯೆ, ಲಕ್ಷ್ಮಣನ ತಾಯಿ ಸುಮಿತ್ರೆ, ಭರತನ ತಾಯಿ ಕೈಕೇಯಿ, ಶತ್ರುಘ್ನನ ತಾಯಿ ಸುಮಿತ್ರೆ ಅಂತ ವಿವರಣೆಯನ್ನು ಕೊಡ್ತಾರೆ. ನಮ್ಮಲ್ಲಿ ಪುರುಷಾರ್ಥಗಳ ಬಗ್ಗೆ ಹೇಳುವಾಗ 4 ಅಂತ ಹೇಳ್ತಾರೆ, ಕೇಳಿರಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ, 4 ಪುರುಷಾರ್ಥ. ದಶರಥನಿಗೆ ಹುಟ್ಟಿದ 4 ಮಕ್ಕಳು ಹೇಗಿದ್ರು ಅಂದ್ರೆ 4 ಪುರುಷಾರ್ಥ ಇದ್ದಾಗಿ ಇದ್ರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಧರ್ಮ, ಅರ್ಥ, ಕಾಮ, ಮೋಕ್ಷ ಹೀಗಿದ್ರು ಅಂತ 4 ಜನ. ಮನುಷ್ಯನ ಏಳಿಗೆ ಈ 4ರಿಂದಲೇ ಆಗೋದಂತೆ. ಹಾಗಾಗಿ 4 ಮಕ್ಕಳೇ ಹುಟ್ಟಿದ್ರು ಅನ್ನೋ ವಿವರಣೆಯನ್ನು ರಾಮಾಯಣ ಕೊಡ್ತದೆ. ನಾವು ನಮ್ಮ ಜೀವನದ ಧ್ಯೇಯ ಅಂದ್ರೆ ಈ 4ನೇ ಇಟ್ಕೊಳ್ತೇವೆ. ಧರ್ಮ ಯಾವತ್ತೂ ಮಾಡದೇ ಬಿಡಬಾರದು. ಧರ್ಮ ಮಾಡೋದ್ರಲ್ಲಿ ಆಲಸ್ಯ ತೊರಿಬೇಕು. ಧರ್ಮ ಮಾಡಬೇಕು ಅಂದಾಗ ಶ್ರದ್ಧೆ ತೋರ್ಬೇಕು. ಧರ್ಮ ಅಂದ್ರೆ ಮನುಷ್ಯ ಇವತ್ತು ಅದೆಲ್ಲ ಅವರು ಮಾಡಿಕೊಂಡು ನನಗೆ ಬೇಡ ಅಂತ. ಕೆಲವರಿಗೆ ಧರ್ಮದ ಹೆಸರು ಕೇಳಿದ್ರೆ ಸಿಟ್ಟು ಬರ್ತದೆ ಇವತ್ತು. ಹಾಗಾಗಬಾರ್ದು. ಮನುಷ್ಯನಿಗೆ ಯಾವತ್ತೂ ಧರ್ಮದ ಬಗ್ಗೆ ಅಶ್ರದ್ಧೆ ಬರಬಾರ್ದು. ಧರ್ಮವನ್ನು ನಾವು ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಹಿರಿಯರ ಮಾತು. ನಾವು ಯಾವುದನ್ನೇ ಧರ್ಮವನ್ನು ಮಾಡಿದ್ರು ಆ ಧರ್ಮ ಮನುಷ್ಯನನ್ನ ಅವನಿಗೆ ಕಾಣದಂತೆ ಅವನನ್ನು ರಕ್ಷಣೆ ಮಾಡ್ತದೆ. ಬಹಳ ದೊಡ್ಡ ಪುರುಷಾರ್ಥ ಇದೆ. ಅರ್ಥ ಬೇಕೇ ಬೇಕು. ಅರ್ಥ ಇಲ್ಲದೇನೆ ಧರ್ಮ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಅರ್ಥವನ್ನೂ ಸಂಪಾದನೆ ಮಾಡಬೇಕು. ಅರ್ಥ ಸಂಪಾದನೆ ಮಾಡಿ ಧರ್ಮ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಕಾಮ ಮಾಡಬೇಕಾಯ್ತು. ಬದುಕನ್ನೇ ಕಾಮಕ್ಕಾಗಿ ವಿನಿಯೋಗ ಮಾಡಬಾರ್ದು ಅಂತ ಹಿರಿಯರು. ಇದೆಲ್ಲ ರಾಮಾಯಣ ಮಹಾಭಾರತಗಳ ಸಂದೇಶವೇ ಅದು. ರಾಮಾಯಣ ಮಹಾಭಾರತದ ಉದ್ದೇಶ ಏನು? ಬದುಕಿನಲ್ಲಿ ಭೋಗಕ್ಕಾಗಿಯೇ ಅಂತ ಯಾವತ್ತೂ ಕಾಲ ಕಳಿಬೇಡ, ಜೀವನ ಕಳಿಬೇಡ. ಮನುಷ್ಯನಿಗೆ ಬದುಕು ಧರ್ಮಕ್ಕಾಗಿ ಕಾಡಲಿ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯ ಯಾವತ್ತಿದ್ರೂ ಧರ್ಮವನ್ನ ತನ್ನ ಬದುಕಿನೊಳಗೆ ಸೇರಿಸಿಕೊಂಡು ಅದರ ಜೊತೆಗೆ ತಾನು ತನ್ನ ಜೊತೆಗೆ ಅದನ್ನ ಅಂತ ಮಾಡಿ ಉದ್ಧಾರ ಆಗಬೇಕು. ಹಾಗಾಗಿ ರಾಮಾಯಣದಲ್ಲಿ ಮೊದಲು ರಾಮ ಅವನು ಧರ್ಮದ ಪ್ರತೀಕ. ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿದ್ರೆ ಇವರು ಇನ್ನು ಉಳಿದವರು ಅಂತ ತಿಳಿಸಿ ಚತುರ್ವಿಧ ಪುರುಷಾರ್ಥದಂತೆ 4 ಮಕ್ಕಳನ್ನು ದಶರಥ ಪಡೆದ ಅನ್ನೋ ಸಂದೇಶವನ್ನು ನಮಗೆ ರಾಮಾಯಣ ತಿಳಿಸುತ್ತದೆ. ರಾಮನ ಬಾಲ್ಯ ಹೇಗಿತ್ತು? ಬಾಲ್ಯದಲ್ಲಿ ರಾಮನ ಒಂದು ಚಿಕ್ಕ ಕಥೆ ಹೇಳ್ತಾರೆ, ಬಹಳ ಪ್ರಸಿದ್ಧ ಇದು. ರಾಮ ಏನ್ ಮಾಡಿದ್ರು, ಒಮ್ಮೆ ಬಾಯಲ್ಲಿ ಕೂತು ತಿಂತಾ ಇದ್ರು. ಮಕ್ಕಳು ಹಠ ಮಾಡ್ತಾ ಇರ್ತಾರೆ ಮನೆಯೊಳಗೆ. ಕೆಲವು ಮಕ್ಕಳು ಏನ್ ಮಾಡಿದ್ರು ಬಾಯಿ ತೆಗೆಯಲ್ಲ. ಅಮ್ಮ ತೋರಿಸ್ಲಿಕ್ಕೆ ಬರ್ತಾರೆ, ಅವ್ರು ದೂರ ಓಡಿ ಹೋಗ್ತಾರೆ. ರಾಮನು ಹಾಗೆ ಮಾಡ್ತಿರ್ತಾನೆ. ಕೌಸಲ್ಯ ಬಂಗಾರದ ಬಟ್ಟಲಲ್ಲಿ ಹಾಲು, ಸಕ್ಕರೆ ಹಾಕಿ, ಅನ್ನ ಹಾಕಿ, ಬಿಸಿ ಬಿಸಿ ಅನ್ನ ತಂದು ರಾಮನಿಗೆ ಉಣಿಸ್ಲಿಕ್ಕೆ ಬಂದ್ರೆ ರಾಮ ದೂರ ಓಡಿ ಹೋಗ್ತಾ ಇದ್ದಾನೆ. ನನಗೆ ಬೇಡ. ಕೌಸಲ್ಯ ಆಟ ಆಡಿಸ್ತಾ ಇದ್ದಾಳೆ ಆ ರಾಮನನ್ನ. ಊಟನೂ ಮಾಡಿಸ್ಬೇಕು, ಆಟನೂ ಆಡಿಸ್ಬೇಕು. ಈ ಮಕ್ಕಳನ್ನು ಆಟ ಆಡಿಸೋದು ಅದು ಸುಲಭ ಅಲ್ಲ. ಮಕ್ಕಳನ್ನು ಊಟ ಮಾಡಿಸೋದು ಈಗ ಬಹಳ ವಿಚಿತ್ರ ಇಲ್ಲ.
ಮೊಬೈಲ್ ಕೊಟ್ಟರೆ ಸಾಕು, ಎಲ್ಲ ಮಕ್ಕಳು ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಸ್ಕೂಲಿಗೆ ಹೋಗಿ ಮೊಬೈಲ್ ಕೊಟ್ಟರೆ ಸಾಕು. ನೋಡಿ, ಇವತ್ತಿನ ಕಾಲದಲ್ಲಿ ಮೊಬೈಲ್ ಕೊಟ್ಕೊಡ್ಬೇಕು, ಅವರು ಏನು ಪರಮಾನಂದದಿಂದ ಊಟ ಮಾಡಿಬಿಡ್ತಾರೆ. ಮೊಬೈಲ್ ಕಸ್ಕೊಂಡ್ರಿ ಊಟನೂ ಇಲ್ಲ, ಆಟನೂ ಇಲ್ಲ, ಶಾಲೆನೂ ಇಲ್ಲ. ಇದು ಇವತ್ತಿನ ಸ್ಥಿತಿ. ಮಕ್ಕಳ ಸ್ವಭಾವ ಹಠ ಮಾಡಬೇಕು. ರಾಮ ಹಠ ಮಾಡ್ತಿದ್ದಾನಲ್ಲ ಅಂತ ರಾಮನಿಗೆ ಕೌಸಲ್ಯ ಹೇಳ್ತಾಳೆ, ರಾಮ ಯಾಕೆ ಲೆಕ್ಕ ಪಡ್ತೀಯ? ನಿನಗೆ ಆಟ ಆಡಲಿಕ್ಕೆ ಅಂತ ಆಕಾಶದಲ್ಲಿ ಚಂದ್ರ ಇದ್ದಾನಲ್ಲ, ತಂದು ಕೊಡ್ತೀನಿ, ಊಟ ಮಾಡುವುದು. ಚಂದ್ರನನ್ನು ತಂದು ಕೊಡ್ತೀನಿ, ಊಟ ಮಾಡುವುದು. ರಾಮ ಏನಬೇಕು? ರಾಮ ಅಂತ ಮೊದಲು ಚಂದ್ರನ ತಗೊಂಡು ಆಮೇಲೆ ಊಟ ಮಾಡ್ತೀನಿ. ಚಂದ್ರ ಬೇಕು ಶುರು ಮಾಡಿಬಿಟ್ಟ ಹಠ. ಕೌಸಲ್ಯ ಹೇಳ್ತಾಳೆ, ಊಟ ಮೊದಲು ಮಾಡಿ ಚಂದ್ರ ಆಮೇಲೆ ಕೊಡ್ತೀನಿ. ಈಗ ಇಲ್ಲ, ಮೊದಲು ಚಂದ್ರ ಆಮೇಲೆ ಊಟ. ಇದೊಳ್ಳೆ ವಿಚಿತ್ರ ಹಠ ಆಯ್ತು. ಆಕಾಶದಲ್ಲಿರುವ ಚಂದ್ರನು ಇಲ್ಲೇ ತರೋದು. ಕೌಸಲ್ಯ ಕೈಯಲ್ಲಿ ಆಗಲಿಲ್ಲ. ಹಠ ಕೈಲಿಲ್ಲ ರಾಮ ಅಂತ ದಶರಥನಿಗೆ ಬುದ್ಧಿ ಉಂಟು. ದಶರಥ ಓಡಿ ಬಂದ. ಅದೇ ರಾಮ ಚಂದ್ರನ್ ಯಾರು ತರಲಿಕ್ಕೆ ಆಗ್ತದೇನೋ, ಸುಮ್ಮನೆ ನೀನು ಹಾಗೆ ಅನ್ಕೊಳ್ಬೇಡ, ಯಾಕಂದ್ರೆ ಚಂದ್ರನ ತರ ಬೇರೆ ಇದನ್ನು ತಂದು ಕೊಡ್ತೀನಿ, ನೀನೋ ತಂದು ಕೊಟ್ಟ, ಊಟ ಮಾಡಿ. ಈಗಲ್ಲ, ಆ ಚಂದ್ರ ಬೇಕು ಅಂತ ದಶರಥನಿಗೆ ತಲೆ ವಿಷಯ. ಎಲ್ಲಿಂದ ತರೋಣಪ್ಪ ಚಂದ್ರನ ಅಂತ ವಸಿಷ್ಠರಿಗೆ ಗೊತ್ತಾಯಿತು. ವಸಿಷ್ಠ ಋಷಿಗಳು ನಾ ಚಂದ್ರನ ತಗೊಂಡು ಬರ್ತೇನೆ ಅಂತ ಬಂದ್ರಂತ ಆಶ್ರಮದಿಂದ. ದಶರಥ ರಾಜನ ಮನೆ ಮೇಲ್ಗಡೆ ಉಪ್ಪಲಿಗೆಯಲ್ಲಿ ಒಂದು ದೊಡ್ಡ ಅಂಗಳ ಇತ್ತು. ಆ ಅಂಗಳದಲ್ಲಿ ದಶರಥ ರಾಜನ ಹೇಳಿದಂತ ವಸಿಷ್ಠರು, ಚಂದ್ರನ್ ನಾನು ತೋರಿಸ್ತೀನಿ, ಕೊಡ್ತೀನಿ ರಾಮನಿಗೆ. ನಿನ್ನ ಮನೆಯೊಳಗೊಂದು ದೊಡ್ಡ ಕನ್ನಡಿ ಇದೆಯಲ್ಲ, ಅದನ್ನು ಅಂಗಳದಲ್ಲಿ ಹಾಕಿಸು ಅಂತಂದ್ರೆ ಸರಿ ಅಂತ ದಶರಥ ಅವರ ಮನೆಯಲ್ಲಿದ್ದ ದೊಡ್ಡ ಕನ್ನಡಿಯನ್ನು ಬಿಚ್ಚಿಸಿ ಅಂಗಳದಲ್ಲಿ ಹಾಕಿಸ್ಬಿಟ್ರು. ಅಂಗಳದಲ್ಲಿ ಹಾಕಿಸಿದ ಕೂಡ ರಾಮನ ಕಲಿ ಈಗ ಅಂತ ರಾಮನ ಕರೆದರು. ರಾಮ ಚಂದ್ರ ಅಂದಿದ್ದೆಲ್ಲ ಆಕಾಶದಲ್ಲಿರುವ ಚಂದ್ರ ಇದು ಮೂಡಿದ ನೋಡು. ಕೂಡಲೇ ಕನ್ನಡಿ ಮೇಲೆ ರಾಮ ಕೊಡುತ್ತು ಕೌಸಲ್ಯ ಕೈಯಲ್ಲಿ ತುತ್ತನ್ನು ತಿನ್ನಲು. ಅಂಗಳಗಳು ರಾಮ ನಾಡಿದ, ಚಂದ್ರ ಬೇಕೆಂದು ತಾ ಹಠ ಮಾಡಿದ. ಕನ್ನಡಿಯಲ್ಲಿದ್ದ ಚಂದ್ರನ ಮೇಲೆ ಕೈ ಆಡಿಸ್ತಾ ರಾಮ ಮುದ್ದಾದ ಮುಖದಿಂದ, ನಗು ಮುಖದಿಂದ ಊಟ ಮಾಡಿದ ಅನ್ನೋ ಕಥೆ ರಾಮಾಯಣದಲ್ಲಿ ಬರ್ತದೆ. ಇದು ರಾಮನ ಬಾಲ್ಯದಲ್ಲಿ ನಡೆದ ಒಂದು ಘಟನೆ. ಈ ಘಟನೆಯ ಸಂದೇಶ ಏನು? ರಾಮ ಏನು ತೋರಿಸಿದ ಈ ಘಟನೆಯಿಂದ? ನೋಡಿ, ರಾಮಾಯಣ ಅಂದ್ರೆ ಆಧ್ಯಾತ್ಮಿಕವಾದ ಕಥೆ. ಎಲ್ಲರಿಗೆ ಹೇಳಿಕೊಡ್ತಾನೆ, ನಿಮ್ಮ ಮನಸ್ಸು ಕನ್ನಡಿ ಇದ್ದಾಗ ಈ ಕನ್ನಡಿಯಲ್ಲಿ ಯಾರನ್ನ ಕಾಣಬೇಕು? ನಾವೆಲ್ಲ ಕನ್ನಡಿ ಎದುರುಗಡೆ ಇಟ್ಕೊಂಡು ಕೂಡಲೇ ನಮ್ಮನ್ನೇ ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಆದರೆ ರಾಮಾಯಣ ಹೇಳ್ತದೆ, ನಿಜವಾಗಲೂ ನಾವು ನಮ್ಮನ್ನ ಕಾಣೋದಕ್ಕೆ ನಮ್ಮ ಈ ಹೊರಗಿನ ಕನ್ನಡಿ ಸಾಕು. ಒಳಗೆ ಒಬ್ಬ ಇದ್ದಾನೆ ದೇವರು, ಅವರನ್ನ ಕಾಣಲಿಕ್ಕೆ ಮನಸ್ಸು ಅನ್ನೋ ಕನ್ನಡಿಯನ್ನು ತಗೊಳ್ಬೇಕು. ಒಳಗಿರುವ ದೇವರನ್ನ ಒಳಗೆ ಕಾಣಬೇಕು. ಒಳಗೆ ಕಾಣಲಿಕ್ಕೆ ಅಂತಃಕರಣ ಅನ್ನೋ ಕನ್ನಡಿಯನ್ನು ಯೂಸ್ ಮಾಡಬೇಕು. ನಾವು ಬರೀ ಬಾಹ್ಯವಾದ ವ್ಯವಸ್ಥೆಯನ್ನು ನೋಡಿದ್ರೆ ಸಾಧನೆ ಆಗಲ್ಲ, ಅದು ಪರಮಾರ್ಥ ಅಲ್ಲ. ಒಳಗೊಬ್ಬ ಇದ್ದಾನಲ್ಲ, ಅವನನ್ನು ನೋಡುವ ಪ್ರಯತ್ನ ಮಾಡಬೇಕು. ಇದು ಲೋಕಕ್ಕೆಲ್ಲ ರಾಮ ತಿಳಿಸಿದ ಸಣ್ಣ ವಯಸ್ಸಿನ. ನೋಡಿ, ವಸಿಷ್ಠರಿಗೆ ಅಭ್ಯಾಸ ಇದೆ, ಒಳಗಿದ್ದ ದೇವರನ್ನ ಕಾಣುವ ಅಭ್ಯಾಸ. ಕೌಸಲ್ಯ ಗೊತ್ತಾಗಲಿಲ್ಲ, ದಶರಥನಿಗೂ ಗೊತ್ತಾಗಲಿಲ್ಲ ರಾಮ ಯಾಕೆ ಹಠ ಮಾಡ್ತಿದ್ದಾನೆ ಅಂತ. ಕನ್ನಡಿ ಯಾವಾಗ ಕೆಳಗಿಳಿಸಿ ಆಕಾಶದ ಚಂದ್ರನ ತೋರಿಸಿದ್ರೋ ರಾಮನಿಗೆ ನಗು ಬಂದ್ಬಿಡ್ತದೆ. ಇದು ನಾವು ತಿಳಿಯಬೇಕಾದ ಪಾಠ. ನಮ್ಮ ಜೀವನದಲ್ಲಿ ನಾವು ಕೂಡ ರಾಮನ ಚರಿತ್ರೆಯನ್ನು ಕೇಳ್ತಾ ನಮ್ಮ ಅಂತಃಕರಣದ ಕನ್ನಡಿಯಲ್ಲಿ ದೇವರನ್ನ ಕಾಣುವ ಪ್ರಯತ್ನ ಮಾಡಲಿ ಎನ್ನುವ ಸಂದೇಶವನ್ನ ರಾಮ ಬಾಲಲೀಲೆಯಿಂದಲೇ ತಿಳಿಸಿದ ಅಂತ ಹೇಳ್ತಾರೆ. ಈ ಅಂಥ ಅದ್ಭುತವಾದ ಚರಿತ್ರೆ. ಹಾಗೆ ರಾಮಾಯಣದಲ್ಲಿ ರಾಮನಿಗೆ ಇನ್ನೂ 16 ವಯಸ್ಸು ಆಗಿರಲಿಲ್ಲ. ಅಷ್ಟರಲ್ಲೇ ರಾಮನ ಕರ್ಕೊಂಡು ಹೋಗೋಣ ಅಂತ ವಿಶ್ವಾಮಿತ್ರರು ಬಂದಂತೆ. ವಿಶ್ವಾಮಿತ್ರರು ಎಷ್ಟು ದೊಡ್ಡ ಋಷಿಗಳು ಅಂತ ಗೊತ್ತಿರಬೇಕು ನಿಮಗೆ. ಬಹಳ ದೊಡ್ಡ ಕಥೆ ವಿಶ್ವಾಮಿತ್ರರ ಕಥೆ.
ಒಂದು ಕಥೆ ಕೇಳಿರ್ತೀವಿ, ಬಹಳ ಪ್ರಸಿದ್ಧ, ಅದನ್ನು ಹೇಳ್ತೇನೆ. ವಿಶ್ವಾಮಿತ್ರ ಅಂದರೆ ಗಾಧಿ ಅಂತ ಒಬ್ಬ ರಾಜ ಇದ್ದ. ಗಾಧಿರಾಜನ ಮಗನೇ ವಿಶ್ವಾಮಿತ್ರ, ಒಬ್ಬ ಕ್ಷತ್ರಿಯ ರಾಜಕುಮಾರನಾಗಿ ಹುಟ್ಟಿದ್ದ. ಕ್ಷತ್ರಿಯ ರಾಜಕುಮಾರನಾದ ಗಾಧಿ ಇನ್ನೇನು ರಾಜ್ಯ ಆಳ್ತಾನೆ ಅಂತ ಗಾಧಿರಾಜನಿಗೆ ಆಸೆ ಇತ್ತು. ಒಂದ್ಸಲಿ ಬೇಟೆ ಆಡಲಿಕ್ಕೆ ಅಂತ ಕಾಡಿಗೆ ಹೋಗ್ತಾನೆ ಗಾಧಿರಾಜನ ಮಗ ವಿಶ್ವಾಮಿತ್ರ. ಬೇಟೆ ಆಡಲಿಕ್ಕೆ ಕಾಡಿಗೆ ಹೋಗಿದ್ದಾನೆ. ಎಲ್ಲೂ ಅವರಿಗೆ ಆಹಾರ ಸಿಗ್ತಾ ಇಲ್ಲ, ತಿನ್ಲಿಕ್ಕೆ ಸಿಗ್ತಾ ಇಲ್ಲ. ಇದೇನು ವಿಚಿತ್ರ, ಎಷ್ಟು ಹುಡುಗಿಯೂ ಸಿಗಲಿಲ್ಲ ಕಾಡಿನಲ್ಲಿ. ಹಣ್ಣು ಹಂಪಲು ಏನಾದರೂ ಸಿಗಬೇಕಲ್ಲ, ಸಿಗಲಿಲ್ಲ. ಆದರೆ ವಶಿಷ್ಠ ಋಷಿಗಳ ಆಶ್ರಮ ಬೆಳೆದಿತ್ತು. ಆಶ್ರಮ ಈಗ ವಶಿಷ್ಠದ್ದು ನಾಡ ಬಹಳ ಫಲವತ್ತಾಗಿತ್ತಂತೆ. ಗಿಡ ಮರಗಳು, ನೆರಳು, ಅಲ್ಲಲ್ಲಿ ಕುಟೀರ, ನೀರು, ಎಲ್ಲ ಪ್ರಾಣಿಗಳು ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ. ವೇದ ಮಂತ್ರಗಳು, ಯಜ್ಞ ಯಾಗ, ಯಜ್ಞಶಾಲೆಗಳು ಎಲ್ಲ ಕಾಣಿಸ್ತವೆ. ಒಳಗೆ ಬಂದ ವಿಶ್ವಾಮಿತ್ರ. ಸೈನಿಕರು ಬಂದರು. ವಶಿಷ್ಠ ಋಷಿಗಳನ್ನು ನಮಸ್ಕರಿಸಿದ. ವಶಿಷ್ಠರು ಬಹಳ ಆನಂದಪಟ್ಟರು. ನಮ್ಮ ಆಶ್ರಮಕ್ಕೆ ದೊಡ್ಡ ರಾಜಕುಮಾರ ಬಂದಿದ್ದಾನಲ್ಲ ಅಂತ ಆತಿಥ್ಯ ಮಾಡಿದರು. ಆತಿಥ್ಯ ಮಾಡಿದ ಮೇಲೆ ವಿಶ್ವಾಮಿತ್ರರು ಅಂತಾನೆ, ಆಯ್ತು, ಇಷ್ಟು ಆತಿಥ್ಯ ಮಾಡಿದರೆ ಸಾಕು, ನಾವಿನ್ನು ಹೋಗ್ತೇವೆ, ಅನುಮತಿ ಕೊಡ್ರಿ ಅಂತಂದ. ವಶಿಷ್ಠರಂತಾರೆ, ನಮ್ಮನೆ ತನಕ ಬಂದು ಉಪವಾಸ ಹೋಗೋದೇ ವಿಶ್ವಾಮಿತ್ರ, ನಿನಗೆ ನಾನು ಆಹಾರ ತಿನ್ನಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ಒಂದಿಷ್ಟು ಭೋಜನ ಮಾಡ್ಕೊಂಡು ಹೋಗಬೇಕು, ಮನೆಗೆ ಬಂದವರನ್ನು ಉಪವಾಸ ಕಳಿಸ್ಬಾರ್ದು, ಭೋಜನ ಮಾಡ್ಕೊಂಡು ಹೋಗಬೇಕು ಅಂತ. ವಿಶ್ವಾಮಿತ್ರ ಅಂತಾನೆ, ನಾನು ಒಬ್ಬನೇ ಬಂದಿಲ್ಲ, ಸಾವಿರಾರು ಜನ ನನ್ನ ಸೈನಿಕರು ಬಂದಿದ್ದಾರೆ, ನೀವೇನೋ ನನಗೊಬ್ಬನಿಗೆ ಹಾಕ್ಬೋದಷ್ಟೇ, ಅವ್ರ ಸ್ಥಿತಿ ಏನು? ನೀವು ಕಾಡಿನಲ್ಲಿರೋ ಋಷಿಗಳು, ನಿಮಗೆಲ್ಲ ಸಾವಿರಾರು ಜನರಿಗೆ ಊಟಕ್ಕೆಲ್ಲ ಹಾಕ್ಲಿಕ್ಕೆ ಆಗಲ್ಲ, ನಮಗೆ ಇಷ್ಟು ಸಾಕು, ಇಷ್ಟು ಆಧಾರ ಮಾಡಿದ್ರಲ್ಲ, ನಮ್ಮ ಆಶ್ರಮ ನಮ್ಮ ನಾಡಿಗೆ ಹೋಗಿ ನಾವು ನೋಡ್ಕೊಳ್ತೀವಿ ನಮ್ದೇನು. ವಶಿಷ್ಠರಂತಾರೆ, 1000 ಜನ ಅಲ್ಲ, ಇನ್ನು 10,000 ಜನರನ್ನು ಕರ್ಕೊಂಡು ನಾನು ಮಾಡ್ತೇನೆ ಅಂತ. ವಿಶ್ವಾಮಿತ್ರನಿಗೆ ಆಶ್ಚರ್ಯ, ಅದೇ ಕಾಡಿನಲ್ಲಿರೋ ಋಷಿ ಹೇಗೆ ಆಧಾರ ಮಾಡಲಿಕ್ಕೆ ಸಾಧ್ಯ? ವಶಿಷ್ಠ ಋಷಿಗಳು ಸಾವಿರಾರು ಜನರಿಗೆ ಅವತ್ತಿನ ಆಹಾರಕ್ಕಾಗಿ ಅಂತ ವ್ಯವಸ್ಥೆ ಮಾಡಿಸ್ತಾರೆ. ಹೇಗೆ ಮಾಡಿಸಿದ್ರು ಅಂತ, ವಶಿಷ್ಠ ಋಷಿಗಳ ಹತ್ರ ಒಂದು ಆಕಳ ಇತ್ತಂತ, ಆಕಳ ನಂದಿನಿ ಅಂತ ಆಕಳ ಹೆಸರು. ಆ ಆಕಳನ್ನ ವಶಿಷ್ಠ ಋಷಿಗಳು ದೇವಲೋಕದಿಂದ ತಗೊಂಡು ಬಂದಿದ್ದಾರೆ. ಅದಕ್ಕೆ ಹೇಳಿದ್ದಾರೆ, ನೋಡಿ, ಇವತ್ತು ವಿಶ್ವಾಮಿತ್ರ ಅನ್ನೋ ಅತಿಥಿ ನಮ್ಮ ಮನೆಗೆ ಬಂದಿದ್ದಾರೆ, ಸಾವಿರಾರು ಜನ ಸೈನಿಕರು ಬಂದಿದ್ದಾರೆ, ಅವರಿಗೆಲ್ಲ ಒಳ್ಳೆ ಭೋಜನದ ವ್ಯವಸ್ಥೆ ಆಗಬೇಕು ಅಂತ ಹೇಳಿದ್ದಾರೆ. ಇಷ್ಟು ಹೇಳಲಿಕ್ಕೆ ನಂದಿನಿ ಎಲ್ಲರೂ ನೋಡುವ ಹಾಗೇನೆ ಸಾವಿರಾರು ಜನರಿಗೆ ಬೇಕಾಗುವಂಥ ಭಕ್ಷ್ಯ ಭೋಜ್ಯಗಳನ್ನು ಮುಂದಿಟ್ಬಿಡ್ತಾರೆ. ವಿಶ್ವಾಮಿತ್ರ ಊಟ ಮಾಡಿದ, ಸಾವಿರಾರು ಜನ ಭೋಜನ ಮಾಡಿದ್ರು, ತೃಪ್ತರಾದರು, ಆನಂದ ಪಟ್ಟಂತೆ. ವಿಶ್ವಾಮಿತ್ರ ಭೋಜನ ಎಲ್ಲ ಆದಮೇಲೆ ವಶಿಷ್ಠರ ಹತ್ರ ಬಂದ. ವಶಿಷ್ಠರೇ, ಎಷ್ಟು ರುಚಿಯಾಗಿರ್ತವೆ ಇವತ್ತಿನ ಆಹಾರ ಭೋಜನ, ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನಗೂ ತಲೆ ಒಳಗೆ ಬರ್ತಾ ಇದೆ, ಇಷ್ಟೆಲ್ಲ ನೀವು ಮಾಡ್ತಿದ್ರಿ ಆಕಳಿಂದ ಅಂತ ಇದ್ದೀರಿ, ನನಗೆ ಆ ಆಕಳನ್ನು ನಮ್ಮ ಊರಿಗೆ ತಗೊಂಡು ಹೋದ್ರೆ ಹೇಗೆ ಅಂತ ಅರ್ಥದ. ಯಾಕಂದ್ರೆ ನೀವು ಕಾಡಿನಲ್ಲಿರೋ, ನಿಮಗೆ ಅಷ್ಟು ಅದ್ಭುತವಾದ ಆಕಳನ್ನು ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಾವು ನಾಡಿನಲ್ಲಿರೋ, ನಮ್ಮ ಮನೆಗೆ ಬಹಳಷ್ಟು ಅತಿಥಿಗಳು ಬರ್ತಿರ್ತಾರೆ, ಸಾವಿರಾರು ಜನ, ಅವರಿಗೆಲ್ಲ ಭೋಜನಕ್ಕೆ ಹಾಕಿಸ್ಬೇಕಾದ್ರೆ ವ್ಯವಸ್ಥೆ ಮಾಡೋದು ಬಹಳ ಕಷ್ಟ. ಇಂಥ ಒಂದು ಆಕಳ ಇದು ಬಿಟ್ರೆ ಎಷ್ಟು ಸುಲಭ, ನಾನು ಇದನ್ನ ನಾಡಿಗೆ ತಗೊಂಡು ಹೋಗ್ತೇನೆ. ನೋಡಿ, ಎಂಥ ದುರ್ಬುದ್ಧಿ, ಯಾರ್ಯಾರಿಗೆ ಏನೇನೋ ದುರ್ಬುದ್ಧಿ ಬರ್ತದೆ. ಇವತ್ತಂತೂ ಕೇಳಲೇಬೇಡ, ಏನಾದರೂ ಹೇಳಿದ್ರೆ ತರ ಅದನ್ನೇ ನಾನು ಕೊಡ್ರಿ ಅಂತಂದ್ಬಿಡ್ತಾರೆ. ಅದು ವಿಶ್ವಾಮಿತ್ರನಿಗೆ ಈಗ ಒಂದು ತಲೆ ಒಳಗೆ ದುರ್ಬುದ್ಧಿ ಬಂತು. ವಶಿಷ್ಠರು ಹೇಳ್ತಾರೆ, ಅದು ನಾಡಿಗೆ ತಗೊಂಡು ಹೋಗುವ ಆಕಳ ಅಲ್ಲಪ್ಪ, ನಾವು ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ವೇದಗಳ ಪಾರಾಯಣ,
ವೇದಗಳ ಅಧ್ಯಯನ, ವೇದದಿಂದ ಮಾಡುವ ಯಜ್ಞ, ಯಾಗ, ಅವುಗಳಿಗೆ ಬೇಕಾಗುವಂತಹ ತುಪ್ಪ, ಹಾಲು, ಮೊಸರು, ಹೀಗೆ ಆಶ್ರಮದ ಪರಿಸರಕ್ಕೆ ಲೋಕ ಕಲ್ಯಾಣ ಆಗಲಿ ಅಂತ ಏನೆಲ್ಲ ನಾವು ಮಾಡುವ ಯಜ್ಞ ಯಾಗಗಳಿಗೆ ಆ ಆಕಳ ಇದೆ, ಅದನ್ನು ಹೋಗಿ ನಾಡಿಗೆ ತಗೊಂಡು ಹೋಗ್ತೇನೆ ಅಂದರೆ ಅದು ಸ್ವಾರ್ಥ ಆಗ್ತದಪ್ಪ, ಬೇಡ, ಇದು ಪರಮಾರ್ಥನೋ ಬೇಡ ಅಂತಿದ್ದಾರೆ. ವಶಿಷ್ಠರ ಮಾತು ಅವನಿಗೆ ರುಚಿಸಲಿಲ್ಲ. ಆಕಳ ಕೊಡ್ತೀರೋ ನಾನೇ ಎಳ್ಕೊಂಡು ಹೋಗಲು, ಬೇಡ ಅಂತಿದ್ದಾರೆ, ನಾನೇ ಎಳ್ಕೊಂಡು ಹೋಗ್ತೇನೆ ಅಂತೀವಿ. ಸರಿ, ತಗೊಂಡು ಹೋಗು ಅಂದ್ರೆ ತಡ ಆ ಆಕಳಿಗೆ ಕುತ್ತಿಗೆ ಹಗ್ಗ ಹಾಕಿ ಎಳ್ಕೊಂಡು ಹೋಗ್ಬಿಡೋಣ ಅಂತ ಸೈನಿಕರು ಕರೆದರು. ಆಕಳ ಕುತ್ತಿಗೆ ಹಗ್ಗ ಹಾಕಿದ್ರಷ್ಟೇ ಎಳಿಲಿಕ್ಕಾಗ್ತದಲ್ಲ, ಎಳಿತಾರೆ, ಅಡಗಾಡ್ತಾ ಇದೆ. ಹೀಗೆ ಮಾಡಿ ಬಹಳ ಸುಮ್ಮನಾದ್ರು. ಓ, ವಶಿಷ್ಠರೇ ಏನೋ ಮಾಡಿ ಮಾಯ ಮಾಡಿ ಆಕಳ ಬರದೇ ಹೋಗಿ ಮಾಡಿದ್ದಾರೆ ಅಂತ ವಶಿಷ್ಠರ ಮೇಲೆ ಯುದ್ಧ ಬೇರೆ ಮಾಡ್ಲಿಕ್ಕೆ ಹೋದ್ರು. ವಶಿಷ್ಠರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ವಶಿಷ್ಠರ ಆಕಳ ಕಡೆ ನೋಡಿದ್ರಂತೆ. ಆ ನಂದಿನಿ ಆಕಳ, ಆ ಹಸ ಎಲ್ಲ ಬಾಣಗಳು ಬರ್ತಾ ಇದ್ರೆ ಪ್ರತಿ ಬಾಣಗಳನ್ನು ಬಿಡ್ಲಿಕ್ಕೆ ಶುರು ಮಾಡಿದ್ರು. ಆಕಳಿಂದ ಬಾಣ ಬಿಡ್ತಾ ಇದ್ರೆ ವಿಶ್ವಾಮಿತ್ರ 1000 ಜನ ಸೈನ್ಯ ಯುದ್ಧ ಮಾಡ್ತಾ ಇದ್ರೆ 1000 ಜನ ಸೈನ್ಯಕ್ಕೆ 1000 ಬಾಣ ಬಿಟ್ಟು ಕೆಳಗೆ ಉರುಳಿಸಿಬಿಡ್ತಾರೆ. ವಿಶ್ವಾಮಿತ್ರಿಗೆ ಸಿಟ್ಟು ಬಂತು. ವಶಿಷ್ಠರ ಮೇಲೆ ಯುದ್ಧ ಮಾಡ್ತೀನಿ ಅಂತ ಹೋದ. ವಶಿಷ್ಠರ ಕೈಯಲ್ಲಿ ಒಂದು ಬ್ರಹ್ಮದಂಡ ಇತ್ತಂತೆ, ಈ ದಂಡ ಹಿಡಿದಿತ್ತಂತೆ. ಬ್ರಹ್ಮದಂಡಕ್ಕೆ ವಿಶ್ವಾಮಿತ್ರನ ಶಕ್ತಿ ಏನು ನಡೀಲೇ ಇದೆ. ಭಾರಿ ಅವಮಾನ ಆಯಿತು. ಆವಾಗಲೇ ವಿಶ್ವಾಮಿತ್ರ ಹೇಳಿದ ಮಾತು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅನ್ನೋದು. ಧಿಕ್ಕಾರ ಇರಲಿ ನನ್ನ ಬಲಕ್ಕೆ, ಇಷ್ಟು ಶೂರನಾಗಿದ್ದೆ, ಇಷ್ಟು ವೀರ, ಎಷ್ಟು 1000 ಜನರ ಜೊತೆ ಯುದ್ಧ ಮಾಡಿದವ ನಾನು. ಒಬ್ಬ ವಶಿಷ್ಠರಂತವರ ಮುಂದೆ ನನ್ನೇ ಶಕ್ತಿ ನಡೆಯಲಿಲ್ಲ. ಒಂದು ಆಕಳ ಇಂಥ ಹೋರಾಟ ಮಾಡ್ತದೆ ಅಂದರೆ ಬ್ರಹ್ಮ ತೇಜಸ್ಸಿಗಿರುವ ಬಲವೇ ನಿಜವಾದ ಬಲ ಅಂತ ಅವನಿಗೆ ಅರ್ಥ ಆಯ್ತದೆ. ನನ್ನ ಬಲಕ್ಕೆ ಧಿಕ್ಕಾರ ಅಂತ ಧಿಕ್ಕಾರಕ್ಕೆ ಹೋಗಿ ಅಪ್ಪನಿಗೆ ಹೇಳ್ದ, ನನಗೆ ಬೇಡ ರಾಜ್ಯ, ನನಗೆ ಬೇಡ ಈ ಸಿಂಹಾಸನ, ಪಡೆದ್ರೆ ಅಂಥ ಶಕ್ತಿ ಪಡಿಬೇಕು ಅಂತ ಕಾಡಿ ತಪಸ್ಸಿಗೆ ಹೋಗ್ಬೇಕು. ತಪಸ್ಸು ಮಾಡಿದ. 1000 ದಿನಗಳ ತಪಸ್ಸು ಮಾಡಿದರೆ ಬ್ರಹ್ಮದೇವರು ಬಂದು ಕೇಳ್ತಾರೆ, ಅಲ್ಲೋ ವಿಶ್ವಾಮಿತ್ರ, ಏನು ತಪಸ್ಸಿಗೆ ಕೂತಿದೆಯಲ್ಲ ದೊಡ್ಡ ರಾಜಕುಮಾರನಾಗಿ, ಏನು ಬೇಕು ಮರ? ಏನು ಬೇರೆ ಬೇಡ, ನನಗೆ ಆ ಬ್ರಹ್ಮ ತೇಜಸ್ ಕೊಡು ಅಂತ ಕೂತ್ಕೊಂಡು, ನಾನು ಬ್ರಹ್ಮಋಷಿ ಆಗಬೇಕು ಅಂತಂತ. ಬ್ರಹ್ಮಋಷಿ ಆಗಬೇಕು ಅಂತ ತಪಸ್ಸು ಮಾಡ್ತಾ ಇದೆಯಲ್ಲೋ, ಹೋಗೋ ರಾಜ್ಯ ಬೇಡ, ವಶಿಷ್ಠರನ್ನು ನೋಡಿದ್ದೀನಿ, ನಾನು ವಶಿಷ್ಠರಂಗೆ ಬ್ರಹ್ಮಋಷಿ ಆಗಬೇಕು ತಪಸ್ಸು ಮಾಡಿದೆ ಅಂತ ಅವನನ್ನ ಬ್ರಹ್ಮದೇವರ ಹರಿಸಿ ಬ್ರಹ್ಮರ್ಷಿ ಆಗಿದ್ದಿ ಅಂತ ಅನುಗ್ರಹಿಸಿದ್ರಂತೆ. ವಿಶ್ವಾಮಿತ್ರ ಒಪ್ಪಲಿಲ್ಲ. ನೀವು ಹೇಳಿದ್ರೆ ಅಲ್ಲ, ನಾನು ಬ್ರಹ್ಮರ್ಷಿ ಆಗಿದ್ದೇನೆ ಅಂತ ವಶಿಷ್ಠರು ಹೇಳೋ ಹಾಗೆ ಮಾಡಿದ್ರು. ವಶಿಷ್ಠರ ಕಡೆಯಿಂದ ಬ್ರಹ್ಮರ್ಷಿ ಆಗಿದ್ದೇನೆ ಅಂತ ಹೇಳಿಸ್ಕೊಳ್ಬೇಕು ಅಂದ್ರೇನೆ ಬ್ರಹ್ಮರ್ಷಿ ಅಂತ ತಲೆ ಒಳಗೆ ಬಂತು. ಅಷ್ಟು ಶಕ್ತಿ ಮೆರೆದಿದ್ದಾರೆ, ಅಷ್ಟು ತಪಸ್ಸು ತೋರಿಸಿದ್ದಾರೆ ವಶಿಷ್ಠ ಋಷಿಗಳು. ಬ್ರಹ್ಮದೇವರು ವಶಿಷ್ಠರ ಕಡೆಯಿಂದ ಹೇಳಿಸಿದ್ರಂತೆ, ಅವ ಬ್ರಹ್ಮರ್ಷಿ ಆಗಿದ್ದಾನೆ ಅಂತ ಒಂದ್ಸರಿ ಹೇಳ್ಬಿಡಪ್ಪ ಮಾರಾಯ, ಇಲ್ಲದೆ ಇದ್ರೆ ಅವ ತಪಸ್ಸು ಮಾಡೋದೇ ಬಿಡಲ್ಲ ಅಂತಿದ್ದಾನೆ. ಸರಿ, ವಶಿಷ್ಠ ಋಷಿಗಳು ಹೇಳಿದ್ರಂತೆ, ವಿಶ್ವಾಮಿತ್ರ ನೀನು ಬ್ರಹ್ಮರ್ಷಿ ಆಗಿದ್ದೀರಿ ಅಂತ. ಹೀಗೆ ವರಬಲದಿಂದ ಕ್ಷತ್ರಿಯನಾಗಿ ಹುಟ್ಟಿದ ವಿಶ್ವಾಮಿತ್ರ ವರಬಲದಿಂದ ಬ್ರಹ್ಮರ್ಷಿಯಾದ. ಜಗತ್ತಿಗೆಲ್ಲ ಸಿದ್ಧ ಮಂತ್ರವನ್ನು ಕೊಟ್ಟ ಅಂಥ ಮಹಾನುಭಾವ. ಅದಕ್ಕೆ ವಿಶ್ವಾಮಿತ್ರ ಅಂತ ಹೆಸರು ಸಾರ್ಥಕ ಆಯ್ತು. ಸಂಸ್ಕೃತದಲ್ಲಿ ಮಿತ್ರ ಅಂದರೆ ಸ್ನೇಹಿತ ಅಂತ ಅರ್ಥ. ಮಿತ್ರ ಶಬ್ದದ ಅಭಿಪ್ರಾಯ ನಿಜವಾಗಲೂ ಮರಣ, ದುರಿತ, ದುಃಖ ಇವುಗಳಿಗೆ ಯಾರು ಎಡೆ ಆಗ್ತಾ ಇರ್ತಾರೆ ಅವರನ್ನು ತಡೆಯೋನು ಯಾರೋ ಅವನು ಮಿತ್ರ. ಆಪತ್ತಿಗೆ ಒಳಗಾಗುವವನನ್ನ ಆಪತ್ತಿನಿಂದ ಪಾಲ್ಗಾಣಿಸಿದರೆ ಅವನು ನಿಜವಾದ ಮಿತ್ರ.
ವಿಶ್ವಾಮಿತ್ರ ಯಾಕಾದ? ಯಾವೆಲ್ಲ ಲೋಕದೊಳಗೆ ಆಪತ್ತಿಗೊಳಗಾಗ್ತಾ ಇದ್ವಿ, ನಮ್ಮ ಆಪತ್ತಿನಿಂದ ತಡೆ ಹಿಡಿಯಲಿಕ್ಕೆ ಒಂದು ಮಂತ್ರವನ್ನು ಜಗತ್ತಿಗೆ ಕೊಟ್ಟ. ಅದಕ್ಕೆ ವಿಶ್ವಸ್ಯ ಆಮಿತ್ರ ವಿಶ್ವಾಮಿತ್ರ ಅಂತ ಕರೀತಾರೆ. ಬಹಳ ಅದ್ಭುತ ಕಥೆ. ಹೀಗೆ ವಿಶ್ವಾಮಿತ್ರ ಮಹರ್ಷಿ ತನ್ನ ತಪಸ್ಸಿನಿಂದ ಜಗತ್ತಿಗೆ ಒಂದು ಮಂತ್ರವನ್ನೇ ಕಂಡುಕೊಂಡು ಕೊಟ್ಟಂಥವನು, ಅವನ ಯಜ್ಞ ಮಾಡ್ತಿದ್ರೆ ಯಜ್ಞಕ್ಕೆಲ್ಲ ವಿಘ್ನ ಮಾಡಲಿಕ್ಕೆ ಅಂತ ರಾಕ್ಷಸರು ಬರ್ತಾರೆ. ತಾಟಕ, ಸುಬಾಹು, ಮಾರೀಚ ಅಂತ ರಾಕ್ಷಸ. ಅವರ ಕೈ ಕೆಳಗೆ ಸಾಕಷ್ಟು ರಾಕ್ಷಸರು ಏನು ಮಾಡಿದ್ರು ಯಜ್ಞ ಮಾಡಲಿಕ್ಕೆ ಬಿಡಬಾರದು, ಯಜ್ಞಕ್ಕೆ ತಡೆ ಒಡ್ಡಬೇಕು. ಹಾಗಾಗಿ ಯಜ್ಞ ಮಾಡೋದನ್ನು ತಡಿಬೇಕು ಅಂತ ರಾಕ್ಷಸರು ಬರ್ತಾರೆ ಅಂತ ಗೊತ್ತಿತ್ತು ವಿಶ್ವಾಮಿತ್ರಿಗೆ. ಒಬ್ಬ ರಕ್ಷಕ ಬೇಕು, ಯಾರನ್ನ ರಕ್ಷಕನನ್ನು ಮಾಡಿಕೊಳ್ಳೋಣ? ದಶರಥ ರಾಜ ಸಾಕ್ಷಾತ್ ನಾರಾಯಣನನ್ನು ಯಜ್ಞ ಮಾಡಿ ಮಗನನ್ನಾಗಿ ಪಡೆದಿದ್ದಾನೆ. ರಾಮ ಅವನನ್ನೇ ನನ್ನ ಯಜ್ಞಕ್ಕೆ ರಕ್ಷಣೆಗಾಗಿ ಕರ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿರ್ತದೆ ಅಂತ ವಿಶ್ವಾಮಿತ್ರ ಋಷಿಗಳು ದಶರಥ ರಾಜನ ಮನೆಗೆ ಬಂದಂತೆ. ದಶರಥ ರಾಜನ ಕೇಳ್ತಾರೆ, ದಶರಥ ನೀನು ಮಗನನ್ನ ಪಡೆದಿದ್ದಿ, ರಾಮನನ್ನ, ನನ್ನ ಯಜ್ಞ ರಕ್ಷಣೆ ಮಾಡಬೇಕಾಗಿದೆ, ಅವನನ್ನು ಕೊಟ್ಕಳಿಸು ಅಂತಂದ. ವಿಶ್ವಾಮಿತ್ರ ಕೊಟ್ಕಳಿಸು ಯಜ್ಞ ರಕ್ಷಣೆಗೆ ಎಂದಾಗಲೇನೆ ದಶರಥನ ಕಣ್ಣಲ್ಲಿ ನೀರೇ ಬಂದಿರುತ್ತದೆ. ಮಕ್ಕಳಾಗಿಲ್ಲ ಅಂತ ಎಷ್ಟು ವ್ಯಥೆಪಟ್ಟು ಯಜ್ಞ ಮಾಡಿ ಮಾಡಿ ಬಹಳ ಕಷ್ಟಪಟ್ಟ ಮೇಲೆ ಮಗ ಹುಟ್ಟಿದ್ದಾನೆ ರಾಮ. ಈಗ ಅವನನ್ನು ಹೋಗಿ ಕಾಡಿಗೆ ಕಳಿಸು, ರಾಕ್ಷಸರ ಜೊತೆ ಹೋರಾಟಕ್ಕೆ ಕಳಿಸು, ನೀವು ಯಜ್ಞ ರಕ್ಷಣೆ ಕಳಿಸು ಅಂತ ಇದ್ದಾರೆ ವಿಶ್ವಾಮಿತ್ರರೇ. ದಯಮಾಡಿ ಕ್ಷಮಿಸ್ಬಿಡಿ, ನನ್ನ ಮಗ ಬರೋದು ಬೇಡ, ಬೇಕಂದ್ರೆ ನಿಮ್ಮ ಯಜ್ಞ ರಕ್ಷಣೆ ನಾನು ಬಂದು ನಿಲ್ತೀನಿ ಅಂತ. ನಾನು ವೃದ್ಧನಾದರೂ ಪರವಾಗಿಲ್ಲ, ನಾನು ಬಂದು ನಿಲ್ತೀನಿ, ಯಜ್ಞ ರಕ್ಷಣೆ ಮಾಡ್ತೀನಿ, ಯುದ್ಧ ನಾನು ಮಾಡ್ತೀನಿ ಅಂತಂದ. ವಿಶ್ವಾಮಿತ್ರ ಅಷ್ಟು ಹೇಳುವಾಗಲೇ ದಶರಥನ ಮಾತಿಗೆ ಕಣ್ಣು ಮಾಡಿದ್ರಂತೆ. ಅವ್ರು ಅಷ್ಟೊತ್ತು ಕೂಡೋರೇ ಅಲ್ಲ, ಬಹಳ ಸಿಟ್ಟು. ರಾಮನನ್ನ ಕಳಿಸಲ್ಲ ಅಂತಾನಲ್ಲ ಇವನು ಅಂತ ಸಿಟ್ಟು ಬಂದಿದೆ. ಅಷ್ಟರಲ್ಲಿ ವಸಿಷ್ಠ ಋಷಿಗಳು ಬಂದರು. ವಸಿಷ್ಠ ಋಷಿಗಳು ಬಂದು ದಶರಥನಿಗೆ ಹೇಳ್ತಾರೆ, ದಶರಥ ವಿಶ್ವಾಮಿತ್ರ ಯಾರು ಅಂತ ನಿನಗೆ ಅಷ್ಟು ಗೊತ್ತಿಲ್ಲ, ನನಗೆ ಗೊತ್ತು ಅಂತ. ಅವ ಪಡಿಬೇಕಾದದ್ದನ್ನು ಪಡಿಲಿಕ್ಕೆ ಏನಾದರೂ ಮಾಡಬಲ್ಲ. ಮೇಲಾಗಿ ರಾಮ ಯಾರು ಅಂತ ಹೇಳು ನಿನಗೆ ಅಷ್ಟು ಚೆನ್ನಾಗಿ ಪರಿಚಯ ಇಲ್ಲ ಅಂತ ವಸಿಷ್ಠ ಋಷಿಗಳು. ನೀವು ಕಳಿಸಲೇಬೇಕು ರಾಮನನ್ನು, ಅವನು ಲೋಕ ಕಲ್ಯಾಣಕ್ಕಾಗಿ ಇಂಥ ಭೂಮಿಗೆ ಅವತರಿಸಿದವ, ಸಾಮಾನ್ಯ ಜನರ ಹಿತಕ್ಕಾಗಿ, ಋಷಿ ಮುನಿಗಳ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ ಇಂಥ ಭೂಮಿಗೆ ಬಂದವ. ಅವನನ್ನು ನೀವು ಕಳಿಸಲ್ಲ ಅಂದ್ರೆ ವಿಶ್ವಾಮಿತ್ರರನ್ನು ಏನ್ ತಿಳಿದಿದ್ದಿ? ಕಣ್ಣಿನ ನೋಟದಿಂದಲೇ ಸುಟ್ಟು ಭಸ್ಮ ಮಾಡಿ ಬಂದವರು. ಹಠ ಮಾಡಬೇಡ ದಶರಥ, ಈಗಲೇ ಅವನನ್ನು ಕೊಟ್ಟು ಕಳಿಸು ಅಂತಂದ. ವಸಿಷ್ಠರು ಹೇಳಿದ ಮೇಲೆ ದಶರಥನಿಗೆ ಹಿಂದೆ ಹಾಕ್ಲಿಕ್ಕೆ ಆಗಲಿಲ್ಲ. ಸರಿ ಆಯಿತು ಅಂತ ಮನಸ್ಸಿಲ್ಲದೆ ಹೋದ್ರು. ವಿಶ್ವಾಮಿತ್ರರೊಟ್ಟಿಗೆ ರಾಮನನ್ನ ಹಾಗೂ ಲಕ್ಷ್ಮಣನನ್ನ ಕೊಟ್ಟಳಿಸಿದ ಅನ್ನೋ ಚರಿತ್ರೆ ರಾಮಾಯಣದಲ್ಲಿ ಬರ್ತದೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣನನ್ನು ಕರ್ಕೊಂಡು ಹೊರಟರು ತಮ್ಮ ಆಶ್ರಮಕ್ಕೆ ಅಂತ. ಅಯೋಧ್ಯ ನಗರದಿಂದ, ಅಯೋಧ್ಯ ನಗರದ ಸುತ್ತಲೂ ಹರಿತಾ ಇದ್ದಂತಹ ನದಿ ಸರಯೂ ನದಿ. ರಾಮ ಕುತೂಹಲದಿಂದ ವಿಶ್ವಾಮಿತ್ರರನ್ನು ಕೇಳ್ತಾನೆ, ಗುರುಗಳೇ ಈ ಸರಯೂ ನದಿ ಎಲ್ಲಿಂದ ಬಂತು ಅದರ ಕಥೆ ಹೇಳಿ ಅಂತ ಕೇಳ್ತಾನೆ. ಗುರುಗಳೊಟ್ಟಿಗೆ ಪ್ರಯಾಣ ಮಾಡ್ತಾ ಯಾವೆಲ್ಲ ಅಪೂರ್ವ ಕ್ಷೇತ್ರಗಳು ಬರ್ತಾವೆ ಅವುಗಳ ಮಾಹಿತಿಯನ್ನೆಲ್ಲ ಕೇಳ್ತಾ ಬಂದ ರಾಮ. ವಿಶ್ವಾಮಿತ್ರ ಅವುಗಳ ಕಥೆಯನ್ನೆಲ್ಲ ಹೇಳ್ತಾ ಹೇಳ್ತಾ ರಾಮನಿಗೆ ಲಕ್ಷ್ಮಣನಿಗೆ ಉಪದೇಶ ಮಾಡ್ತಾ ತಮ್ಮ ಆಶ್ರಮದ ಬಳಿ ಕರ್ಕೊಂಡು ಬಂದರು ಅಂತ ರಾಮಾಯಣದ ಕಥೆ. ಇಲ್ಲಿ ನಡೆದ ಈ ಘಟನೆಗಳೆಲ್ಲ ನಮ್ಮ ಮೇಲೆ ಎಷ್ಟು ಪರಿಣಾಮ ಬೀರುತ್ತವೆ, ನಾವೇನು ತಿಳ್ಕೊಳ್ಬೇಕು ಈ ಕಥೆಯಿಂದ ಅಂತ ಹೇಳ್ತಾರೆ. ರಾಮ ಲಕ್ಷ್ಮಣನನ್ನ ದಶರಥ ಮನಸ್ಸಿಂದ ಇದ್ದು ಗುರುಗಳ ಜೊತೆಗೆ ಹೋಗ್ಲಿಕ್ಕೆ ಅಂತ ಅನುವು ಮಾಡಿದ. ಇದು ನಮಗೆ ಕೊಟ್ಟ ತಿಳುವಳಿಕೆ. ನಾವು ಮಕ್ಕಳಲ್ಲಿ ಇವತ್ತು ಗುರುಗಳೊಟ್ಟಿಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ.
ಇವತ್ತೇನಿದ್ರು ಮಕ್ಕಳನ್ನು ನಮ್ಮ ಮುಂದೆ ಇರಲಿ, ನಮ್ಮ ಕಣ್ಣು ಮುಂದೆ ಇರಲಿ ಅಂತ ನಾವು ಅಂದ್ಕೊಡ್ತೀವಿ. ಅವ್ರು ನೋಡಿದ್ರೆ ನಾವು ಮೊಬೈಲ್ ಮುಂದೆ ಇರ್ತೇವೆ ಅಂತ ಅವ್ರು ಅಂತಾರೆ. ಇವತ್ತು ಮೊಬೈಲು, ಟಿವಿ, ಕಂಪ್ಯೂಟರು, ಲ್ಯಾಪ್ಟಾಪು ಇವೆ ಶುರು ಆಗಿದೆ. ಒಳಗಡೆ ಬರಲೇಬೇಕಾದ ನಿಜವಾದ ನಾಲೆಜ್ ಬರ್ತಾ ಇಲ್ಲ. ಇದಕ್ಕೆ ಹೊಣೆ ನಾವೇ ಆಗ್ತಾ ಇದ್ದೀವಿ, ಹೊಣೆ ನಾವೇ ಆಗ್ತಾ ಇದ್ದೀವಿ. ರಾಮನ ಚರಿತ್ರೆಯಲ್ಲಿ ರಾಮ ಲೋಕಕ್ಕೆ ತಿಳಿಸಿದ್ದೇ ಅದಲ್ಲ. ಬಹಳ ಮುದ್ದು ಮಾಡಿ ಮಕ್ಕಳನ್ನ ಬೆಳೆಸ್ತಾ ಇದ್ರು. ಅತಿಯಾಗಿ ಮನೆ ಒಳಗೆ ಯಾವಾಗಲೂ ಇರುವಂತಾದ್ರೆ ಅವುಗಳಿಗೆ ತಿಳುವಳಿಕೆ ಬರಲ್ಲ, ಅನುಭವ ಬರಲ್ಲ. ಒಂದು ವಯಸ್ಸಿನ ತನಕ ಮನೆಯೊಳಗೆ ಇರಬೇಕು. ಒಂದು ವಯಸ್ಸಿಗೆ ಮನೆಯಿಂದ ಆಚೆ ಗುರುಗಳ ಸನ್ನಿಧಿಗೆ ಇರಬೇಕು. ಆವಾಗ ಸುಶಿಕ್ಷಿತರಾಗ್ತಾರೆ, ಅನುಭವ ಬರ್ತದೆ, ತಂದೆ ತಾಯಿಯ ಮಹತ್ವ ಗೊತ್ತಾಗ್ತದೆ. ಮುಖ್ಯ ಯಾವ ವಯಸ್ಸಿನಲ್ಲಿ ತಂದೆ ತಾಯಿಯ ಮಹತ್ವ ನಾವು ಅವರಿಗೆ ಹೇಳ್ಕೊಡಲ್ಲ, ಅವರು ದೊಡ್ಡವರಾದ ಕೂಡಲೇ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ಹೇಳಲ್ಲ. ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಯಿತು, ವೃದ್ಧಾಶ್ರಮಗಳಲ್ಲಿ ಸೇರುವವರ ಸಂಖ್ಯೆಯೂ ಜಾಸ್ತಿ ಆಯಿತು, ಸೇರಿಸುವವರ ಸಂಖ್ಯೆಯೂ ಜಾಸ್ತಿ ಆಯಿತು. ಕಾರಣ ಏನು? ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಯಾವ ಶಿಕ್ಷಣ ಕೊಡಬಹುದಾಗಿತ್ತೋ ಅದನ್ನು ನಾವು ಕೊಡದೇ ಇರೋದು ಒಂದು ಕಾರಣ ಆಯಿತು. ಬೇರೆ ಬೇರೆ ಕಾರಣಗಳು ಇದ್ದಾವೆ, ಹೆಚ್ಚು ಅದರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಸೂಚ್ಯವಾಗಂತೂ ಮನುಷ್ಯ ಇದರಿಂದ ತಿಳಿಬಹುದು ಅಂತ ಅನಿಸ್ತದೆ. ಅದಕ್ಕೆ ರಾಮ ಲಕ್ಷ್ಮಣರು ತಂದೆ ತಾಯಿಗಳ ಮೇಲೆ ಭಕ್ತಿ ಹೇಗೆ ಮಾಡಿದರೋ ತಾವು ಗುರುಗಳ ಮೇಲೂ ಅಷ್ಟೇ ಭಕ್ತಿ ಮಾಡಿದರು. ಅವರನ್ನು ಹಿಂಬಾಲಿಸಿಕೊಂಡು ಹೋದರು. ವಿಶ್ವಾಮಿತ್ರರು ಮುಂದೆ, ರಾಮ ಲಕ್ಷ್ಮಣರು ಅವರ ಹಿಂದೆ. ಕೆಲವೊಮ್ಮೆ ರಾಮ ಲಕ್ಷ್ಮಣರು ಮುಂದೆ, ಅವರ ಹಿಂದೆ ವಿಶ್ವಾಮಿತ್ರರು. ಹೀಗೆ ನಡೀತಾ ಸಾಗುತ್ತಾ ದಿನಗಳು ಉರುಳುತ್ತಾ, ಇತಿಹಾಸಗಳ ಅರಿವು ಮೂಡುತ್ತಾ, ಮಂತ್ರಗಳ ಉಪದೇಶ ನಡೀತಾ ರಾಮನ ಒಂದು ದೊಡ್ಡ ವ್ಯಕ್ತಿತ್ವವೇ ಕಾಡಿನೊಳಗೆ ಮಾರ್ಪಾಡಾಯಿತು ಅಂತ ಹೇಳಿ. ನೋಡಿ, ರಾಮ ಕಾನ್ವೆಂಟ್ ಸ್ಕೂಲ್ನಲ್ಲಿ ಓದಿದ ಅಂತ ಕಥೆ ಬರೀಲಿಲ್ಲ. ರಾಮ ಇಂಗ್ಲಿಷಿನ ಬರವಣಿಗೆ ಕಲಿಯಲಿಲ್ಲ, ಎ ಫಾರ್ ಆಪಲ್ ಅಂತ ಕಲಿಯಲಿಲ್ಲ. ರಾಮ ಕಲಿತ ಶಿಕ್ಷಣವೇ ಅದ್ಭುತ ಅಂತದೆ. ರಾಮಾಯಣವನ್ನು ಪ್ರಸ್ತುತ ಅಂತಂದಕ್ಕೆ ಇವೆಲ್ಲ ಘಟನೆಗಳನ್ನು ನೋಡಬೇಕು. ಇಲ್ಲೇ ಇದ್ರೆ ರಾಮನ ಕಥೆ ಇರ್ರೆಲೆವೆಂಟ್ ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ, ಅಪ್ರಸ್ತುತ. ಎಂದೋ ನಡೆದ ಕಥೆ ನಮಗೆ ಯಾಕೆ ಹೇಳ್ತೀರಿ ಅಂತಂತಾರೆ ಬಹಳ ಜನ. ರಾಮನ ಕಥೆ ಸಾರ್ವಕಾಲಿಕವಾಗಿದೆ, ಪ್ರಸ್ತುತವಾಗಿದೆ ಎಂದು ತಿಳಿಲಿಕ್ಕೆ ಈ ಚರಿತ್ರೆ ನೋಡಿ. ರಾಮ ಗುರುಗಳ ಜೊತೆ ಹೊರಟು ಬಂದಾಗ ಮೊದಲು ರಾಮನಿಗೆ ಉಪದೇಶ ಮಾಡಿದ್ದು 2 ಮಂತ್ರ. ಒಂದು ಬಲ, ಇನ್ನೊಂದು ಅಬಲ ಅಂತ. ಬಲ ಅಬಲ, ಬಲಾಬಲ ಅಂತ ರಾಮಾಯಣ ಹೇಳ್ತಾರೆ. ಈ ಮಂತ್ರದ ಶಕ್ತಿ ಏನಿತ್ತು ಅಂದ್ರೆ, ಕಾಡಿನೊಳಗೆ ಎಷ್ಟು ಕ್ರೂರ ಪ್ರಾಣಿ ಬಂದರೂ ಈ ಮಂತ್ರವನ್ನೇನಾದರೂ ಸಿದ್ಧಿ ಮಾಡಿಕೊಂಡ್ರೆ ಆ ಕ್ರೂರ ಪ್ರಾಣಿಯು ಇವನು ಮೈಗೆ ಹಾರಲ್ಲ, ಶಾಂತವಾಗಿ ಬಂದು ಕೂರ್ತಿತ್ತು. ಬಹಳ ಜನ ಕೇಳ್ತಿರ್ತಾರೆ, ಕಾಡಿನಲ್ಲಿ ಇಷ್ಟೊಂದು ಋಷಿ ಮುನಿಗಳೆಲ್ಲ ಇರ್ತಿದ್ರಲ್ಲ, ಅವರುಗಳಿಗೆ ಹುಲಿ, ಸಿಂಹ, ಕರಡಿ ಯಾವುದೇ ಕಾಟ ಇರಲಿಲ್ಲ ಅಂತ. ಎಲ್ಲ ಕಾಟ ಇತ್ತು, ಆದ್ರೆ ಅವರ ಹತ್ರ ಬಲ ಅವನ ಮಂತ್ರ ಇದ್ದದಕ್ಕೆ ಹುಲಿ ಸಿಂಹಗಳು ಕೂಡ ಅವುಗಳ ಜೊತೆಗೆ ಸಂಖ್ಯೆ ಮಾಡ್ತಿದ್ರು. ಇದು ಮಂತ್ರದ ಶಕ್ತಿ. ಇನ್ನೊಂದು ಹೇಳ್ತಾರೆ, ಆ ಮಂತ್ರದ ಶಕ್ತಿ ಬಲಾಬಲಗಳ ಮಂತ್ರ ಸಿದ್ಧಿ ಆದರೆ ಕಾಡಿನೊಳಗೆ ಹಸಿವೆ ಬಾಧೆ ಆಗಲ್ಲ. ಏನು ಅದ್ಭುತ ನೋಡಿ, ಹಸಿವೆ ಬಾಧೆ ಆಗಲ್ಲ. ಹಸಿವೆ ನಮಗೆಲ್ಲ ಇವತ್ತು ಬಹಳ ಸ್ವಾರ್ಥ ಮೆರೀಲಿಕ್ಕೆ ಮೊದಲನೇ ಕಾರಣ ಏನಂತ ಹಸಿವೆ. ನನ್ನ ಹಸಿವೆ ನೀಗಬೇಕು ಅಂತೀವಿ ನಾವು. ಯಾರ ತಲೆನಾದ್ರೂ ಹೊಡೆದು ಅಂತೀವಿ, ಹೇಳಲಿಕ್ಕೆ ಬರಲ್ಲ, ಯಾರನ್ನಾದ್ರೂ ಬೈತೀವಿ. ನಮ್ಮ ಹಸಿವೆ ನೀಗಿಸ್ಕೊಂಡು, ಹಸಿವೆ, ನೀರಡಿಕೆಗಳು, ರೋಗ ರುಜಿನ ಇವುಗಳೆಲ್ಲ ಮನುಷ್ಯನನ್ನು ಬಾಧಿಸ್ತಾರೆ. ಬಲಾಬಲ ಮಂತ್ರ ಸಿದ್ಧಿ ಆಯಿತು ಅಂದ್ರೆ ಕಾಡಿನೊಳಗೂ ಕೂಡ ಅವರಿಗೆ ಹಸಿವೆ ಬಾಧೆ ಇರಲ್ಲ. ಅದಕ್ಕೆ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಮೊದಲು ಉಪದೇಶ ಮಾಡಿದ್ದು ಬಲಾಬಲ ಮಂತ್ರವನ್ನು. ನೋಡು ರಾಮ, ಮುಂದೆ ಬಹಳ ದೊಡ್ಡ ಕಾಡಿನಲ್ಲಿ ಪ್ರಯಾಣ ಮಾಡಬೇಕು ನಾವು. ನೀವಿಬ್ರು ಕ್ರೂರ ಪ್ರಾಣಿಗಳು ಬರ್ತಿರ್ತಾವೆ, ಅವುಗಳನ್ನೆಲ್ಲ ಬಿಲ್ಲು ಬಾಣ ತಗೊಂಡು ಹೊಡೆಯೋದು ದೊಡ್ಡದಲ್ಲ,
ನೋಡಿ, ಯಾಕಂದ್ರೆ ಅವರಿಗೇನು ದೊಡ್ಡದಿರಲಿಲ್ಲ. ಕೈಯಲ್ಲಿ ಬಿಲ್ಲಿದೆ, ಬಾಣ ಇದೆ, ಗುರಿ ಇಟ್ಟು ಯಾವ್ಯಾವ ಪ್ರಾಣಿಗಳನ್ನು ಹೇಗೆ ಕೊಲ್ಲಬೇಕು ಅಂತ ಹೇಳಿಕೊಟ್ರೆ ತಾನಾಗಿ ರಾಮ ಲಕ್ಷ್ಮಣರು ಎಲ್ಲ ಪ್ರಾಣಿಗಳನ್ನ ಕೂಡಲೇ ನಾಶ ಮಾಡಿಬಿಡ್ತೀವಿ, ಕೊಂದಾಕ್ಬಿಡ್ತೀವಿ. ಪ್ರಾಣಿಗಳನ್ನು ಕೊಲ್ಲಿಕ್ಕೆ ಭೂಮಿ ಮೇಲೆ ನಾನು ಬಂದಿಲ್ಲ ಅಂತ ರಾಮ. ಪ್ರಾಣಿಗಳೂ ಇರಬೇಕು, ಮನುಷ್ಯರೂ ಇರಬೇಕು. ಪ್ರಾಣಿಗಳ ಸ್ವಭಾವ ಕ್ರೌರ್ಯ, ಆದರೆ ಅದನ್ನು ನಿಯಂತ್ರಿಸುವ ಶಕ್ತಿ ಮನುಷ್ಯರಲ್ಲಿ ಮಂತ್ರ ಅದು ಇರಬೇಕು. ಇದು ನಮಗೆ ಹೇಳ್ಕೊಡೋ ಪಾಠ ರಾಮಾಯಣ. ಇವತ್ತು ನಾಡಿನಲ್ಲೇ ಪ್ರಾಣಿಗಳು ಜಾಸ್ತಿ ಆಗಿದ್ದಾರೆ. ಕಾಡು ಇಲ್ಲೇ ಇಲ್ಲ ಅಂತ ಹಾಗೆ ಹೇಳಿದೆ. ಕಾಡಿನ ಪರಿಧಿ ಕಡಿಮೆ ಆಗ್ತಾ ಇದೆ, ನಾಡಿನ ಪರಿಧಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದ್ರೆ ನಾಡಿನಲ್ಲಿರೋರೆಲ್ಲ ಪ್ರಾಣಿಗಳಾಗ ಹಾಗೆ ಆಗ್ತಾ ಇದ್ದಾರಲ್ಲ. ಅದಕ್ಕೆ ನಾಡಿನವರು ಪ್ರಾಣಿ ಯಾಕಾಗಿದ್ದಾರೆ ಅಂತ ಗೊತ್ತೇ ಇದೆ, ಪ್ರತ್ಯೇಕ ಹೇಳಬೇಕಾಗಿಲ್ಲ. ಎಷ್ಟು ಸ್ವಾರ್ಥ, ಎಷ್ಟು ಕ್ರೌರ್ಯ, ಎಷ್ಟು ಹಿಂಸೆ, ಎಷ್ಟು ದ್ವೇಷ, ಎಷ್ಟು ಅಸೂಯೆ, ಇನ್ನೊಬ್ಬರು ತಲೆ ಹೊಡೆಯುವ ಮನಸ್ಥಿತಿ ಎಷ್ಟಾಗ್ತಾ ಇದೆ. ಇದು ಕಾಡೋ ನಾಡೋ ಅಂತ ಸಂಶಯ ಬರಲಿ ಶುರುವಾಗಿ. ಎಷ್ಟು ಸ್ತ್ರೀಯರ ಮೇಲೆ ಅತ್ಯಾಚಾರ, ಎಲ್ಲಿ ಧನದ ದಾಹ, ಎಷ್ಟು ಧನದ ದಾಹ. ನಾನು ಹಣ ಮಾಡಬೇಕು, ನಾನು ಹಣ ಮಾಡಬೇಕು. ಇನ್ನೊಬ್ರು ತಲೆ ಹೊಡೆದಾದ್ರೂ ನಾನು ಹಣ ಮಾಡಬೇಕು, ನಾನು ಮನೆ ಕಟ್ಟಿಸ್ಬೇಕು, ನಾನು ವಾಹನ ಖರೀದಿ ಮಾಡಬೇಕು. ಅವನಿಗೆ ಏನಾಗ್ತದೆ ನನಗೆ ಗೊತ್ತಿಲ್ಲ, ನನಗೆ ಬರಬೇಕು. ಲಂಚ ಎಷ್ಟು ತಗೊಳ್ಳೋದಾಗಿದೆ. ಛೇ ಛೇ ಛೇ. ನಾವು ಮಾಡಿದ್ದ ಹಣದ ಒಂದು ಪೈಸೆಯೂ ಕೂಡ ಈ ದೇಹ ಬಿಟ್ಟ ಮೇಲೆ ನಮ್ಮ ಜೊತೆಗೆ ಬರಲ್ಲ ಅಂತ ಗೊತ್ತಿದೆ, ಆದರೂ ಸ್ವಾರ್ಥ ಮೆರೀತಾರೆ. ಗಾಡಿ ಪ್ರಾಣಿಗಳು ನಗುತ್ತಿದ್ದಾವೆ ನಮ್ಮನ್ನು ನೋಡಿ. ಇವತ್ತು ನಾಳೆಗೆ ಅಂತ ನಾವೇ ಪ್ರಯತ್ನ ಪಟ್ಟು ಆಹಾರವನ್ನು ಕಾಡಿನ ಹುಡ್ಕೊಂಡು ತಿಂತೇವೆ. ಈ ನಾಡಿನ ಜನರು ಅವರವರ ಮೊಮ್ಮಕ್ಕಳು ಮೊಮ್ಮಕ್ಕಳು ಮಾಡೋ ಆಸ್ತಿ ಮಾಡಿರ್ತಾರಲ್ಲ, ಏನಿದೆ ಎಂಥ ಪರಿಸ್ಥಿತಿ ಬಂತು. ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಇರ್ತಾವಲ್ಲ, ಅವುಗಳಿಗೆ ಸಂಸ್ಕೃತದಲ್ಲಿ ಮೃಗ ಅಂತ ಕರೀತಾರೆ. ಮೃಗ ಅಂತ ಕರೀತಾರೆ. ಕೇಳಿರ್ತೀವಿ, ಯಾಕೆ ಅವುಗಳಿಗೆ ಮೃಗ ಅಂತ ಹೆಸರು ಬಂತು? ಮೃಗ ಅಂದ್ರೆ ಹುಡುಕಿ ಆಹಾರವನ್ನು ತಗೊಳ್ತಾವಾದ್ರಿಂದ ಮೃಗ. ಮಾರ್ಗಣ. ಯಾವತ್ತೂ ಕೂಡ ಪ್ರಾಣಿಗಳು ಇದ್ದಲ್ಲೇ ಇದ್ದು ಕುಳಿತಲ್ಲೇ ಕುಳಿತು ತಮ್ಮ ಆಹಾರವನ್ನು ತಾವು ಅಲ್ಲೇ ತಗೊಂಡು ತಿನ್ನಲ್ಲಂತ. ಮಾರ್ಗಣ ಮಾಡಿ ಹುಡುಕಿ ಆಹಾರ ತಗೊಳ್ತಾರೆ. ಪ್ರಯತ್ನ ಪಟ್ಟರೆ ಆಹಾರ ಯಾವತ್ತೂ ತಿನ್ನಲ್ಲ ಅವರು. ಅದಕ್ಕೆ ನಾನು ಹೇಳಿದೆ, ಕಾಡಿನ ಮೃಗಗಳೇ ವಾಸಿ ನಾಡಿನಲ್ಲಿರೋರಿಗಿಂತ ಅಂತ. ಇಂಥ ಮೃಗಗಳನ್ನು ರಾಮ ಬಿಲ್ಲು ಬಾಣದಿಂದ ಕೊಲ್ಲೋದು ಮಾಡುತ್ತಿರಲಿಲ್ಲ. ಆದರೆ ವಿಶ್ವಾಮಿತ್ರರು ಬಿಲ್ಲು ಬಾಣಗಳಿಂದ ಪ್ರಾಣಿಗಳನ್ನು ಕಳಿಸುವಂತ ಹೇಳಲಿಲ್ಲ ಪಾಠ. ಅವರು ಪಾಠ ಮಾಡಿದ್ದೇ ಬೇರೆ. ಬಲ ಅಬಲ ಅನ್ನೋ ಎರಡು ಮಂತ್ರ ಕೊಟ್ಟರು. ಈ ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಳ್ಳ್ರಿ, ನದಿ ಸ್ನಾನ ಮಾಡಿರಿ, ತಪಸ್ಸು ಮಾಡಿರಿ, ಜಪಿಸ್ರಿ, ಅದು ಸಿದ್ಧಿ ಆಗ್ತದೆ. ನಿಮಗೆ ಹಸಿವೆ, ನೀರಡಿಕೆ, ರೋಗ ರುಜಿನಗಳ ಬಾಧೆ ಇರಲ್ಲ, ಮುಂದೆ ಕಾಡಿನ ಪ್ರಯಾಣ ಸುಗಮವಾಗ್ತದೆ ಅಂತ ಹೇಳಿಕೊಟ್ರು. ಒಬ್ಬ ಗುರುವಾದವನು ತನ್ನ ಬಳಿ ಬರೋ ಶಿಷ್ಯರಿಗೆ ಮೊದಲು ಹೇಳಿಕೊಡ್ಬೇಕಾದಂಥ ಅಪೂರ್ವ ವಿಷಯವೇ ಇದು. ಮಕ್ಕಳಿಗೆ ಹೀಗೆ ಶಿಕ್ಷಣ ಕೊಡ್ರಿ ಅಂತ ರಾಮಾಯಣ ಸೂಚನೆ ಮಾಡಿದೆ. ಮಕ್ಕಳಿಗೆ ಹಸಿವೆ ಹೆಚ್ಚು, ಮಕ್ಕಳಿಗೆ ಭಯ ಹೆಚ್ಚು, ಮಕ್ಕಳಿಗೆ ಆತಂಕ ಹೆಚ್ಚು, ಮಕ್ಕಳು ಮುನ್ನುಗ್ಗಲಿಕ್ಕೆ ಹೆದರುತ್ತಾರೆ. ಅದಕ್ಕೆ ತಕ್ಕಂತೆ ಅವರಿಗೆ ಬಲ ಕೊಡಬೇಕು. ಬಲ ಆ ಬಲ ಕೊಟ್ಟರೆ ಅವು ಏನೆಲ್ಲ ಸಾಧನೆ ಮಾಡಿ ತೋರಿಸ್ತಾರೆ. ಅದಕ್ಕೆ ಇವತ್ತೆಲ್ಲ ಏನಂತಾರೆ, ಅದಕ್ಕೆ ಮೋಟಿವೇಶನ್ ವ್ಯವಸ್ಥೆ, ಮೋಟಿವೇಟ್ ಮಾಡಬೇಕಂತ ವಿಶ್ವಾಮಿತ್ರ ಋಷಿಗಳು ಅಂದೇ ಮಾಡಿದಂತೆ. ಇನ್ನೂ 16 ವಯಸ್ಸು ತುಂಬದ ರಾಮನಿಗೆ ಅಪೂರ್ವವಾದ ಬಲ ಅಬಲ ಅನ್ನುವ ವ್ಯವಸ್ಥೆಯನ್ನು ಹೇಳಿಕೊಟ್ಟು ಸ್ಥೈರ್ಯ ತುಂಬಿ ಕಾಡಿನ ದಾರಿಯಲ್ಲೂ ಪ್ರಯಾಣ ಮಾಡಬಹುದು ನಾಡಿನಲ್ಲಿದ್ದವರು ಅಂತ ಹೇಳಿಕೊಟ್ರು. ಹಾಗೆ ಇವತ್ತು ಮಕ್ಕಳನ್ನ ಸ್ಥೈರ್ಯವಂತರನ್ನಾಗಿ, ಧೈರ್ಯವಂತರನ್ನಾಗಿ, ಸ್ವಾವಲಂಬಿಗಳನ್ನಾಗಿ, ಸುಶಿಕ್ಷಿತರನ್ನಾಗಿ, ಸುಸಂಸ್ಕೃತರನ್ನಾಗಿ ಬೆಳೆಸಲಿಕ್ಕೆ
ಒಬ್ಬ ಒಳ್ಳೆ ಗುರುವಿನ ಮಾರ್ಗದರ್ಶನ ವಿಶ್ವಾಮಿತ್ರರಂಥದ್ದು ಬೇಕು ಅನ್ನೋದು ರಾಮ ಲಕ್ಷ್ಮಣರಿಗೆ ವಿಶ್ವಾಮಿತ್ರರು ಕೊಟ್ಟ ಶಿಕ್ಷಣದ ಒಂದು ಅನುಸಂಧಾನ ನಮಗೆ ಹೀಗೆ ಅಂತ ಹೇಳ್ಕೊಡ್ತೀವಿ. ಇವತ್ತು ಮಕ್ಕಳ ಧೈರ್ಯನೇ ಇಲ್ಲ, ಅವು ಒಂದೇ ಮಲಗಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಒಂದು ಕಡೆ ಎಲ್ಲಾದ್ರೂ ಮಲಗ್ತಾರೆ, ಇಲ್ಲೇ ಇಲ್ಲ, ಧೈರ್ಯ ಇಲ್ಲ, ಒಳಗಡೆ ಇದೆ ಏನೋ ಹೆದರಿಕೆ ಅವರಿಗೆ. ಹಸಿವೆ ನೀರಡಿಕೆಗಳಿಗೆ ಹೇಗೆ ಕಾಯಬೇಕು ಅಂತ ಅವಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸ್ಕೂಲಿಗೆ ಹೋಗುವಾಗ ಡಬ್ಬಿ, ಸ್ಕೂಲಿಂದ ಬರುವಾಗ ಒಂದು ಡಬ್ಬಿ, ಅಲ್ಲೊಂದಿಷ್ಟು ಸ್ನ್ಯಾಕ್ಸು, ಇಲ್ಲೊಂದಿಷ್ಟು ಸ್ನ್ಯಾಕ್ಸು, ಯಾವಾಗಲೂ ಸ್ನ್ಯಾಕ್ಸ್ ತಿಂತಾನೇ ಇದ್ರೆ ಇವರು ಪಾಠ ಯಾವಾಗ ಕಲಿತಾರೆ ಅಂತ ಗೊತ್ತಿಲ್ಲ. ಮನುಷ್ಯರು ಇವತ್ತೇನು ಮಾಡ್ತಿದ್ದಾರೆ, ಮಕ್ಕಳಿಗೆ ಆಹಾರ ಕೊಡ್ತೇನೋ ಹುಚ್ಚಿನಲ್ಲಿ ಬುದ್ಧಿಯಲ್ಲಿ ಏನು ಆಹಾರ ಕೊಡಬೇಕು ಅದನ್ನು ಕೊಡ್ತಿಲ್ಲ. ಅಂದ್ರೆ ಹಸಿದಾಗ ಆಹಾರ ಕೊಟ್ಟರೆ ಅನ್ನದ ಮಹತ್ವ ಅರ್ಥ ಆಗ್ತದೆ. ಹಸಿಯೇ ಆಗದಿದ್ರೆ ಆಹಾರ ಹಾಕಿಬಿಟ್ರೆ ಅನ್ನದ ಮಹತ್ವ ಅರ್ಥ ಆಗಲ್ಲ. ಇದನ್ನು ನಮಗೆ ಹಿರಿಯರು ಹೇಳಿಕೊಟ್ಟ ಗುರುಕುಲದ ಶಿಕ್ಷಣದ ಪದ್ಧತಿ. ಹಸಿವೆ ಆಗೋ ತನಕ ತಡಿ, ಆಮೇಲೆ ಆಹಾರ ಹಾಕು. ಆಹಾರ ದೇವ್ರು ಯಾಕೆ ಸೃಷ್ಟಿಸಿದ ಅಂತ ನಿಮ್ಗೆ ಗೊತ್ತಾಗ್ತದೆ. ಹಸಿವೆ ಆಗಲಿಕ್ಕೆ ಪುರುಸೊತ್ತು ಬಿಡ್ತಾ ಇಲ್ಲ, ಇವತ್ತು ಪುರುಸೊತ್ತಿಲ್ಲ. ಹಸಿವೆ ಆಗೋ ಪುರುಸೊತ್ತಿಲ್ಲ, ಮತ್ತೆ ಹೊಟ್ಟೆಗೆ ಹಾಕು 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 ಅಂತಂದ್ರೆ ಅವು ಹೆಂಗೆ ಅರ್ಥ ಆಗಿದೆ? ತಾಯಿಯ ಮಮತೆ, ತಂದೆಯ ಆ ಕರುಣೆ ಅರ್ಥ ಆಗ್ಬೇಕಲ್ಲಪ್ಪ. ಇದೆಲ್ಲ ಹೇಳ್ಕೊಡ್ತಾರೆ. ಇದು ಶಿಕ್ಷಣ. ಈ ರೀತಿ ರಾಮಾಯಣದ ಅಭ್ಯಾಸ ಮಾಡುವಾಗ ಪ್ರಸ್ತುತ ಶಿಕ್ಷಣಕ್ಕೆ ಒಂದಿಷ್ಟು ನಾವು ತರಬೇಕಾದ ಬದಲಾವಣೆಗಳನ್ನು ಕೂಡ ಅಂದಿನ ರಾಮನಿಗೆ, ಲಕ್ಷ್ಮಣನಿಗೆ ವಿಶ್ವಾಮಿತ್ರರು ಕೊಟ್ಟ ಶಿಕ್ಷಣ ಮಾರ್ಗದರ್ಶಕ ಅಂತ ನಾವು ಚಿಂತನೆ ಮಾಡಬಹುದು. ಬಲ ಬಲ ಮಹಿಮೆ ಅಂತ ಹೇಳಿದ್ವಿ. ಮುಂದುವರೆದಾಗ ರಾಮ ಕೇಳಿದ, ಬಹಳ ಶಬ್ದ ಬರ್ತಾ ಇದೆ, ನೀರಿನ ಬೋರ್ಗರ್ತದ್ದು. ಗುರುಗಳಿಗೆ ಈ ನೀರಿನ ಬೋರ್ಗರ್ತದ ಶಬ್ದದಿಂದ ನನಗೆ ಮನಸ್ಸಿನಲ್ಲಿ ಬರ್ತಾ ಇದೆ, ಈ ಸರಿಯೂ ನದಿಯ ಬೋರ್ಗರ್ತ ಇದು, ಈ ಸರಿಯೂ ನದಿ ಎಲ್ಲಿಂದ ಬಂತು ಅಂತ ಕೇಳಿದ್ದಂತೆ. ಎಷ್ಟು ಕುತೂಹಲ ಉಂಟು ಮಕ್ಕಳಲ್ಲಿ. ಈ ಕುತೂಹಲ ಬೆಳೆಸ್ಬೇಕಂತೆ. ಪ್ರಕೃತಿಯ ಬಳಿ ಕರ್ಕೊಂಡು ಹೋದ್ರೆ ಮಕ್ಕಳಲ್ಲಿ ಕುತೂಹಲ ಜಾಸ್ತಿ ಆಗ್ತದೆ. ನಾವಿವತ್ತು ಮಕ್ಕಳನ್ನ ಪ್ರಕೃತಿಯ ಮಳೆಯಲ್ಲಿ ಕರ್ಕೊಂಡು ಹೋಗೋದೇ ಇಲ್ಲ. ನವೆಂಬರ್ ಬಂದರೆ ಮಾತ್ರ ಶಾಲೆಯಲ್ಲಿ ಅದು ಒಂದೇನೋ ಪ್ರವಾಸ ಅಂತ ಮಾಡ್ತಾರೆ. ಅದು ಬಸ್ನಲ್ಲೇ ಮಾಡ್ತಾರೆ. ಅದು ಅವ್ರ ಹಾಡಿನ ಹಾಡೇ ಹಾಡು, ಅವರ ಹಾಡಿನ ನೃತ್ಯವೇ ನೃತ್ಯ ಆಗಿಬಿಡ್ತದೆ. ಪ್ರಕೃತಿನೇ ನೋಡೋಲ್ಲ. ಇದೆಲ್ಲ ದುರಂತ. ರಾಮ ಲಕ್ಷ್ಮಣರು ಪ್ರಕೃತಿಯ ಸೊಬಗನ್ನು ಚೆನ್ನಾಗಿ ಅರತರಂತೆ. ಅವಾಗ ಕುತೂಹಲ ಜಾಸ್ತಿ. ಪ್ರಕೃತಿ ಮನುಷ್ಯನಲ್ಲಿ ಯಾವತ್ತೂ ಕುತೂಹಲ ಅನಿಸ್ತು. ಇವತ್ತು ಕುತೂಹಲವೇ ಕಡಿಮೆ ಆಗಿಬಿಟ್ರೆ ಸಾಧನೆ ಮಾಡಲಿಕ್ಕಾಗಲ್ಲ ಮನುಷ್ಯರಿಗೆ. ಮೊದಲು ಆ ವಯಸ್ಸಿನೊಳಗೆ ಎಲ್ಲ ವಿಷಯದಲ್ಲಿ ಕುತೂಹಲ ಕೆರಳಿಸ್ಬೇಕಂತ. ಅದೇನು ಇದೇನು ಇದೇನು ಅದೇನು ಅಂತ ಬರ್ತಿರ್ಬೇಕು. ಇವತ್ತು ಬಹಳ ಮನೆಗೆ ಹೋಗ್ತೇವಲ್ಲ, ಯಾವ ಮಕ್ಕಳು ಪ್ರಶ್ನೆನೇ ಕೇಳಲ್ಲ ತಾಯಿಯಂದ್ರನ್ನ. ಎಲ್ಲ ಉತ್ತರ ಹೇಳೋ ಮಕ್ಕಳೇ ಹುಟ್ಟುಬಿಟ್ಟಿದಾವೋ ಏನೋ ಅಂತ ನಮಗೆ ಆಗಿಬಿಟ್ಟಿದೆ ಇತ್ತೀಚೆಗೆ. ಕುತೂಹಲನೇ ಇಲ್ಲ. ಯಾವುದೇ ಕುತೂಹಲ. ಭಾಷೆಯ ಬಗ್ಗೆ ಕುತೂಹಲ ಇಲ್ಲ, ಮಾತಿನಲ್ಲಿ ಕುತೂಹಲ ಇಲ್ಲ, ಹಾಸ್ಯ ಪ್ರಜ್ಞೆಗಳಿಲ್ಲ, ಒಂದು ನಗೆ ಇಲ್ಲ, ಒಂದು ಒಳ್ಳೆ ಕೆಲಸ ಮಾಡ್ತೇನೆ ನಾನು ಒಂದು ಉತ್ಸಾಹ ಇಲ್ಲ. ಎಲ್ಲ ಇದು ದುರಂತ ನೋಡಿ. ಯಾಕೆ? ಶಾಲೆಯಲ್ಲಿ ಹೇಳ್ಬಿಟ್ಟಿರ್ತಾರೆ ಕೈಯಲ್ಲಿ ಕೋಲು ಇಟ್ಕೊಂಡು, ಮಾತಾಡಬೇಡ. ಮನೆಗೆ ಬಂದು ಆ ಶಾಲೆಯಲ್ಲಿ ಹೇಳಿಕೊಟ್ಟ ಆ ಮಾಸ್ತರಿನ ಮುಖನೇ ಬರ್ತಾ ಇರ್ತದೆ. ಮನೆಯಲ್ಲಿ ಮಾತಾಡಿದ್ರೆ ಎಲ್ಲಿ ಬೈದು ಬಿಡ್ತಾರೋ. ಇಲ್ಲಿಯೂ ಕ್ವೈಟ್, ಶಾಲೆಯಲ್ಲೂ ಕ್ವೈಟ್, ಮನೆಯಲ್ಲಿ ಕ್ವೈಟ್. ಮತ್ತು ಮಾತಾಡಬೇಕು. ಮಾತಾಡದ ಮಕ್ಕಳು, ಪ್ರಶ್ನೆ ಕೇಳದ ಮಕ್ಕಳು, ಕುತೂಹಲವೇ ಇಲ್ಲದ ಮಕ್ಕಳು, ಇದೆಲ್ಲ ಮಕ್ಕಳ ನೋಡಿ. ರಾಮನ ಲಕ್ಷ್ಮಣನ ಕಥೆ ಕೇಳುವಾಗ ಗೊತ್ತಾಗ್ತದೆ. ಹಂತಕ್ಕೆ ರಾಮ ಪ್ರಶ್ನೆ ಮಾಡ್ತಿದ್ದಂತೆ, ಗುರುಗಳೇ ನೀರಿನ ಬೋರ್ಗರ್ತ ಇದೆಯಲ್ಲ ಎಲ್ಲಿಂದ ಬಂತು? ಸರಿಯೂ ನದಿ ನಮ್ಮ ಅಯೋಧ್ಯೆ ಸುತ್ತಲೂ ಹರಿತದಲ್ಲ ಎಲ್ಲಿಂದ ಬಂತು? ಹೇಗೆ ಬಂತು? ಅದರ ಬಗ್ಗೆ ನನಗೆ ವಿಸ್ತಾರ ಹೇಳಿ, ನಾನು ತಿಳಿಬೇಕು ಅದನ್ನ ಅಂತಲ್ಲ. ಹಿಂದೆ ಬ್ರಹ್ಮದೇವರು ತಪಸ್ಸು ಮಾಡ್ತಾ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ರು. ಪರಮಾನಂದ ಆಯಿತು ಸೃಷ್ಟಿ ಮಾಡಿದಾಗ. ಆ ಆನಂದದಿಂದ ಬ್ರಹ್ಮದೇವರ ಮನಸ್ಸಿನಲ್ಲಿ ಬಹಳ ಆನಂದದಿಂದ ನೀರು ಬಂತಂತೆ. ಆ ಮನಸ್ಸಿನಿಂದ ಬಂದ ನೀರೇ ಮಾನಸ ಅಂತ ಒಂದು ಸರೋವರ ಆಯ್ತಂತೆ. ಮಾನಸ
ಅದ್ಭುತ ಹಿಮಾಲಯದ ಪ್ರಾಂತ ಅವೆಲ್ಲ. ಆ ಮಾನಸ ಸರೋವರದಲ್ಲಿ ನೀರು ಜಾಸ್ತಿ ಯಾವಾಗ ಆಗ್ತದೋ ಆ ಸರೋವರದಿಂದ ಹರಿದ ನೀರು ಅದು ಅಯೋಧ್ಯೆಯ ಸುತ್ತಲೂ ಹರಿತದೆ. ಅದಕ್ಕೆ ಅದನ್ನ ಸರ ಮಾನಸ ಸರ, ಅದರಿಂದ ಬಂದ ನೀರಾದ್ರಿಂದ ಸರಯು ಅಂತ ಹೆಸರು ಬರ್ತದೆ. ಇಷ್ಟು ಕಥೆ ಬಹಳ ವಿಸ್ತಾರವಾಗಿದೆ, ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳ್ತಿದ್ದೆ. ಮಾನಸ ಸರೋವರದಿಂದಲೇ ನೇರವಾಗಿ ಅಯೋಧ್ಯೆಯ ಸುತ್ತಲೂ ಹರಿತದಂತೆ. ಅದಕ್ಕೆ ಆ ನದಿಯ ಹೆಸರು ಸರಯು ಅಂತ ಆಯ್ತು. ಈ ಸರಯು ಸ್ನಾನ ಮಾಡಿದರೆ ಮಾನಸ ಸರೋವರದ ಸ್ನಾನ ಮಾಡಿದಂತೆ ಲೆಕ್ಕ. ಮಾನಸ ಸರೋವರದಲ್ಲಿ ಇವತ್ತು ಯಾರು ಸ್ನಾನ ಮಾಡ್ತಾರೆ, ತಪಸ್ಸು ಮಾಡ್ತಾರೆ? ಕೈಲಾಸ ಪರ್ವತದ ಹತ್ರ ಬರ್ತದೆ ಮಾನಸ ಸರೋವರ. ಅದನ್ನು ಯಾರು ಸ್ನಾನ ಮಾಡ್ತಾರೆ? ಆಕಾಶದಲ್ಲಿರುವ ಸಪ್ತಋಷಿಗಳು ದಿನ ಬಂದು ಅಲ್ಲಿ ಸ್ನಾನ ಮಾಡ್ತಾರೆ ಹಂಸದ ರೂಪದಲ್ಲಿ. ಸಪ್ತಋಷಿಗಳು ಎಲ್ಲಿದ್ದಾರೆ? ಆಕಾಶದಲ್ಲಿದ್ದಾರೆ, ನಕ್ಷತ್ರ ಮಂಡಲದಲ್ಲಿ. ಅವರೆಲ್ಲ ಸ್ನಾನ ಮಾಡಲಿಕ್ಕೆ ಬರೋದು ಮಾನಸ ಸರೋವರ. ದೇವತೆಗಳು ಆಗಾಗ ಸ್ನಾನ ಮಾಡುವ ಸರೋವರ ಮಾನಸ ಸರೋವರ. ಒಂದು ಬಾರಿ ಸ್ನಾನ ಮಾಡಿದರೆ ಮಾನಸ ಸರೋವರದ ಸ್ನಾನದ ಪ್ರಭಾವ ಎಷ್ಟು ಅಂದರೆ ಇನ್ನು ನಿಮಗೆ 100 ವರ್ಷ ದೇಹದೊಳಗೆ ರೋಗ ಬರದೇ ಇರೋದು ಮಾಡ್ತದೆ. ಅಷ್ಟು ಶಕ್ತಿ, ಅಷ್ಟು ಅದ್ಭುತವಾದ ಸರೋವರ. ಆ ಮಾನಸ ಸರೋವರ ಹೆಚ್ಚಾದಾಗೆಲ್ಲ ಅಯೋಧ್ಯೆಯ ನೀರು ಜಾಸ್ತಿ ಆಗ್ತದೆ. ರಾಮಾಯಣದಲ್ಲಿ ಬರುವ ಸರಯೂ ನದಿಯ ಕಥೆ ಬಹಳ ರೋಮಾಂಚನ ಆಗ್ತದೆ. ಅದನ್ನ ರಾಮ ವಿಶ್ವಾಮಿತ್ರರ ಮುಖದಿಂದ ಕೇಳಿ, ಇಂಥ ನದಿನ ನಮ್ಮೂರಿಗೆ ಬಂದಿದೆ ಅಲ್ಲ, ಇದು ಎಷ್ಟು ಅದ್ಭುತ, ಇದು ಮಾನಸ ಸರೋವರದ ನೀರು ಅಂತ ಅದನ್ನು ಆಧಾರ ಮಾಡಿದ ಕಥೆ ಬರ್ತದೆ. ಇದು ನಾವು ತಿಳಿಯಬೇಕಾದ ಅಂಶ. ಮುಂದೆ ಮತ್ತೆ ಪ್ರಯಾಣ ಮಾಡಿದ. ಅನಂಗ ಅಂತ ಒಂದು ಆಶ್ರಮ ಬಂತಂತೆ. ವಿಶ್ವಾಮಿತ್ರರನ್ನು ಕೇಳಿದ, ಗುರುಗಳೇ, ಈ ಆಶ್ರಮಕ್ಕೆ ಅನಂಗ ಅಂತ ಹೆಸರು ಯಾಕೆ ಬಂತು? ನೋಡಿ, ಕುತೂಹಲ. ಒಂದು ಹೆಸರು ಬಂತು ಅಂದ ಕೂಡ ಅದಕ್ಕೆ ಈ ಹೆಸರು ಯಾಕೆ ಬಂತು, ಈ ಆಶ್ರಮಕ್ಕೆ ಈ ಹೆಸರು ಯಾಕೆ, ಯಾರು ಇದ್ರು ಇಲ್ಲಿ, ಈಗ ಯಾರಿದ್ದಾರೆ ಎಲ್ಲ ಕೇಳ್ತಿದ್ದಂತೆ. ಸುಮ್ಮನೆ ಕೊಡ್ತಾ ಇರ್ಲಿಲ್ಲ. ಹಿಂದೆಲ್ಲ ಮಕ್ಕಳು ಹಾಗೆ ಇರ್ತಿದ್ರು. ನೀವು ಸೈಕಲ್ ಮೇಲೆ ಮಕ್ಕಳನ್ನು ಕೂರಿಸ್ಕೊಂಡು ಹೋದ್ರೆ ಅಂಗಡಿಯಲ್ಲಿರೋ ಬೋರ್ಡ್ಗಳನ್ನೆಲ್ಲ ಓದ್ತಾ ಬರ್ತಿದ್ರು. ಅದರಿಂದ ವಿದ್ಯೆ ಬಂದ್ಬಿಡ್ತಿತ್ತು. ಇವತ್ತು ಅಂಗಡಿ ಬೋರ್ಡ್ ಓದೋದು ಯಾರು ಇಲ್ಲೇ ಇಲ್ಲ. ಬಹಳ ವಿಚಿತ್ರ, ಏನು ಓದಲ್ಲ ಇವರು. ಕನ್ನಡ ಅಂತೂ ಓದೇ ಹೋಯ್ತು. ನಾವು ಯಾವ ನಾಡಿನಲ್ಲಿ ಇದ್ದೇವೋ ಅಂತ ಮರ್ತು ಬಿಡುತ್ತೇವೆ. ಕನ್ನಡ ಓದೋದು ಇಲ್ಲೇ. ಒಂದ್ಸಲಿ ಬೆಂಗಳೂರಿನಲ್ಲಿ ಆಸೆ ಕೇಳ್ತೀವಿ. ಬೆಂಗಳೂರಿನಲ್ಲಿ ಏನ್ ಮಾಡಿದ್ದಾನೆ, ಒಂದು ಊರಿನಿಂದ ಒಂದು ಕಡೆ ಏರಿಯಾದಿಂದ ಇನ್ನೊಂದು ಕಡೆ ಏರಿಯಾಕ್ಕೆ ಹೋಗ್ಬೇಕಿದೆ ಅಂದಾಗ ಈತ ಪಾಪ ಮೆಜೆಸ್ಟಿಕ್ ಅಂತ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತಿದ್ದಾನೆ. ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದಾನಷ್ಟೇ, ಬಸ್ಸೇ ಹತ್ತಾ ಇಲ್ಲ. ಯಾಕೆ ಅಂದರೆ ಬೆಂಗಳೂರಿನವರು ಅವನಿಗೆ ಹೇಳಿದ್ದಾರೆ, ಇಂಥ ನಂಬರಿನ ಬಸ್ ಬಂದ್ರಷ್ಟೇ ಹತ್ತಬೇಕು ಅಂತ. ಅವನಿಗೆ ಅವನು ಹೋಗೋ ಏರಿಯಾದ ಹೆಸರು ಪ್ಲೇ ಆಗಿದೆ ಕನ್ನಡದಲ್ಲಿ, ಆದರೆ ನಂಬರ್ ಅದು ಬರ್ತಾ ಇಲ್ಲ ಅಂತ ಬಸ್ಸೇ ಹಚ್ತಾ ಇದೆ. ಯಾಕೆ ಅಂದರೆ ನಂಬರ್ ಕನ್ನಡದಲ್ಲಿ ಬರ್ತಿದ್ರಲ್ಲ, ಅವನಿಗೆ ಇಂಗ್ಲಿಷ್ನಲ್ಲಿ ಬರೆದ್ರೆ ಮಾತ್ರ ನಂಬರ್ ಅರ್ಥ ಆಗ್ತದೆ. ಇವತ್ತು ಕನ್ನಡದಲ್ಲಿ ಏನಾದರೂ ನೀವು 1, 2, 3, 4 ಬರೆದ್ರೆ ಬಹಳ ಜನರಿಗೆ ಅದು ಓದಲಿಕ್ಕೆ ಬರ್ತಾ ಇಲ್ಲ. ಎಷ್ಟು ದುರಂತ ನೋಡ್ರಿ. ಅದು ಇಂಗ್ಲಿಷ್ನಲ್ಲೇ ಬರೀಬೇಕು, ಬೋರ್ಡು ಇಂಗ್ಲಿಷ್ನಲ್ಲೇ. ಏನೆಲ್ಲ ಆಗ್ತಾ ಇದೆ ಪರಿಣಾಮಗಳು. ಅದಕ್ಕೆ ಮನುಷ್ಯನಿಗೆ ಕುತೂಹಲ ಆ ವಯಸ್ಸಿನಲ್ಲಿದ್ದು ಅವುಗಳನ್ನೆಲ್ಲ ತಾನು ತಿಳ್ಕೊಳ್ಬೇಕಾದ್ರೆ ಒಬ್ಬ ಒಳ್ಳೆ ಮಾರ್ಗದರ್ಶಕರ ಜೊತೆಯಲ್ಲಿ ಕೈ ಬಿಟ್ಬಿಡ್ಬೇಕು. ನೀನು ಬೇಡಿ, ನೀನು ಅವ್ರ ಜೊತೆಗೆ ಬೇಡಿ ಎಂದು. ವಿಶ್ವಾಮಿತ್ರರು ರಾಮನಿಗೆ ಸಿಕ್ಕದ್ದು, ರಾಮ ಜಗತ್ತಿಗೆ ಒಂದು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಕಾರಣ ಆಯಿತು. ವಿಶ್ವಾಮಿತ್ರರು ರಾಮನನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಅವನ ಕುತೂಹಲ ಕಳಿಸಿ ಮತ್ತೆ ಕುತೂಹಲ ಭರಿಸಿ ಅವನನ್ನು ದೊಡ್ಡ ವ್ಯಕ್ತಿಯನ್ನು ಮಾಡಿದ್ದಾರೆ. ರಾಮ ಕೇಳಿದ, ಈ ಆಶ್ರಮಕ್ಕೆ ಯಾಕೆ ಅನಂಗ ಅಂತ ಹೆಸರು ಗುರುಗಳೇ? ಅನಂಗ ಅಂದ್ರೆ ಯಾರು ಅಂತ ಕೇಳಿದ. ವಿಶ್ವಾಮಿತ್ರ ಹೇಳ್ತಾರೆ, ಹಿಂದೆ ರುದ್ರದೇವರು ಶಿವ ಇಲ್ಲಿ ತಪಸ್ಸು ಮಾಡ್ತಾ ಕೂತಿದ್ದ. ಶಿವ ತಪಸ್ಸಿಗೆ ಕೂತಾಗ ದೇವತೆಗಳೆಲ್ಲ ಶಿವನ ತಪಸ್ಸನ್ನ ಭಗ್ನಗೊಳಿಸಬೇಕು ಅಥವಾ ಪರೀಕ್ಷೆ ಮಾಡಬೇಕು ಅಂತ ಮನ್ಮಥನನ್ನು ಕಳಿಸಿದ್ದಾರೆ. ದೇವಲೋಕದಲ್ಲಿ ಮನ್ಮಥ ಇದ್ದಾನೆ. ಮನ್ಮಥ
ಮನ್ಮಥನಿಗೆ ದೇವತೆಗಳು ಹೇಳಿದ್ರಲ್ಲ ಸರಿ ಅಂತ ಶಿವನ ತಪಸ್ಸನ್ನ ಏನಾದರೂ ಮಾಡಿ ವಿಘ್ನ ಮಾಡೋಣ ಅಂತ ತನ್ನ ಬಿಲ್ಲು ಬಾಣ ಹಿಡ್ಕೊಂಡು ಭಾರಿ ಪ್ರಯತ್ನ ಪಟ್ಟ. ಎಷ್ಟು ಪ್ರಯತ್ನ ಪಟ್ಟರು ಶಿವನನ್ನ ತಪಸ್ಸಿನಿಂದ ಅವನಿಗೆ ಹೊರಗೆಡಲಿಕ್ಕೆ ಆಗಲೇ ಇಲ್ಲ. ಕೊನೆಗೆ ಶಿವನೇ ಕರ್ತವ್ಯನಂತ, ಮನ್ಮಥ ನೀನು ನನ್ನ ತಪಸ್ಸನ್ನೇ ವಿಘ್ನ ಮಾಡಲಿಕ್ಕೆ ಬಂದಿದೆಯಲ್ಲ, ನಾನು ಯಾರು ಅಂತ ಕೇಳಿದ್ವಿ, ಎರಡೇ ಕಣ ತೆಗೆದಿದ್ದೇನೆ, ಈಗ ಮೂರನೇ ಕಣ ತೆಗಿತೇನೆ, ನಿನ್ನ ಸ್ಥಿತಿ ಏನಾಗ್ತದೆ ನೋಡು ಅಂತ ಮೂರನೇ ಕಣ ತೆಗೆದಂತೆ. ಶಿವನ ಮಧ್ಯದ ಮೂರನೇ ಕಣ್ಣು ಯಾವಾಗ ತೆಗೆದ ಮನ್ಮಥ ಸುಟ್ಟು ಭಸ್ಮನಾದ. ಆಗ ಮನ್ಮಥನಿಗೆ ಅನಂಗ ಅಂತ ಹೆಸರು ಬಂತು. ಸಂಸ್ಕೃತದಲ್ಲಿ ಅಂಗ ಅಂದ್ರೆ ದೇಹದ ಅವಯವಗಳು. ಶಿವನ ಮೂರನೇ ಕಣ್ಣಿನಿಂದ ಅವನ ಅಂಗಗಳು ಭಸ್ಮ ಆಯಿತು, ಅದಕ್ಕೆ ಅವನಿಗೆ ಅನಂಗ. ಈ ಘಟನೆ ನಡೆದು ಈ ಆಶ್ರಮದಲ್ಲಿಯೋ, ಅದಕ್ಕೆ ಈ ಆಶ್ರಮಕ್ಕೆ ಅನಂಗಾಶ್ರಮ ಅಂತ ಹೆಸರು ಬಂತು ಅಂತ ಕಥೆ ಕೇಳಿದೆ. ನೋಡಿ, ಈ ಕಥೆ ಗುರುಗಳು ಶಿಷ್ಯನಿಗೆ ಹೇಳ್ತಾ ಹೇಳ್ತಾ ಒಳಗಡೆ ಅವನಿಗೆ ಕುತೂಹಲ ಮೂಡಿರ್ಬೇಕಲ್ವಾ. ಓ, ಶಿವ ಅಂತಿದ್ದಾನ, ಅವನ ತಪಸ್ಸು ಅಷ್ಟು ದೊಡ್ಡದ, ಅದೇ ಅವನ ಕಣ್ಣಿನಿಂದಲೇ ದೇಹ ಸುಟ್ಟೋಯ್ತಾ ಅಂದ್ರೆ ಅವನು ಎಷ್ಟು ದೊಡ್ಡ ತಪಸ್ವಿ, ಇದು ಶಿವನ ಮೇಲೆ ಗೌರವ ಹುಟ್ಟಿಸ್ತದೆ. ತಪಸ್ಸಿಗೆ ಕೂತಾಗ ವಿಘ್ನ ಮಾಡಲಿಕ್ಕೆ ಬಂದ ಮನ್ಮಥ. ಛೇ 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 ಛೇ, ಮನ್ಮಥನ ಕೆಲಸ ಎಷ್ಟು ವಿಚಿತ್ರ ಅಂತ. ಮನ್ಮಥನ ಬಗ್ಗೆ ತಿಳುವಳಿಕೆ, ದೇವತೆಗಳ ಬಗ್ಗೆ ತಿಳುವಳಿಕೆ, ಹೀಗೆ ಮಕ್ಕಳಿಗೆ ರಾಮಾಯಣದ ಚಿಕ್ಕ ಚಿಕ್ಕ ಕಥೆಗಳು ಕೂಡ ಅವರಿಗೆ ಬೇರೆ ಬೇರೆ ರೀತಿಯಾದ ಸ್ಫೂರ್ತಿಯನ್ನು ಹುಟ್ಟಲಿಕ್ಕೆ ಕಾರಣ. ಒಂದು ಚಿಕ್ಕ ಅನಂತಾಶ್ರಮದ ಕಥೆ ಭಾರಿ ಖುಷಿ ಪಟ್ಬಿಟ್ಟ ರಾಮ. ಓ, ಆ ಘಟನೆ ನಡೆದು ಇಲ್ಲಿಯ, ಅದಕ್ಕಿಂತ ಅನಂತಾಶ್ರಮ ಅಂತ ಬಂತ ಅಂತ ಕೇಳಿದ್ದೆ. ನಾವು ಬೇರೆ ತಲೆ ಹರಕೆ ಮಾಡೋದೇ ಬೇಕಾಗಿಲ್ಲ. ರಾಮಾಯಣದ ನೇರವಾಗಿ ವಿವರಣೆ ಇದೆ ಅನ್ನೋದು ಕೊಡ್ತಾ ಹೋದರ ಮೇಲೆ ನಮ್ಮ ಬದಲಾವಣೆಗಳು ತಾನಾಗಿ ಶುರುವಾಗಿದೆ. ಬಹಳ ಸಂತೋಷ ಆಯಿತು ರಾಮನಿಗೆ. ಈಗ ಅನಂತಾಶ್ರಮ, ಹಾಗಾದ್ರೆ ಗುರುಗಳೇ ಒಂದು ರಾತ್ರಿ ಇಲ್ಲೇ ಕಳೆಯೋಣ ಅಂತ. ವಿಶ್ವಾಮಿತ್ರರು ಕಳಿಬೇಕು ಅಂತೇಳಿ ಕರ್ಕೊಂಡು ಬಂದಿದ್ದೇನೆ. ಅಷ್ಟರಲ್ಲಿ ಕತ್ಲಾಯಿತು. ಅವತ್ತಿನ ರಾತ್ರಿ ಅಲ್ಲೇ ಕಳೆದು ಮತ್ತೆ ಬೆಳಗ್ಗೆ ರಾಮನನ್ನ ವಿಶ್ವಾಮಿತ್ರ ಎಬ್ಬಿಸ್ತಾರೆ. ದಿನಾ ರಾಮನನ್ನ ವಿಶ್ವಾಮಿತ್ರರೇ ಎಬ್ಬಿಸ್ತಿದ್ರು ಗುರುಗಳು. ಎಷ್ಟು ಗಂಟೆಗೆ ಎಬ್ಬಿಸ್ತಾ ಇದ್ರು ಅಂದ್ರೆ 4 ಗಂಟೆಗೆ ಎಬ್ಬಿಸ್ತಿದ್ರು ರಾಮನ. ಯಾಕಂದ್ರೆ ಕೌಸಲ್ಯ ಹೇಳಿ ಕಳಿಸಿದ್ರು, ಪಾಪ ನಮ್ಮ ಮಗನಿಗೆ ತಣ್ಣೀರ ಸ್ನಾನ ಆಗಲ್ಲ ಅಂಗಡಿ ಬಂತು. ನಮ್ಮ ಮಗ ಸುಬ್ಬತ್ತಿಗೆಯಲ್ಲಿ ಮಲಗ್ತಾನೆ, ರತ್ನ ಗಂಬಳಿ ಹಾಸಿರುತ್ತೇನೆ, ಮೆತ್ತಿಗಿರಬೇಕು ಹಾಸಿಗೆ, ತಲೆಗೆ ಬಿಟ್ಟಿರ್ತೇನೆ, ಮುದ್ದಾದ ರಾಮನ ಮುಖಕ್ಕೆ ದಿನ ನಾನು ಮುತ್ತಿಟ್ಟು ಎಬ್ಬಿಸ್ತೇನೆ. ವಿಶ್ವಾಮಿತ್ರರೇ, ನೀವು ಕಾಡಿಗೆ ಕರ್ಕೊಂಡು ಹೋದ್ರೆ ಎಲ್ಲಿ ಮಲಗಿಸ್ತೀರಿ ನನ್ನ ಮಗನ್ನ ಅಂತ ಹೇಳಿದ್ದಾರೆ. ಇದು ತಾಯಿಯ ವಾತ್ಸಲ್ಯ. ಅದಕ್ಕೆ ವಿಶ್ವಾಮಿತ್ರರು ರಾಮನನ್ನ ಮಲಗಿಸ್ಬೇಕು, ಕೌಸಲ್ಯ ಹೇಳಿದ್ದಾರೆ ಅಂತ ಅಲ್ಲದಲ್ಲಿದ್ದ ಹುಲ್ಲಿನ ಪೆಂಡೆಗಳನ್ನೆಲ್ಲ ತಂದು ಹಾಸಿಗೆಯನ್ನು ಮೆತ್ತಗೆ ಮಾಡಿ ರಾಮನನ್ನು ಮಲಗಿಸ್ತಿದ್ರು. ಬೆಳಗ್ಗೆ ಎದ್ದು ಕೂಡಲೇ ರಾಮ ಬಹಳ ಮುದ್ದಾಗಿ ಕಾಣ್ತಾ ಇತ್ತು. ಮಕ್ಕಳು ಮಲಗಿದಾಗ ಬಹಳ ಮುದ್ದಾಗಿರ್ತಾರೆ. ಕಾಡಿನಲ್ಲಿ ಬೆಳೆದ ವಿಶ್ವಾಮಿತ್ರರು ಆ ರಾಮನ ಮುದ್ದಾದ ಮುಖ ನೋಡಿದ ಕೂಡಲೇ ಅವರಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ಎದುರಿಸುವಾಗ. ಯಾಕೆ ನೀರು ಬಂತು ಅಂದ್ರೆ, ಇಷ್ಟು ಮುದ್ದಾದ ರಾಮನನ್ನ ದಿನಾ ಕೌಸಲ್ಯ ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡು ಮುತ್ತಿಟ್ಟು ಎಬ್ಬಿಸ್ತಿರ್ತಾಳೆ. ನಾನು ಆ ತಾಯಿಯಿಂದ ದೂರ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಟ್ಟಿದ್ದೇನೆ ಈ ಮಗುನ. ಇವತ್ತು ಕೌಸಲ್ಯ ಪಾಪ ಎಷ್ಟು ನೊಂದುಕೊಂಡಿರ್ತಾಳೋ ಅಂತ ಮನಸ್ಸಿನಲ್ಲಿ ಅನಿಸಿ ರಾಮನನ್ನು ಎಬ್ಬಿಸುವಾಗ ರಾಮ ಅಂತ ಹೇಳಿಲ್ಲ, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅಂತಂದ್ರೆ. ರಾಮ ಏಳು ಅಂತ ಹೇಳ್ಬೇಕಲ್ವೇ, ರಾಮ ಏಳು ಅಂತ ರಾಮ ಶಬ್ದ ಬರಲಿಲ್ಲ ವಿಶ್ವಾಮಿತ್ರ ಬಾಯಿಗೆ ಎಬ್ಬಿಸುವಾಗ. ಕೌಸಲ್ಯ ನೆನಪಾಯಿತು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಹೇ ಕೌಸಲ್ಯ ಸುಪ್ರಜಾ, ಕೌಸಲ್ಯ ನಂದನ ಹೇಳಪ್ಪ, ಪೂರ್ವ ಸಂಧ್ಯೆ ಮಾಡಬೇಕು ಈಗ ಅಂತ ವಿಶ್ವಾಮಿತ್ರ ಹೇಳಿದರು. ಹೀಗೆ ತಾಯಿ ವಾತ್ಸಲ್ಯ ವಿಶ್ವಾಮಿತ್ರಂತ ಋಷಿಗಳಿಗೆ ರಾಮನ ಮುಖ ನೋಡಿದಾಗ ನೆನಪಾಯಿತು ಅನ್ನೋ ಅಂಶ ರಾಮಾಯಣ ಇರ್ತದೆ. ಅಂದ್ರೆ ಈ ಕಥೆ ನಮಗೆ ತಿಳಿಸಿಕೊಡ್ತದೆ,
ಗೆಡ್ಡೆ ಗೆಣಸುಗಳನ್ನು ಕಾಡಿನಲ್ಲಿ ತಿಂದು ಕಾಡಿನೊಳಗೇ ಇದ್ದು ಎಲ್ಲ ಮರೆತು ಬಿಟ್ಟಿರ್ತಾರೆ ಋಷಿಗಳು ಅಂತ ಅಂದ್ಕೊಳ್ಬೇಡ್ರಿ. ಅವರಿಗೂ ಒಂದು ಭಾವನೆ ಇದೆ, ಅವರಿಗೂ ಅಂತಃಕರಣ ಇದೆ, ತಾಯಿಯ ಮಮತೆ ಏನು ಅಂತ ಅರ್ಥ ಆಗ್ತದೆ. ಅದಕ್ಕೆ ಕೌಸಲ್ಯ ಸುಪ್ರಜಾರಾಮ ಅಂತ. ಇಲ್ಲಿ ತಾಯಿಯ ವಾತ್ಸಲ್ಯ ಮಕ್ಕಳ ಬಗ್ಗೆ ಹೇಗಿರಬೇಕು, ಹೇಗಿರ್ತದೆ ಅನ್ನೋ ವಿವರಣೆಯನ್ನು ರಾಮಾಯಣ ಕೊಡ್ತದೆ. ಗುರುಗಳಾದವರು ಮಕ್ಕಳನ್ನು ಹೀಗೆ ಎಬ್ಬಿಸಿ ಶಿಕ್ಷಣ ಕೊಡ್ತಿದ್ರೆ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೀತಾರೆ ಅನ್ನೋ ವಿಷಯವನ್ನು ತಿಳಿಸ್ತದೆ. ಇದು ರಾಮಾಯಣ. ಇವತ್ತು ಮಕ್ಕಳು ಮನೆಯಲ್ಲಿ ಬಿಟ್ಟರೆ ಎಬ್ಸೋದೇ ಬೇಡ ಅಂತ ಅನಿಸ್ತದೆ, ನಿಜ. ಅವು ಹೇಳಲೇ ಇಲ್ಲ ಅಂದರೆ ಜೀವನದಲ್ಲಿ ಹೇಳೋದು ಹೇಗಪ್ಪ? ರಾತ್ರಿ ನಿಧಾನ ಮಲಗಿಸೋದು, ಬೆಳಗ್ಗೆ ನಿಧಾನ ಎಬ್ಬಿಸೋದು. ಹೀಗಾದರೆ ಮಕ್ಕಳು ಹೇಳೋ ಅಭ್ಯಾಸವೇ ಇಲ್ಲ. ಆಮೇಲೆ ಅವ್ರ ಜೀವನದೊಳಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಬೇಗ ಎದ್ದರೆ ವಯಸ್ಸು ದೊಡ್ಡದಾದಂತೆ ಅದನ್ನು ಅಭ್ಯಾಸ ಮಾಡಿಕೊಡ್ತಾರೆ. ವಯಸ್ಸು ಸಣ್ಣದಿದ್ದಾಗಲೇ ಲೇಟಾಗಿದ್ದರೆ ಮುಂದೆ ಮತ್ತೆ ಲೇಟಾಗೇ ಶುರು ಮಾಡ್ತಾರೆ. ಜೀವನ ಇಡೀ ಲೇಟೇ ಆಗಿರ್ತದೆ. ಇದೆಲ್ಲ ದೊಡ್ಡ ಸಂದೇಶ. ಬ್ರಾಹ್ಮ ಮುಹೂರ್ತದಲ್ಲಿ ಮನುಷ್ಯ ಏಳುವ ಅಭ್ಯಾಸ ಮಾಡಿದರೆ ಜೀವನದೊಳಗೆ ಎಲ್ಲ ಕಡೆ ಹೇಳ್ತಾನೆ. ಇವತ್ತು ಲೇಟಾಗಿ ಯಾರು ಹೇಳ್ತಾ ಇದ್ದಾನೆ ಅವನ ಜೀವನದಲ್ಲಿ ಎಲ್ಲವೂ ಲೇಟೇ ಆಗಿದೆ. ಇದನ್ನು ನೀವು ಪರೀಕ್ಷೆ ಮಾಡಬೇಕಂದ್ರೆ ನೋಡ್ರಿ, ಬೇಗ ಹೇಳೋನು ಬಹಳ ಎತ್ತರದ ವ್ಯಕ್ತಿ ಆಗ್ತಾನೆ. ಅದು ಬ್ರಾಹ್ಮ ಮುಹೂರ್ತದಲ್ಲಿ. ಹೀಗೆ ಸಣ್ಣ ವಯಸ್ಸಿನಲ್ಲಿ ಶಿಕ್ಷಣ ಹೇಳುವ ಅಭ್ಯಾಸ ಮೊದಲು ಮಾಡಿಸಿದರು ವಿಶ್ವಾಮಿತ್ರರು ರಾಮನಿಗೆ ಲಕ್ಷ್ಮಣನಿಗೆ ಅಂತ ರಾಮಾಯಣ ಹೇಳ್ತಾರೆ. ಆ ಬ್ರಾಹ್ಮ ಮುಹೂರ್ತ, ಅದರ ಮಹತ್ವ ಏನು, ಆ ಕಾಲದಲ್ಲಿ ಯಾವ್ಯಾವ ದೇವತೆಗಳು ಬಂದಿರ್ತಾರೆ ಅದೆಲ್ಲ ಜ್ಯೋತಿಷ್ಯ ಬೇರೆ ಪುರಾಣದಿಂದ ತಿಳ್ಕೊಳ್ಬೋದು. ಗ್ರಹಗತಿಗಳು ಹೇಗಿರ್ತಾರೆ, ಆ ಮುಹೂರ್ತದಲ್ಲಿ ಎದ್ದು ಮಾಡುವ ಧ್ಯಾನ ಕಾನ್ಸಂಟ್ರೇಷನ್ ಎಷ್ಟು ಬೆಳೀತದೆ, ಆ ಮುಹೂರ್ತದಲ್ಲಿ ಹೇಳೋದರಿಂದ ನಮ್ಮ ಬುದ್ಧಿ ಎಷ್ಟು ವಿಶಾಲವಾಗಿರುತ್ತದೆ, ಆ ಮುಹೂರ್ತದಲ್ಲಿ ನಾವು ಹೇಳೋದರಿಂದ ನಮ್ಮ ಮನಸ್ಸಲ್ಲಿ ಎಷ್ಟು ಆನಂದದಿಂದ ಇರ್ತದೆ, ಓದಿದ್ದೆಲ್ಲ ಆ ಸಮಯದಲ್ಲಿ ತಲೆ ಹಚ್ಚುತ್ತದೆ, ಯಾವತ್ತೂ ಮರೀಲಿಕ್ಕೆ ಬಿಡಲ್ಲ. ಇವೆಲ್ಲ ಬ್ರಾಹ್ಮ ಮುಹೂರ್ತದಲ್ಲಿ ಹೇಳೋದು ಅಭ್ಯಾಸ ಮಾಡಿಕೊಂಡ್ರೆ ಎದ್ದ ರಾಮ ಪೂರ್ವಾಂಗೀಕ ಮುಗಿಸಿದ, ಮತ್ತು ಅಲ್ಲಿಂದ ಪ್ರಯಾಣ ಕಳಿಸಿದರು ಅಂತ ರಾಮಾಯಣದ ಕಥೆ ಮುಂದುವರಿತು. ಈ ಒಂದು ಸಂದೇಶ ಇದೆ. ಅನಂತ ಆಶ್ರಮದಲ್ಲಿ ರಾಮನನ್ನ ಒಂದು ರಾತ್ರಿ ಕಳೆಯುವ ಹಾಗೆ ಮಾಡಿ ಮುಂದೆ ವಿಶ್ವಾಮಿತ್ರರು ಕರೆದುಕೊಂಡು ಹೋದ್ರು ಅಂತ ಕಥೆ ಬಂತಲ್ಲ, ಇದು ನಮಗೆ ಕೊಡುವ ಸಂದೇಶ. ಮಕ್ಕಳಿಗೆ ಏನಾಗಿದೆ ಇವತ್ತು, ಒಂದು ವಯಸ್ಸಿನಲ್ಲಿ ಅವುಗಳಿಗೆ ಕಾಮನಿಗ್ರಹದ ವಿವರಣೆ ಕೊಡಲಿಕ್ಕಿಲ್ಲ ಯಾರು. ಅನಂಗ ಅಂದರೆ ಕಾಮ, ಅನಂಗ ಆಶ್ರಮ ಅಂದ್ರೆ ಅನಂಗನನ್ನು ಭಸ್ಮ ಮಾಡಿದ ಆಶ್ರಮ. ಇವತ್ತು ಮಕ್ಕಳಿಗೆ ಟೀನ್ ಅಂತ ಒಂದು ಏಜ್ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. 13, 14, 15, 16, 17, 18, 19 ಮುಗಿತದೆ. ಮುಂದೆ ಟೀನ್ ಇಲ್ಲ. ಆಮೇಲೆ 20, 21 ಅಂತ ಶುರುವಾಗ್ತದೆ ಟೀನ್ ಏಜ್. ಈ ಏಜ್ನಲ್ಲಿ ಮಕ್ಕಳಿಗೆ ದೇಹದಲ್ಲಿ ಬೆಳವಣಿಗೆ ಆದ ಹಾಗೆ ಒಂದಿಷ್ಟು ಆಕರ್ಷಣೆ ಶುರುವಾಗ್ತದೆ. ಹೆಣ್ಣಿಗೂ ಶುರುವಾಗ್ತದೆ, ಗಂಡಿಗೂ ಶುರುವಾಗ್ತದೆ. ನಾವು ಅವರಿಗೆ ಕೊಡಬೇಕಾದ ಸರಿಯಾದ ತಿಳುವಳಿಕೆ ಆಗ ಬಹಳ ಮಹತ್ತರವಾದದ್ದು. ಯಾವ ಪೋಷಕರು, ಯಾವ ಗುರುಗಳು ಆ ಸಮಯದಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡದೇ ಇದ್ದಾಗ ಅವರಿಗೆ ಮುಂದಿನ ಜೀವನದೊಳಗೆಲ್ಲ ಇದು ಏನಪ್ಪ ಅಂತ ಭಾರಿ ಸಮಸ್ಯೆಗೆ ಗುರಿಯಾಗಿ ಓದೋದರಿಂದ ಅವರು ಹಿಂದೆ ಆಗ್ತಾರೆ. ಓದೋದ್ರಲ್ಲಿ ಹಿಂದೆ ಇವತ್ತಾಗ್ತಾ ಇದೆ ಈ ಸಮಸ್ಯೆಗಳು. ಅನಂಗಾಶ್ರಮದಲ್ಲಿ ರಾಮನನ್ನ ಒಂದು ರಾತ್ರಿ ಇರುವ ಹಾಗೆ ಮಾಡಿ ಅವತ್ತು ರಾತ್ರಿ ಇಡೀ ವಿಶ್ವಾಮಿತ್ರರು ಅವರನ್ನು ಅನುಗ್ರಹಿಸಿ ಮತ್ತೆ ಪುನಃ ಅಲ್ಲಿಗೆ ಕರೆದುಕೊಂಡು ಹೋದ್ರು ಅನ್ನೋ ಕಥೆ ಇದೆ ಅಲ್ಲ. ಇದು ಮಕ್ಕಳನ್ನ ಟೀನೇಜ್ನಲ್ಲಿ ಗುರುಗಳಾದವರು ಹೇಗೆ ಶಿಕ್ಷಣ ಕೊಡಬೇಕು ಅನ್ನೋದು ಇದು ಕೊಟ್ಟಿದ್ದಾರೆ. ಒಂದು ಅಪೂರ್ವವಾದ ತಿಳುವಳಿಕೆ. ಆ ತಿಳುವಳಿಕೆಯನ್ನು ನಾವು ಕೊಟ್ಟರೆ ಮಕ್ಕಳು ಬಹಳ ಆ ಸರ್ಟನ್ ಏಜ್ನಲ್ಲಿ ಮನುಷ್ಯ ಎದ್ದು ಬಿಟ್ಟ ಅಂದರೆ ಆಮೇಲೆ ಅವನು ಮತ್ತೆ ಹಿಂದೆ ಹಾಕೋ ಪ್ರಶ್ನೆ ಇರಲ್ಲ. ಯಾವುದನ್ನು ಯಾವಾಗ ಅನುಭವಿಸಬೇಕೋ ಆಗಲೇ ಅನುಭವಿಸ್ತೀವಿ. ಮಾವಿನ ಹಣ್ಣಿನ ಬೆಳೆ, ಮಾವಿನ ಮರ ಬಿಟ್ಟವನು
ಅದು ಸಮಸ್ಯೆ ಆಗ್ತದೆ. ಮೊದಲನೇ ಯಾವಾಗಲೂ ಹಾಗೆ ಸ್ವಲ್ಪ ದಿವಸ ಕಾಯಬೇಕು, ಆಮೇಲೆ ಬರುವ ಬೆಳೆ ಇದೆಯಲ್ಲ ಅದು ಒಳ್ಳೆ ಬೆಳೆ, ಅದು ಫಲವತ್ತಾದ ಬೆಳೆ. ಮಕ್ಕಳೆಲ್ಲ ಬೆಳವಣಿಗೆಯಲ್ಲಿ ಮಾವಿನ ಮರ ಇದ್ದಾರೆ, ಪ್ರಾರಂಭದಲ್ಲಿ ಬರುವ ಬೆಳೆಯನ್ನೇ ಅವರು ಭಾರೀ ತಂದ್ಕೊಂಡು ಬಿಟ್ಟರೆ ಮುಂದೆ ಬೆಳೆನೇ ಬರಲ್ಲ. ಈ ಯೋಚನೆಯನ್ನು ಮಕ್ಕಳಿಗೆ ಕೊಡಬೇಕು. ಈ ಏಜ್ನಲ್ಲಿ, ಈ ವಯಸ್ಸಿನಲ್ಲಿ ಲೋಕದ ಈ ಆಕರ್ಷಣೆಗಳಿಗೆ ಈಗಲೇ ಒಳಗಾಗಬೇಡ. ಇದು ನಿನ್ನನ್ನ ಬೇರೆ ಸಮಸ್ಯೆಗೆ ಗುರಿ ಮಾಡ್ತದೆ. ಇದು ಅನಂತಾಶ್ರಮದಲ್ಲಿ ನಾವು ಕಲಿಯಬೇಕಾದ ಪಾಠ. ಸಮಯ ಮನುಷ್ಯನಿಗೆ ಆಧಾರ ಆದ ಹಾಗೆ ಅದನ್ನು ಅವನು ನಿಯಂತ್ರಣ ಮಾಡ್ಕೊಂಡು ಅನುಭವಿಸಿದಾಗಲೇ ಅವನಿಗೆ ಸುಖ ಸಿಗೋದು. ನೋಡಿ, ಅನಂತಾಶ್ರಮದ ರಾಮ ವಾಸ ಮಾಡಿ ಅನಂತಾಶ್ರಮದಲ್ಲಿ ಮುಂದೆ ಹೋದಂತರ ನಿಜವಾದ ಸಂದೇಶ ಏನು ಅಂದ್ರೆ, ಮನುಷ್ಯನ ಬೆಳವಣಿಗೆಯಲ್ಲಿ ಅನಂಗನ ಕಾಟ ಇದೆ. ಅನಂಗ ಅಂತ ಮನ್ಮಥ. ಆ ಮನ್ಮಥ ವಯಸ್ಸು ಸಣ್ಣದಾದಾಗಲೇ ಮಾಡಬಿಟ್ಟ ಅಂದ್ರೆ ಜೀವನ ಹಾಳು ಮಾಡ್ಕೊಂಡು, ಆ ಬೆಳೆ ಬಂದಾಗ ಅದನ್ನು ಸುಮ್ಮನೆ ಉಳಿಬೇಕು, ಅದು ಗಟ್ಟಿ ಆಗಬೇಕು. ಇದು ಹೆಣ್ಣಿಗೂ ಸರಿ, ಹೆಣ್ಣಿಗೂ ಸರಿ. ಅದನ್ನು ಅವನು ಸಹಿಸಿಕೊಂಡ ಅಂದ್ರೆ ಒಂದು ಹಂತದ ವಯಸ್ಸಾದಾಗ ತಾನಾಗೆ ಒಳ್ಳೆ ಫಲ ಪಡೆಯಲಿಕ್ಕಾಗ್ತದೆ. ಈಗ ರಾಮಾವತಾರದ ಚರಿತ್ರೆಗಳಲ್ಲಿ ರಾಮನ ಅಪೂರ್ವವಾದ ತಿಳುವಳಿಕೆಯ ಸಂದೇಶಗಳಿವೆಲ್ಲ ನಮಗೆ ಕೊಡ್ತಾ ಇದೆ. ಹಾಗೆ ಮುಂದೆ ಪ್ರಯಾಣ ಮಾಡಿದ್ದಾರೆ. ಮುಂದೆ ಪ್ರಯಾಣ ಮಾಡಿದಾಗ ಅಲ್ಲೊಂದು ಆಶ್ರಮ ಕಾಣಿದೆ. ಆ ಆಶ್ರಮ ಬಹಳ ವಿಶಾಲವಾಗಿದೆ, ಯಾರು ಕಸ ಹೊಡೆಯೋರೇ ಇಲ್ಲ. ಆಶ್ರಮದಲ್ಲಿ ಕಸ ಹೊಡೆಯೋರೇ ಇಲ್ಲ. ಬೇರೆ ಆಶ್ರಮಗಳೆಲ್ಲ ನೋಡ್ಕೊಂಡು ಬಂದಿದ್ದಾನೆ, ಅವುಗಳ ಕಥೆ ಕೇಳ್ಕೊಂಡು ಬಂದಿದ್ದಾನೆ. ಅಲ್ಲೆಲ್ಲ ಸ್ವಚ್ಛವಾಗಿದೆ, ವೇದ ಮಂತ್ರಗಳ ಘೋಷಣೆ ಕೇಳಿಸ್ತಾ ಇದೆ, ಯಜ್ಞ ಯಾಗಗಳು ನಡೀತಾ ಇದ್ದಾವೆ. ಈ ಆಶ್ರಮದಲ್ಲಿ ಮಾತ್ರ ಏನೇನೂ ಇಲ್ಲ. ಮನೆ ಮುಂದೆ ರಂಗೋಲಿ ಕೂಡ ಹಾಕಿಲ್ಲ. ರಂಗೋಲಿ ಆದರೂ ಹಾಕಬೇಕೋ ಬೇಡ? ಇತ್ತೀಚೆಗೆಲ್ಲ ರಂಗೋಲಿ ಹೋಗ್ಬಿಟ್ಟಿದೆ, ಸ್ಟಿಕ್ಕರ್ ಬಂದ್ಬಿಟ್ಟಿದೆ, ಪ್ಲಾಸ್ಟಿಕ್ ಸ್ಟಿಕ್ಕರ್ ಅಂಟಿಸಿರ್ತಾರೆ. ತುಂಬ ಬಿಸಿ ಎಲ್ಲರೂ. ರಂಗೋಲಿ, ಕೆಮ್ಮಣ್ಣು, ಸುಣ್ಣ ಹಿಂಗಲೇ ಚೆನ್ನಾಗಿರ್ತದೆ. ಸಗಣಿ ಸಾರಿಸಿ ಮನೆ ಮುಂದೆ ರಂಗೋಲಿ ಹಾಕಿ ಹೊಸಲನ್ನು ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಇಟ್ಟರೆ ಅದರ ಮಹತ್ವನೇ ಬೇರೆ. ಇವೆಲ್ಲವೂ ಪೇಂಟಿನಲ್ಲಿ ಹಚ್ಚಿಬಿಡ್ಬೋದು ಅಲ್ಲ, ಅದು ಎಲ್ಲ ಪೇಂಟು. ಈಗ ಹೊಸಲಿಗೂ ಪೇಂಟು, ಮನೆ ಅಂಗಳಕ್ಕೂ ಪೇಂಟು, ಅದು ರಂಗೋಲಿ ಬೇಡ ಅಂತ ಅದು ಪ್ಲಾಸ್ಟಿಕ್ಕು, ಸ್ಟಿಕ್ಕರ್ ಅಂಟಿಸ್ಬಿಟ್ರೆ ಇದೆಲ್ಲ ಇವತ್ತಿನ ಬದಲಾಗಿದೆ. ಇಂಥವೆಲ್ಲ ನಾವು ಬಿಡ್ತಾ ಬಿಡ್ತಾ ಬಂದರೆ ನಮಗೆ ಅನಾಹುತವೇ ಹೊರತು ಬೇರೆಯವರಿಗೇನಲ್ಲ. ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕೊಳ್ಳೋದ್ರಿಂದ ಯಮದೇವರು ಪಾಶ ಹಾಕಲಿಕ್ಕೆ ಯಮಕಿಂಕರನ್ನು ಕಳಿಸಿದರೆ ಮನೆ ಮುಂದೆ ಹಾಕಿದ ಸಗಣಿ ಸಾರಿಸಿದ ರಂಗೋಲಿ ನೋಡಿ ಅವರು ಹಿಂದೆ ಹೋಗ್ತಾರೆ. ಅಷ್ಟು ಶಕ್ತಿ ಗೋಮಯದಿಂದ ಸಾರಿಸಿ ಹೊತ್ತಿಲು ತೊಳೆದು ದಿನಾ ದೇವರನ್ನ ಅಲ್ಲಿ ಆರಾಧಿಸಿದರೆ ಯಮಕಿಂಕರು ಒಳಗೆ ಬರಲ್ಲ. ಹಿರಿಯರು ಹೀಗೆ ಮಾಡ್ಕೊಂಡು ಬಂದದ್ರಿಂದಲೇ ನಮ್ಮ ತನಕ ಅದು ಉಳಿತು. ನಾವು ಮಾಡಿದಷ್ಟೇ ಮುಂದಿನವರಿಗೆ ಸಿಗ್ತದಲ್ವೇ? ಹಿಂದಿನ ಆಶ್ರಮಗಳು ಹೇಗಿತ್ತು ಅನ್ನೋ ವರ್ಣನೆ ಮಾಡಿ ವಾಲ್ಮೀಕಿ ಋಷಿಗಳು ಈ ಥರದ್ದೊಂದು ಸಂಸ್ಕೃತಿ ಇತ್ತು ಅಂತ ಸಾಂಸ್ಕೃತಿಕ ಸೊಬಗನ್ನ ರಾಮಾಯಣದಿಂದ ನಮಗೆ ತಿಳಿಸಿದ್ದಾರೆ. ಹೇಗೆ ಇಟ್ಕೊಂಡಿತ್ತು ಆಶ್ರಮಗಳು ಅಂತ ತಿಳಿಸಿ. ಒಂದು ಆಶ್ರಮ ಮಾತ್ರ ಬರಿದಾಗಿತ್ತು ಅಂತಂದು ರಾಮ ಕೇಳಿದ, ಇಷ್ಟೆಲ್ಲ ಆಶ್ರಮ ವೈಭವದಿಂದ ಇದೆ, ಇದೊಂದು ಆಶ್ರಮ ಯಾಕೋ ಬಿಗೋ ಅಂತ ಇದೆಯಲ್ಲ ಅಂತ ಕೇಳಿದ್ದಾನೆ. ಹೌದು, ಈ ಆಶ್ರಮ ಹೀಗಿರ್ಲಿಕ್ಕೆ ಒಂದು ಕಾರಣ ಇದೆ ರಾಮ. ನಾವು ಆಶ್ರಮದ ಒಳಗೆ ಹೋಗೋಣ, ನಿನಗೆ ಆ ಕಥೆ ಹೇಳ್ತೇನೆ ಅಂತ ಶುರು ಮಾಡಿದೆ. ಈ ಆಶ್ರಮ ಯಾರ್ದು ಅಂತ ಕೇಳಿದ. ಇದು ಗೌತಮರ ಆಶ್ರಮ ಅಂತ. ಈ ಗೌತಮರ ಆಶ್ರಮದ ಒಳಗೆ ರಾಮನನ್ನ ವಿಶ್ವಾಮಿತ್ರರು ಕರ್ಕೊಂಡು ಹೋಗ್ತಾ ಒಂದು ಕಥೆ ಹೇಳಿದ್ರು. ಆ ಕಥೆ ಮುಗಿತಾ ಮುಗಿತಾ ರಾಮ ಆಶ್ರಮದ ಒಳಗೆ ಬಂದಿದ್ದ. ಅಲ್ಲೊಂದು ಕಲ್ಲು ಕಾಣಿಸ್ತಂತೆ. ರಾಮ ಇಷ್ಟೊತ್ತು ತನಕ ಕಥೆ ಹೇಳಿದ್ನಲ್ಲ, ನೋಡ ಆ ಕಲ್ಲನ್ನ, ನೀವೇ ಆ ಕಲ್ಲನ್ನು ನೋಡಿ ಏನಾದರೂ ಮಾಡು ಅಂತಂದ. ಗುರುಗಳ ಮಾತಿಗೆ ರಾಮ ಆ ಕಲ್ಲಿನ ಮೇಲೆ ಕಾಲಿಗೆ ಇಟ್ಟ ಕೂಡಲೇ ಒಂದು ಹೆಣ್ಣಾಯ್ತಂತೆ.
ಕಲ್ಲನ್ನ ಕಾಲಿಟ್ಟು ಹೆಣ್ಣು ಮಾಡಿದ ಮೊದಲನೇ ವ್ಯಕ್ತಿನೇ ರಾಮ. ಈಗ ಕಾಲಿಟ್ಟು ಮನುಷ್ಯರನ್ನ ಕಲ್ಲು ಮಾಡೋರು ಬಹಳ ಜನ ಆಗಿದ್ದಾರೆ. ತುಂಬಾ ಜನ ಕಾಲಿಡ್ತಾರೆ, ಮನೆಯೊಳಗೆ ಕಾಲಿಡ್ತಾರೆ, ಅವರ ಕುಟುಂಬದಲ್ಲಿ ಕಾಲಿಡ್ತಾರೆ, ಅವರ ಅಂಗಡಿಯಲ್ಲಿ ಕಾಲಿಡ್ತಾರೆ. ಅಂತೂ ಎಲ್ಲರನ್ನ ಕಲ್ಲು ಮಾಡಲಿಕ್ಕೆ ಹೇಳ್ಬೇಕು ಬಹಳ ಜನ ಇದ್ದಾರೆ. ಎಲ್ಲರ ಮನಸ್ಸನ್ನು ಕಲ್ಲು ಮಾಡ್ತಾರೆ. ಕಲ್ಲನ್ನೇ ಮನುಷ್ಯರನ್ನಾಗಿ ಮಾಡಿದ ಮೊದಲನೇ ವ್ಯಕ್ತಿ ಅಂದ್ರೆ ರಾಮ ಅಂತ ರಾಮಾಯಣ ಹೇಳ್ತಾರೆ. ಸುಮ್ಮನೆ ಪಾದಸ್ಪರ್ಶ ಮಾಡಿದ, ಆ ಪಾದಸ್ಪರ್ಶ ಮಾಡಿದ ಕೂಡಲೇ ಅದು ಹೆಣ್ಣಾಗಿದೆ. ರಾಮ ಅಂತಾನೆ, ಗೌತಮ ಋಷಿಗಳೇ ಹಿಂದೇನೋ ಆದದ್ದು ಆಗೋಗಿದೆ, ಎಷ್ಟಂತೆ ಬೆಳೆಸ್ತೀರಿ ಅದನ್ನೇ ಇಷ್ಟು ದಿನ ಏನೋ ಕಲ್ಲಾಗಿದ್ದು ನಾನು ಬರೋದಂತ, ನಾನು ಬಂದಾಯ್ತಲ್ಲ ಮತ್ತೆ ಮೊದಲು ನಂಗೆ ಇರ್ರಿ ಅಂತಲ್ಲ, ಮತ್ತೆ ಮೊದಲು ನಂಗೆ ಇರ್ರಿ ಅಂತ ಗೌತಮ ಅಹಲ್ಯೆಯರನ್ನ ಬಹಳ ದಿನಗಳಿಂದ ಬೇರ್ಪಟ್ಟ ಇಬ್ಬರು ಗಂಡ ಹೆಂಡತಿಯರನ್ನ ಒಟ್ಟುಗೂಡಿಸಿದ ಕೀರ್ತಿ ಅದು ರಾಮನಿಗಿದೆ ಅಂತ ರಾಮಾಯಣ ಹೇಳ್ತದೆ. ಈ ಚರಿತ್ರೆ ತುಂಬಾ ವಿಸ್ತಾರವಾದದ್ದು. ಅವರ ಜೀವನದಲ್ಲಿ ಕಲ್ಲು ಹಾಕಿದವರು ಯಾರು, ಕಲ್ಲಾಗುವಂತೆ ಅಹಲ್ಯೆಯನ್ನು ಮಾಡಿದವರು ಯಾರು, ಮತ್ತೆ ಅವರನ್ನು ಹೆಣ್ಣಾಗುವಂತೆ ಮಾಡಿದ ರಾಮನ ಆ ಉದ್ದೇಶ ಅದು ಏನು, ಈ ಚರಿತ್ರೆಯಿಂದ ನಮಗೆ ತಿಳಿಸುವ ಸಂದೇಶ ಅದು ಏನು ಅನ್ನೋದನ್ನ ನಾಳೆ ಮತ್ತೆ ನೋಡೋಣ. ನಾಳೆಯೂ ಸರಿಯಾಗಿ 5 ಗಂಟೆಗೆ 5:15 ಈ ಕಾರ್ಯಕ್ರಮ ಪ್ರವಚನದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠೆ ಆದಾಗಿನಿಂದ ಇಡೀ ದೇಶ ವಿದೇಶಗಳಲ್ಲಿರುವ ರಾಮ ಭಕ್ತರಿಗೆ ಒಂದು ದೊಡ್ಡ ಸಂತೋಷ. ಆ ನಿಮಿತ್ತ ಎಲ್ಲರಲ್ಲಿ ರಾಮ ಭಕ್ತಿ ಮತ್ತಷ್ಟು ಪ್ರಜ್ವಲಿಸಬೇಕು. ಸಮುದ್ರದಷ್ಟು ರಾಮನ ಭಕ್ತಿ ಎಲ್ಲರಲ್ಲಿ ಜಾಗೃತ ಆಗಬೇಕು. ರಾಮ ಅಂದ್ರೆ ಏನು ಅಂತ ತಿಳಿಬೇಕು. ರಾಮನ ಬಗ್ಗೆ ಇರುವ ಸಂಶಯಗಳು ದೂರ ಆಗಬೇಕು. ರಾಮ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಮತ್ತಷ್ಟು ಜಾಗೃತನಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಪಕ್ಕದ ಮನೆಯವರು, ತಮ್ಮ ಎದುರು ಮನೆಯವರು ಅಥವಾ ತಮಗೆ ಗೊತ್ತಿದ್ದವರು ಎಲ್ಲರನ್ನೂ ಈ ರಾಮಾಯಣದ ಪ್ರವಚನದಲ್ಲಿ ಭಾಗವಹಿಸುವಂತೆ ಮಾಡಬೇಕು. ಹಿಂದೆಲ್ಲ ಕವಿಗಳು ರಾಮನ ಸೇವೆ ಮಾಡಿ ರಾಮನೊಟ್ಟಿಗೆ ವಿಮಾನದಲ್ಲಿ ಮೇಲಿನ ಲೋಕಕ್ಕೆ ಹೋಗ್ತಾರೆ. ನಾವು ವಿಮಾನದಲ್ಲಿ ಹೋಗ್ಲಿಕ್ಕೆ ಆಗದೆ ಹೋದ್ರು ರಾಮನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳೋ ಹಾಗಾದ್ರೆ ಸಾಕು ಅಂತ ರಾಮನ ದೃಷ್ಟಿ ನಮ್ಮ ಮೇಲೆಲ್ಲ ಬೀಳುವಂತೆ ರಾಮಾಯಣದ ಚರಿತ್ರೆಯನ್ನ ಯಥಾವತ್ತಾಗಿ ನಾಳೆಯೂ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಎಲ್ಲರ ಮೂಲಕ ಒಂದು ಶ್ಲೋಕ ಹೇಳಿಕೊಡ್ತೇನೆ. ಭಕ್ತಿಯಿಂದ ಆ ಶ್ಲೋಕವನ್ನು ಹೇಳಿ ಮುಗಿಸೋಣ. ಆಪದಾಮಪಹರ್ತಾರಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಲೋಕಾ